ನಮಸ್ಕಾರ. ಆ, ನಾನು ವರ್ತಮಾನ ಕನ್ನಡದ ಸಮಕಾಲೀನ ರಂಗಭೂಮಿಯನ್ನು ಕುರಿತಂತೆ ನನ್ನ ಅನುಭವಜನ್ಯವಾದಂಥ ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಿಂತಿದ್ದೇನೆ. ನಿರ್ದಿಗಂತದ ಆ, ಈ ವಿನ್ಯಾಸ ಇದೆಯಲ್ಲ, ಇದು ಕನ್ನಡ ರಂಗಭೂಮಿಯಲ್ಲಿ ಕೇವಲ ಒಂದು ಹೊಸ ಆಯಾಮವನ್ನು ಸೇರಿಸುತ್ತಿರುವ ಸಂಗತಿ ಮಾತ್ರವಲ್ಲ, ಕನ್ನಡ ರಂಗಭೂಮಿಯ ಜೀವಧಾತು ಏನಾಗಿದೆ ಅದನ್ನು ಅರ್ಥೈಸುವಂಥ ಬಹಳ ಮುಖ್ಯವಾದಂಥ ಒಂದು ಪ್ರಯತ್ನ. ಜೊತೆಗೆ ನಮ್ಮ ಕನ್ನಡ ರಂಗಭೂಮಿ ವಿಚಾರಕ್ಕೆ ಬರೋದಾದರೆ, ನಿಜವಾಗಿಯೂ ರಂಗಭೂಮಿಯ ಚಟುವಟಿಕೆಗಳು ನಡೀತಾ ಇರುವಷ್ಟು ಪ್ರಮಾಣದಲ್ಲಿ ಮತ್ತು ಪ್ರಯೋಗಗಳು ನಡೆದಿರುವಷ್ಟು ಪ್ರಮಾಣದಲ್ಲಿ ಅದರ ಚರಿತ್ರೆ ನಿರ್ಮಾಣ ಆಗಿಲ್ಲ. ಈಗಲೂ ಕೂಡ ನಾವು ಶೈಕ್ಷಣಿಕ ಅಧ್ಯಯನದ ಭಾಗವಾಗಿ ನೋಡಿದರೆ ಕಥಾ ಸಾಹಿತ್ಯಕ್ಕೆ, ಕಾವ್ಯಕ್ಕೆ, ವಿಮರ್ಶೆಗೆ, ಸಂಶೋಧನೆಗೆ ಸಿಕ್ಕಿರುವ ಮಹತ್ವ ಏನಿದೆ ಅದು ನಾಟಕದ ಪರಂಪರೆಯನ್ನು ಕಟ್ಟಿಕೊಳ್ಳೋದಕ್ಕೆ ಸಿಕ್ಕಿಲ್ಲ. ಇದನ್ನು ನಾನು ಒಂದು ಆಪಾದನೆಯಾಗಿ ಹೇಳ್ತಾ ಇಲ್ಲ, ಇದನ್ನು ಯಾರು ಮಾಡಬೇಕಾಗಿತ್ತು, ಇಂಥವ್ರು ಮಾಡಬೇಕಾಗಿತ್ತು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಪ್ರಯೋಗಗಳಿಗೆ ಮನಸೋತ ಜನ ಮತ್ತು ಪ್ರಯೋಗಗಳನ್ನು ಅಂದಂದಿಗೆ ಬಂದ ಪ್ರಯೋಗಗಳಿಗೆ ಸಿಕ್ಕ ವಿಮರ್ಶೆಗಳು, ಮೆಚ್ಚುಗೆಗಳು ಮತ್ತು ಅವುಗಳ ಮೂಲಕ ನಾವು ಏನನ್ನು ಶೋಧ ಮಾಡ್ತಾ ಇದ್ವಿ ಮನುಷ್ಯ ಲೋಕದ ಒಳಗೆ, ಅವುಗಳಿಗೆ ಅಂದಂದಿಗೆ ಸಿಕ್ಕ ಬೆಲೆಗಳು ಮತ್ತು ಮೌಲ್ಯಗಳಿಂದಾಗಿ ಅವುಗಳಿಗೆ ಒಂದು ಪರಂಪರೆಯನ್ನು ಕಟ್ಟಬೇಕು ಅಂತನ್ನುವಂಥ ಅಪೇಕ್ಷೆ ಹಿಂದಕ್ಕೆ ಸರಿದಿದ ಪರಿಣಾಮವಾಗಿ ಇವತ್ತು ನಮಗೆ ಈ ಕನ್ನಡ ನಾಟಕ ಪರಂಪರೆಯ ಒಂದು ನಿಜದ ಅರ್ಥದಲ್ಲಿ ಒಂದು ಚರಿತ್ರೆ ನಮ್ಮ ಜೊತೆಗಿಲ್ಲ. ಸೊ ನಿರ್ದಿಗಂತ ಕಳೆದ ವರ್ಷಗಳಿಂದ ಮಾಡ್ತಿರುವಂಥ ಈ ಉತ್ಸವದೊಳಗೆ ನಡೆಸ್ತಿರುವಂಥ ಸಂವಾದಗಳನ್ನೆಲ್ಲವನ್ನು ದಾಖಲು ಮಾಡ್ತಿರೋ ವಿಧಾನ ಮತ್ತು ನಿಮ್ಮಂಥ ಅನೇಕ ಜನ ರಂಗ ಆಸಕ್ತರನ್ನು ಮತ್ತು ರಂಗಭೂಮಿಯಲ್ಲಿ ಪ್ರಯೋಗಶೀಲರಾಗಿರುವಂಥ ಪ್ರಾಕ್ಟೀಷನರ್ಸ್ನೆಲ್ಲ ಜೊತೆಗಿಟ್ಕೊಂಡು ನಡೆಸ್ತಿರುವಂಥ ಸಂವಾದಗಳಲ್ಲಿ ಈ ಕೊರತೆಯನ್ನು ನೀಗಿಸುವ ಒಂದು ಆಯಾಮ ಇದೆ. ಅದಕ್ಕಾಗಿ ನಾನು ನಿರ್ದಿಗಂತಕ್ಕೆ ಅಭಿನಂದನೆಗಳನ್ನು ಮೊದಲಿಗೆ ಸಲ್ಲಿಸ್ತೇನೆ. ರಂಗಭೂಮಿಯನ್ನೇ ಮಾಸ್ಟರ್ ಡಿಗ್ರಿಗೆ ಪಾಠ ಹೇಳ್ತಿರುವ ಅಥವಾ ರಂಗಭೂಮಿಯನ್ನೇ ಸಂಶೋಧನೆ ಮಾಡ್ತಿರುವಂಥ ಸಂಸ್ಥೆಗಳಿಗೂ ವಿಶ್ವವಿದ್ಯಾನಿಲಯಗಳಿಗೂ ಕೂಡ ಈ ಇದರ ಅವಶ್ಯಕತೆ ಮನಗಾಣದಿರುವುದು ಮತ್ತು ಆ ಬಗ್ಗೆ ಕೆಲಸ ಮಾಡದಿರೋದು ನೋಡಿದ್ರೆ ನಾವು ಉನ್ನತ ಶಿಕ್ಷಣ ಮತ್ತು ಶಿಕ್ಷಣದ ಮೂಲಕ ನಾವು ಕಲಿತಾ ಇರುವಂಥ ಸಂಗತಿಗಳು ಹೇಗೆ ಡಿಸ್ಪ್ಲೇಸ್ಡ್ ಆಗಿವೆ ಅಂತ ಅನಿಸುತ್ತೆ. ಅಂದರೆ ಅಲ್ಲಿ ನಡೀತಾ ಇರೋದೇನೋ ಇನ್ನೇನು ಮಹತ್ವದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದು ಸ್ಥಾನಪಲ್ಲಟವಾಗಿರೋದನ್ನು ಅದು ನಮ್ಮ ಮನವರಿಕೆ ಮಾಡಿಕೊಡುತ್ತೆ. ಅದಕ್ಕೆ ನನಗಿದು ಭಾಳ ಸಂತೋಷ. ನಿರ್ದಿಗಂತದ ಈ ಚಿಂತನೆಯ ಭಾಗವಾಗಿ ನನ್ನನ್ನು ಸೇರಿಸ್ಕೊಂಡಿರೋದಕ್ಕಾಗಿ ಪ್ರಕಾಶ್ ಅವರಿಗೆ ಮತ್ತು ಪ್ರಕಾಶ್ ಅವರ ಜೊತೆಗೆ ಕೆಲಸ ಮಾಡ್ತಿರೋ ಎಲ್ಲ ಗೆಳೆಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇದು ಒಂದು ರೀತಿಯಾದಂಥ ನಮ್ಮ ತಿಳುವಳಿಕೆಯನ್ನು ಮಸೆಯೋದಕ್ಕೆ ಬೇಕಾಗಿರುವ ಒಂದು ಕಲ್ಲನ್ನು ಇದು ನಿರ್ಮಾಣ ಮಾಡ್ತಾಯಿದ್ದು. ಸೊ ಮಸೆಗಲ್ಲು ಅಂತ, ಮಸೆಯುವ ಕಲ್ಲು ನಿರ್ದಿಗಂತ ಅಂತ. ಸೊ ಮಸೆಯುತ್ತಿರುವಾಗ ಕಲ್ಲಿಗೆ ಭಾಳ ಒಂದು ಸ್ವಾರ್ಥ ಇದೆ. ಆಯುಧವೂ ಸೂಕ್ಷ್ಮವಾಗ್ತಿರುವಂತೆ ಕಲ್ಲು ಕೂಡ ತಾನೂ ಸೂಕ್ಷ್ಮವಾಗ್ತಿರುವಂಥ ಒಂದು ಪ್ರಕ್ರಿಯೆಯನ್ನು ಅದು ಒಳಗೊಂಡಿದೆ. ಅದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಪ್ರೋಸೆಸ್. ಈ ವರ್ಷದ ಉತ್ಸವವನ್ನು ಡಿಸೈನ್ ಮಾಡುವ ಸಂದರ್ಭದೊಳಗೆ ಧಾರವಾಡಕ್ಕೆ ಬರಬೇಕು ಅನ್ನುವಂಥ ನಿರ್ಣಯವನ್ನು ನಿರ್ದಿಗಂತ ಮೊದಲು ಮಾಡಿತ್ತು ಮತ್ತು ಮಂಗಳೂರಿನಲ್ಲಿ ಮತ್ತೆ ಇನ್ನೊಂದು ಸಾರಿ ಅದನ್ನು ರಿಪೀಟ್ ಮಾಡೋ ಕಾರ್ಯಕ್ರಮ ಇತ್ತು. ಸೊ ಪ್ರಕಾಶ್ ಗರ್ಡರನ್ನು ಮತ್ತು ನನ್ನನ್ನು ಸೇರಿದಂತೆ ಪ್ರಕಾಶ್ ರೈ ಅವರು, ನಾವು 3 ಜನ ಕುಳಿತು ಏನು ವಿಷಯಗಳನ್ನು ನಾವು ಈ ವರ್ಷ ಇಲ್ಲಿ ಚಿಂತಿಸಬಹುದು, ಚರ್ಚಿಸಬಹುದು, ಉಪಯುಕ್ತವಾಗುವ ಹಾಗೆ ಅಂತ ಯೋಚನೆ ಮಾಡ್ತಿರುವಾಗ ಉತ್ತರ ಕರ್ನಾಟಕವನ್ನೇ ಕೇಂದ್ರವಾಗಿ ಇಟ್ಕೊಂಡು ಇಲ್ಲಿನ ಸಂಸ್ಕೃತಿ ಮತ್ತು ಜನ ಬದುಕು ಇವುಗಳನ್ನೇ ಕೇಂದ್ರವಾಗಿ ಇಟ್ಕೊಂಡು ಅದರ ಸುತ್ತ ರೂಪುಗೊಂಡಿರುವಂಥ ನಾಟಕ ಇರಬಹುದು, ಕಲೆ ಇದ್ದಿರಬಹುದು, ಅಥವಾ
ಜಾನಪದವಿರಬಹುದು, ಸಂಗೀತವಿರಬಹುದು, ಆ, ಶೈಕ್ಷಣಿಕ ವ್ಯವಸ್ಥೆ ಇರಬಹುದು, ಇವೆಲ್ಲವನ್ನು ಕೂಡ ಈ ಕಕ್ಷೆಯ ಒಳಗೆ ತಂದು ಚರ್ಚೆ ಮಾಡಬೇಕು ಅಂತ ನಾವು ಯೋಚಿಸ್ತಾ ಇದ್ವಿ. ಅದರ ಭಾಗವಾಗಿ ಸಾಕಷ್ಟು ಉತ್ತರ ಕರ್ನಾಟಕದ ಸಂಸ್ಕೃತಿಯನ್ನೇ ಕೇಂದ್ರವಾಗಿಟ್ಟು ಈ ಉತ್ಸವವನ್ನು ರೂಪಿಸೋದಕ್ಕೆ ಒಂದು ಥೀಮನ್ನು ಕೂಡ ಬಹಳ ಅದ್ಭುತವಾಗಿ ರೂಪಿಸಿದ್ದಾರೆ. ಹೋದ ವರ್ಷ ಇದು ನೇಹದ ನೈಗೆ ಅಂತಿತ್ತು, ಬಟ್ ನೇಯುವ ಕೆಲಸ ಈ ವರ್ಷ ಶುರುವಾಗಿತ್ತು. ಸೊ ಅಂದರೆ ಆವಾಗಲೂ ಥಾಟ್ ಆ್ಯಕ್ಷನ್ ಫಾಲೋಸ್ ದಿ ಥಾಟ್ ಅಂತಾರಲ್ಲ, ಆ ಥರ ಹೋದ ವರ್ಷ ಈ ನೇಯ್ಗೆಯ ಚಿಂತನೆ ಉತ್ಸವದ ಭಾಳ ಮುಖ್ಯವಾದ ಘೋಷವಾಕ್ಯವಾಗಿದ್ದರೆ, ಈಗ ನೇಯುವ ಕೆಲಸ ಶುರುವಾಗಿದೆ. ಇದು ಅಂತರಂಗವನ್ನು ನೇಯ್ತಿರುವಂಥ ಒಂದು ರೀತಿ. ಅದಕ್ಕೆ ಆರಂಭದಲ್ಲೇ ಅಲ್ಲಿ ನೀವು ನಮ್ಮ ಸೃಜನದ ಆರಂಭ ನೋಡಬೇಕು, ಅಲ್ಲೆಲ್ಲ ಕೌದಿಗಳು, ಅಲ್ಲಿರುವಂಥ ನೇಯ್ಗೆಯ ಒಂದು ಇದನ್ನೇ ಅವರು ಎಷ್ಟು ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಇದರಲ್ಲಿ ಶಿಲ್ಪಕಲೆಗಳಲ್ಲಿ, ಚಿತ್ರಕಲೆಯಲ್ಲಿ ಈಗ ಇನ್ಸ್ಟಲೇಷನ್ ಅಂತ ಅನ್ನೋದು ಕೂಡ ಒಂದು ಭಾಳ ಮುಖ್ಯವಾದಂಥ ಒಂದು ಪ್ರಕಾರ. ಸೊ ಈ ಹಿನ್ನೆಲೆಯಲ್ಲಿ ನನಗೆ ನಿಮ್ಮ ಜೊತೆ ಸಂವಾದ ಮಾಡೋಕ್ಕೆ ತುಂಬ ಇಷ್ಟ ಇದೆ. ನಾನು ಮೊದಲಿಗೆ ಒಂದು 30 ನಿಮಿಷಗಳ ಕಾಲ ನನ್ನ ಅಭಿಪ್ರಾಯಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ನನಗನ್ನಿಸ್ತಾ ಇರೋದು ಇಲ್ಲಿ ಹೆಚ್ಚು ಸಂವಾದದಲ್ಲಿ ಅನೇಕ ಸಂಗತಿಗಳು ಸ್ಪಷ್ಟವಾಗ್ತವೆ, ಮತ್ತು ನಾವು ಹೇಳೋರು ಮಾತ್ರ ಅಲ್ಲ, ನೀವು ಕೇಳೋರು ಮಾತ್ರ ಅಲ್ಲ, ಹೇಳೋರು ಕೂಡ ತಾವು ಹೇಳ್ತಾ ಇರೋದರ ವ್ಯಾಲಿಡೇಷನ್ ಕೂಡ ಈ ಚರ್ಚೆ ಇದ್ದಾಗ ಮಾತ್ರ ಅದಕ್ಕೆ ಸಿಗುತ್ತೆ. ಅದರಿಂದ ನಿರ್ದಿಗಂತ ಸಂವಾದದಲ್ಲಿ ನಂಬಿಕೆ ಇಟ್ಟಿರೋದ್ರಿಂದಾಗಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಒಂದು ಮಾತುಕತೆಯ ಸ್ವರೂಪದಲ್ಲೇ ನಡೆಸೋದಕ್ಕೆ ನನಗೂ ಕೂಡ ಆಸಕ್ತಿ ಇರೋದ್ರಿಂದ ನಾನು ಮಾತು ಈಗ ನನ್ನ ಪ್ರೆಸೆಂಟೇಷನ್ ವಿಚಾರಕ್ಕೆ ಬರೋದಾದರೆ, ಈಗಾಗಲೇ ಬೆಳಗ್ಗೆ ನಡೆದ ಸೆಷನ್ನು ನಾನು ಹೇಳಬೇಕಾದ ಮಾತುಕತೆಗಳನ್ನು ಆರಂಭಿಸಿಬಿಟ್ಟಿದ್ದೆ. ಅಂದರೆ ನೀವು ಕೇಳಿದ ಪ್ರಶ್ನೆಗಳಲ್ಲಿ ಮತ್ತು ಅದಕ್ಕೆ ಶಕೀಲ್ ಮತ್ತು ಅಮಿತ್ ಕೊಟ್ಟ ಅಥವಾ ಅವ್ರ ಜೊತೆಗಿದ್ದಂಥ ನಟರು, ನಟಿಯರು, ತಂತ್ರಜ್ಞರು ಕೊಟ್ಟ ಉತ್ತರಗಳಲ್ಲೇ ಈ ಸಮಕಾಲೀನ ರಂಗಭೂಮಿಯ ಕಸುಬುದಾರಿಕೆಯ ಒಂದು ಚರ್ಚೆ ಆರಂಭವಾಗಿಬಿಟ್ಟಿದೆ ಅಂತ ನನಗನ್ಸುತ್ತೆ. ಇದಕ್ಕೆ ನಾನು ಒಂದು ಆ ಚರ್ಚೆ ಒಂದು ಕನ್ನಡ ರಂಗಭೂಮಿಯ ಬಹಳ ಮುಖ್ಯವಾದ ಒಂದು ಕಾಳಜಿಯನ್ನು ನಮಗೆ ಮನವರಿಕೆ ಮಾಡಿಕೊಟ್ಟಿದೆ. ಬಟ್ ಆ ಕಾಳಜಿ ಸಮಸ್ಯಾತ್ಮಕವಾದದ್ದ, ಅದು ನಾಳಿನ ಭವಿಷ್ಯತ್ತಿಗೆ ದಾರಿ ತೋರಿಸುವಂತಹದ್ದ, ಮತ್ತು ಈ ಚರ್ಚೆಗಳನ್ನು ನಾವು ಈ ಯುವ ನಿರ್ದೇಶಕರುಗಳು ಮತ್ತು ರಂಗತಂಡಗಳು ನಂಬ್ತಾ ಇರೋದನ್ನೇ ನಾವು ಕನ್ನಡದಲ್ಲಿ ಮುಂದುವರಿಸೋದಾದರೆ ಕನ್ನಡ ರಂಗಭೂಮಿ ತನ್ನ ಬಹುತ್ವವನ್ನು ಮತ್ತು ಕನ್ನಡ ಜನಬದುಕಿನ ಆಶಯಗಳನ್ನು ಇದು ನೆರವೇರಿಸಬಲ್ಲದ ಅಂತನ್ನುವಂಥದ್ದನ್ನು ಕೂಡ ಚರ್ಚೆ ಮಾಡಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ರಂಗಭೂಮಿ ಎಷ್ಟು ಪ್ರಭಾವಶಾಲಿಯಾದದ್ದು ಅಂತಂದರೆ, ಇಲ್ಲಿ ಮೋಸ ಮಾಡುವುದು ಬಹಳ ಸರಳ ಮತ್ತು ಸುಲಭ. ಅದರಿಂದಾಗಿ ಎಷ್ಟೋ ಆಶಯಗಳೆಲ್ಲವೂ ಕೂಡ ರಂಗದ ಮೇಲೆ ಅವು ಪ್ರಗತಿಪರವಾಗಿಯೂ ಪ್ರಗತಿಶೀಲವಾಗಿಯೂ ಕಾಣುತ್ತಿರುವಾಗಲೂ ಕೂಡ ಅವು ಅದರ ಒಳಗೆ ಆಂತರ್ಯದಲ್ಲಿ ಅವು ತಮ್ಮ ಸ್ಥಗಿತವಾದ ನೆಲೆಗಳನ್ನು ಅಥವಾ ನಾವೇನನ್ನ ಏನು ಹೇಳ್ತೀವಿ ಪ್ರತಿಗಾಮಿತನದ ಆಶಯಗಳನ್ನು ಗೊತ್ತಿಲ್ಲದೆ, ಅಂದರೆ ಮಾಡೋರು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಅದು ತುಂಬ ತೀವ್ರವಾದ ಸೂಕ್ಷ್ಮವಾದ ತಿಳುವಳಿಕೆ ಅರಿವುಗಳು ಇಲ್ಲದೇ ಇದ್ದಾಗ ಅವುಗಳ ಒಳಗೆ ಅದು ಮೈ ಪಡೆದು ಅದು ನಮ್ಮನ್ನು ದಾರಿ ತಪ್ಪಿಸ್ತಾ ಇರುತ್ತೆ. ಈ ಎಚ್ಚರವು ಕೂಡ ಈಗ ಸಮಕಾಲೀನ ರಂಗಭೂಮಿ ಎದುರಿಸ್ತಾ ಇರುವಂಥ ಬಹಳ ಮುಖ್ಯವಾದ ಒಂದು ಸಮಸ್ಯೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೆ ನಿರ್ದಿಗಂತ ಮಾಡಿದ ನೆನ್ನೆ ನೋಡಿದ 2 ನಾಟಕಗಳೇ ಮುಖ್ಯವಾಗಿಯೂ ಕೂಡ ನಮಗೆ ಚರ್ಚೆ ಮಾಡೋದಕ್ಕೆ ಆಸ್ಪದವನ್ನು ಕಲ್ಪಿಸ್ತಾ ಇರೋದು ಕೂಡ ಭಾಳ ಇಂಟ್ರೆಸ್ಟಿಂಗ್. ಯಾಕೆಂದರೆ ನೀವೆಲ್ಲ, ನಾನು ಬೇರೆ ನಾಟಕಗಳ ಚರ್ಚೆಯನ್ನು ತೆಗೆದುಕೊಂಡು ಮಾಡಬೇಕು ಅಂತಿದ್ದೆ, ಬಟ್ ನೀವು ನಿನ್ನೆ 2 ನಾಟಕಗಳನ್ನು ನೋಡಿದ್ದೀರಾ. ಹಾಗಾಗಿ ಆ 2 ನಾಟಕಗಳ ಜೊತೆಗೆ ಮಾತನಾಡುತ್ತಲೇ ಇದ್ದರೆ ನಿಮಗೆ ನಾನು ಹೇಳ್ತಿರುವ ಮಾತುಗಳು ಅಮೂರ್ತವಾದ ಸಂಗತಿಗಳಾಗದೆ ಅವು ಚರ್ಚೆಗೆ ಒಂದು ವಸ್ತುಗಳಾಗ್ತವೆ ಅಂತ ನಾನು ಭಾವಿಸಿದ್ದೇನೆ. ಈಗಿನ ಕನ್ನಡ ರಂಗಭೂಮಿಯ ಕಸುಬುದಾರಿಕೆ ಅನ್ನೋ ಪದವನ್ನು ನಾನು ವಿವರಿಸಿ ಹೇಳಬೇಕಾದ ಅವಶ್ಯ ಇಲ್ಲ. ಅದನ್ನು ಮೊದಲು ನಾವು ಕೌಶಲ್ಯ, ಅನನ್ಯತೆ ಅನ್ನೋ ಪದಗಳನ್ನು ಬಳಸೋದಕ್ಕೆ ಯೋಚಿಸಿದಾಗ ಗರುಡ್ರಂದರು ಇದನ್ನು ಸ್ವಲ್ಪ ಕನ್ನಡದ ಪದದಲ್ಲಿ ಹೇಳೋಣ ಅಂತ. ಹಾಗಾಗಿ ಕಸುಬುದಾರಿಕೆ ಎನ್ನುವಂಥ ಪದವನ್ನು ತಂದರು. ಕಸುಬುದಾರಿಕೆಯಲ್ಲಿ 2 ಬಹಳ ಮುಖ್ಯವಾದಂಥ ಲಕ್ಷಣಗಳಿವೆ. ಒಂದು, ಕಸುಬು ಅಂತಂದರೆ ಕೆಲಸ ಅನ್ನುವಂಥದ್ದೊಂದು,
ಮತ್ತು ಇನ್ನೊಂದು ಅದರಲ್ಲಿ ಕಸುಬಿನಲ್ಲೂ ಕೂಡ ಒಂದಿದೆ, ಅದು ಕಸುವು ಅಂದರೆ ಅದರ ಅಂತಃಸಾಮರ್ಥ್ಯ ಅಂತ. ಇನ್ನೊಂದು ಕಸುಬುದಾರಿಕೆ ಅಂತಂದರೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಿರುವಂಥ ತಿಳುವಳಿಕೆ. ಸೊ ಹೀಗೆ ಅದು 3 ಮುಪ್ಪುರಿಯಾದ ಅರ್ಥಗಳನ್ನು ಒಳಗೊಂಡಿರುವಂಥ ಪದ, ಕನ್ನಡದ ಪದ ಇದು. ಈ ಕಸುಬುದಾರಿಕೆ ಅದು ಕನ್ನಡ ರಂಗಭೂಮಿಯಲ್ಲಿ ಈಗ ಹೇಗೆ ಆಪರೇಟ್ ಆಗ್ತಿದೆ ಅಂತ ಚರ್ಚೆ ಮಾಡೋಣ. ಇವತ್ತಿನ ಕನ್ನಡ ರಂಗಭೂಮಿ ನನಗೆ ತಿಳಿದ ಹಾಗೆ ಇದು ವೈದೃಶ್ಯಗಳ ಕಾಲ, ವೈರುಧ್ಯಗಳ ಕಾಲ ಅಂತ ಹೇಳ್ತಿಲ್ಲ. ಭಾಳ ಹುಷಾರಾಗಿ ಈ ಪದವನ್ನು ನಾನು ಬಳಸ್ತಿದ್ದೀನಿ. ನೀವು ಇದನ್ನು ಚರ್ಚೆಗೆ ತೆಗೆದುಕೋಬೇಕು. ವೈದೃಶ್ಯಗಳ ಕಾಲ, ವೈರುಧ್ಯಗಳ ಕಾಲ ಅಲ್ಲ. ಅದು ವೈರುಧ್ಯ ಅಂತಂದರೆ ಅದು ಒಂದು ರೀತಿಯಾದಂಥ ವಾದಕ್ಕೆ ಬೀಳುವಂಥ ಪದ. ಅದು ವೈದೃಶ್ಯ ಅಂತ ಹೇಳಿದಾಗ ಅದು ಸಂವಾದಕ್ಕೆ ಆಹ್ವಾನಿಸುವ ಪದ. ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀರಿ ಅಂದರೆ, ಕನ್ನಡ ರಂಗಭೂಮಿ ಈ ವೈದೃಶ್ಯದಲ್ಲಿ ಬದುಕ್ತಾ ಇದೆ ಇವತ್ತು. ಇದು ಇಟ್ ಈಸ್ ದಿ ಪ್ರೆಸೆಂಟ್ ಸಿನಾರಿಯೋ ಆಫ್ ಕನ್ನಡ ಥಿಯೇಟರ್ ಟುಡೇ. ನೋಡಿ, ಈಗ 100 ವರ್ಷಗಳು ಕನ್ನಡ ರಂಗಭೂಮಿಯ ಪ್ರಯೋಗ ನಮ್ಮ ಕಣ್ಮುಂದೆ ಇದೆ. ನಾಟಕ ಕೃತಿಗಳ ರಚನೆ, ನಾಟಕದ ಪ್ರಯೋಗಗಳ ವಿಧಾನ, ಅದು ಪ್ರೊಸೀನಿಯಮ್ ಇರಬಹುದು, ಅಥವಾ ಜನಪದ ರಂಗಭೂಮಿಯನ್ನು ಅಡಾಪ್ಟ್ ಮಾಡ್ತಿರೋಂಥ ಸಂಗತಿ ಇರಬಹುದು, ರಿಯಲಿಸ್ಟಿಕ್ ಥಿಯೇಟರ್ನ ತಂದಿದ್ದಿರಬಹುದು, ಅಥವಾ ಬಾದಲ್ ಸರ್ಕಾರ ಅವರ ಪ್ರಣೀತವಾದಂಥ ರಂಗಭೂಮಿ ಇದ್ದಿರಬಹುದು. ಅಲ್ಲಿಂದ ಆಚೆ ಮುಂದಕ್ಕೆ ಬಂದಂಥ ಬ್ರೆಕ್ಟ್ನ ಥಿಯೇಟರ್ನ ಪರಿಣಾಮಗಳ ಮೂಲಕವಾಗಿ ಮಂಡಿತವಾದಂಥ ಥಿಯೇಟರ್ ಇದ್ದಿರಬಹುದು. ಮತ್ತು ಈಗ ಆಪ್ತರಂಗಭೂಮಿ ಅಂತ ಮಧ್ಯದಲ್ಲಿ ಒಂದು ಬಂದು ಅದು ಆಪ್ತರಂಗಭೂಮಿಯ ಲಕ್ಷಣಗಳನ್ನು ಈಗ ಈಗಿನ ವರ್ತಮಾನದಲ್ಲಿ ಮುನ್ನೆಲೆಗೆ ಬರ್ತಾ ಇರುವಂಥ ಒಂದು ರಂಗಭೂಮಿ ಇದೆ. ಅದನ್ನು ಅನ್ವೇಷಣಾ ರಂಗಭೂಮಿ ಅಂತ ಕರಿಬಹುದು. ಇಂಗ್ಲೀಷಲ್ಲಿ ಅದನ್ನು ಡಿವೈಸ್ಡ್ ಥಿಯೇಟರ್ ಅಂತ ಕರೀತಿದ್ದಾರೆ. ಬಟ್ ಅನ್ವೇಷಣಾ ಅನ್ನೋದು ಡಿವೈಸ್ಡ್ ಅನ್ನೋ ಪದಕ್ಕಿಂತಲೂ ಹೆಚ್ಚು ಇನ್ನೂ ಅರ್ಥವ್ಯಾಪ್ತಿ ಇರುವಂಥ ಪದ ಅಂತ ನಾನು ತಿಳ್ಕೊಂಡಿರೋದ್ರಿಂದ ನಾನು ಈ ಅನ್ವೇಷಣಾ ರಂಗಭೂಮಿ ಅಂತ ಕರೆಯೋದಕ್ಕೆ ಈ ಅನ್ವೇಷಣಾ ರಂಗಭೂಮಿಯ ಈ 3 ರಂಗಭೂಮಿಗಳು ಒಂದಾದ್ಮೇಲೆ ಕಾಲಕ್ರಮದಲ್ಲಿವೆ ಅಂತ ನೀವು ಗ್ರಹಿಸಿದರೆ ತಪ್ಪಾಗುತ್ತೆ. ಇವು 3 ಏಕಕಾಲಕ್ಕೆ ಕೋ ಎಕ್ಸಿಸ್ಟ್ ಆಗಿವೆ. ಅದರಿಂದ ಇದನ್ನು ನಾನು ವೈದೃಶ್ಯ ಅಂತ ಕರೆದೆ. ಈಗಲೂ ಕೂಡ ನಾಟಕಗಳ ಪಠ್ಯಗಳನ್ನೆಲ್ಲ ನಾನು ಹೇಳ್ತಾರೆ ಈಗ ಹೇಳುವಾಗ. ಇವತ್ತು ಕೂಡ ಕೈಲಾಸಂ ನಾಟಕ ಮಾಡೋರಿದ್ದಾರೆ, ಇವತ್ತು ಸಂಸಾರ ನಾಟಕ ಮಾಡೋರಿದ್ದಾರೆ, ಇವತ್ತು ಶ್ರೀರಂಗರ ನಾಟಕ ಮಾಡೋರಿದ್ದಾರೆ, ಇವತ್ತು ಪರ್ವತವಾಣಿಯ ನಾಟಕವನ್ನು ಮಾಡೋರು ಇದ್ದಾರೆ, ಇವತ್ತು ಕಾರ್ನಾಡರ ನಾಟಕವನ್ನು ನಡೀತಿರುತ್ತೆ. ಅಂದರೆ ನೀವು ಕರ್ನಾಟಕದ ಯಾವುದಾದ್ರೂ ಒಂದು ಭಾಗಕ್ಕೆ ಹೋದರೆ ಈ ರೀತಿಯಾದಂಥ ಇವತ್ತಿನ ಅನ್ವೇಷಣಾ ರಂಗಭೂಮಿಯವರೆಗೆ ಎಲ್ಲ ರೀತಿಯಾದಂಥ ನಾಟಕಗಳು ಏಕಕಾಲದಲ್ಲೇ ಕನ್ನಡ ರಂಗಭೂಮಿಯಲ್ಲಿ ನಡೀತಾ ಇದ್ದಾವೆ. ಜೊತೆಗೆ ಈಗ ನಿನ್ನೆ ನಾವು ನೋಡಿದಂಥ ಪಾರಿಜಾತವು ನಡೀತಿರುತ್ತೆ. ಬನಶಂಕರಿಯಲ್ಲಿ ವೃತ್ತಿರಂಗಭೂಮಿಯ ನಾಟಕಗಳು ನಡೀತಾ ಇರ್ತವೆ. ಮತ್ತು ನಾವ್ಯಾರೂ ಶೈಕ್ಷಣಿಕ ಚೌಕಟ್ಟುಗಳಲ್ಲಿ ಚರ್ಚೆನೇ ಮಾಡದೇ ಇರುವ ಅಲ್ಲೆಲ್ಲಾದರೂ ವೃತ್ತಿರಂಗಭೂಮಿಯ ಪ್ರಸ್ತಾಪವಾಗುತ್ತೆ. ಆದರೂ ಅತಿ ಹೆಚ್ಚು ರಂಗಭೂಮಿ ವ್ಯಾಪಿಸಿರುವಂಥದ್ದು ಗ್ರಾಮೀಣ ರಂಗಭೂಮಿಯಲ್ಲಿ. ಪ್ರತಿಯೊಂದು ಹಳ್ಳಿಗಳಲ್ಲಿ ಈಗಲೂ ಕೂಡ ಅವರು ಆ ನಾಟಕದ ಯಾವುದನ್ನು ನಾವು ಸೌಂದರ್ಯಾತ್ಮಕವಾದಂಥ ಇವುಗಳು ಮಾತಾಡ್ತಿದ್ದೀವೋ ಅವುಗಳು ಇಲ್ಲದೇ ಎಕ್ಸಿಸ್ಟ್ ಆಗಿರುವಂಥ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರಿನಿಂದ, ಕೋಲಾರ ತುಮಕೂರಿನ ಕೆಲವು ಭಾಗಗಳು ಬಂದರೆ ಕೇಳಿಕೆ ಅನ್ನೋ ಹೆಸರಿನಲ್ಲಿರಬಹುದು, ಅಥವಾ ಮಂಡ್ಯ ಈ ಕಡೆ ಎಲ್ಲ ಹೋದರೆ ಅಲ್ಲಿ ದೊಡ್ಡಾಟದ ಹೆಸರುಗಳಲ್ಲಿ ಇದ್ದಿರಬಹುದು, ಈ ಕಡೆ ಉತ್ತರ ಕರ್ನಾಟಕಕ್ಕೆ ಬಂದರೆ ಸಣ್ಣಾಟದ ಹೆಸರುಗಳಲ್ಲಿ ಇದ್ದಿರಬಹುದು, ಜಾನಪದದ ಪ್ರಯೋಗಗಳ ಹೆಸರುಗಳಿರಬಹುದು. ಮತ್ತು ಮಂಡ್ಯ ಚಾಮರಾಜನಗರ ಈ ಕಡೆ ಎಲ್ಲ ಹೋದರೆ ಅಲ್ಲಿ ಮಂಟೇಸ್ವಾಮಿ ಮತ್ತು ಮಾದೇಶ್ವರರ ಕಾವ್ಯಗಳನ್ನು ಪರ್ಫಾರ್ಮ್ ಮಾಡೋದು ಅವ್ರು ಮಾಡ್ತಾ ಇರೋದನ್ನು ಕೂಡ ನೀವು ರಂಗಭೂಮಿ ಅಂತಲೇ ಪರಿಗಣಿಸಬೇಕಾಗತ್ತೆ. ಯಾಕೆಂದರೆ ಅಲ್ಲಿಯೂ ಕೂಡ ನೀವು ಈಗ ಪಾರಿಜಾತವನ್ನು ಹೇಗೆ ನೆನ್ನೆ ಪ್ರೆಸೆಂಟ್ ಮಾಡ್ತಾಯಿದ್ರು ಅಂದರೆ ಕೆಲವನ್ನ ಅವರು ಮೈನಸ್ ಮಾಡಿ ಮಾತಾಡ್ತಿದ್ರಲ್ಲ, ಪದಗತಿಯ ಚಲನೆ ಮತ್ತು ಅದಕ್ಕೆ ಇರಬಹುದಾದ ಒಂದು ಸ್ವಲ್ಪ ನಾವೀನ್ಯವಾದ ನಾಟ್ಯದ ಇವುಗಳನ್ನು ತೆಗೆದು ಅವ್ರು ನಿಂತು ಮಾತಾಡೋ ಥರ ಇತ್ತಲ್ಲ. ಹಾಗೆ ನೋಡಿದ್ರೆ ಸೊ ಈ ಮಂಟೇಸ್ವಾಮಿ ಮಾದೇಶ್ವರ ಕಾವ್ಯದ ಪ್ರೆಸೆಂಟೇಷನ್ಗಳು ಕೂಡ ಅವು ಕೂಡ ಒಂದು ರಂಗಭೂಮಿಯ ಒಂದು ಇದು ಕಾಣುತ್ತೆ. ಇದು ರಂಗಭೂಮಿ ಅಂತ ನೀವು ಯಾಕೆ ಕರಿಬೇಕು ಅಂತ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಅದೇ ನಿರ್ದಿಗಂತ ಕೂಡ ಅದಕ್ಕೊಂದು ಉತ್ತರ ಕೊಟ್ಟಿದೆ. ಮಂಟೇಸ್ವಾಮಿ ಕಥಾ ಪ್ರಸಂಗವನ್ನು ಅವರು ಹೋದ ವರ್ಷ ಅದನ್ನು ಹಾಗೆಯೂ ಕೂಡ ಒಂದು ಪರ್ಫಾರ್ಮೆನ್ಸ್ ಮಾಡ್ಬೋದು ಅನ್ನೋದನ್ನು ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಈ ವೈದೃಶ್ಯಗಳಿಗೆ ಪೂರಕವಾಗಿ ಚರ್ಚೆ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಯನ್ನು ನಿರ್ದಿಗಂತವೇ ಸೃಷ್ಟಿಸ್ತಾ ಇರೋದು ಇದು ಭಾಳ ಆಶ್ಚರ್ಯಕರವೂ ಮತ್ತು ಅಭ್ಯಾಸಯೋಗ್ಯವೂ ಆದಂಥ ಸಂಗತಿ ಅಂತ ನನಗೆ ಅನಿಸಿದೆ. ಸ್ವಲ್ಪ ಈ ವೈದೃಶ್ಯಗಳ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ವೈದೃಶ್ಯ ಅಂತನ್ನೋದನ್ನು ಯಾವುದನ್ನ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ವಸ್ತುಗಳನ್ನು ನಾಟಕಕಾರರು ರಚಿಸುತ್ತಿರುವ ಸ್ವರೂಪದ ಸಂಗತಿಯಲ್ಲಾಗಿರುವಂಥ ಪಲ್ಲಟಗಳು. ಹಿಂದೆ ಈಗ ನಾಟಕಕ್ಕೆ ವಸ್ತುಗಳು ಎಲ್ಲಿಂದ ಬರ್ತವೆ ಅಂತ ಯೋಚನೆ ಮಾಡಿ. ನಾಟಕಕ್ಕೆ ವಸ್ತುಗಳು ಎಲ್ಲಿಂದ ಬರ್ತವೆ ಅಂತಂದರೆ, ಮೊದಲು ಚರಿತ್ರೆಯಿಂದ
ನಾಟಕ ವಸ್ತುಗಳು ಬರ್ತಾ ಇದ್ವು. ಚರಿತ್ರೆಯಿಂದ ತೆಗೆದುಕೊಂಡು ಬರೀತಾ ಇರೋರು, ಅದನ್ನು ಉದ್ಘಾಟಿಸಿದವರು ಸಂಸ, ನಿಮಗೆಲ್ಲ ಗೊತ್ತೇ ಇದೆ. ಎರಡನೇದಾಗಿ ನಾಟಕಕ್ಕೆ ವಸ್ತುಗಳನ್ನು ಎಲ್ಲಿಂದ ತರಬೇಕು ಅಂತ ಮಾಡಿದಾಗ ರಿಯಲಿಸಮ್ನಿಂದ, ಅಂದರೆ ವರ್ತಮಾನದ ಬದುಕಿನಿಂದ, ಅದರಲ್ಲೂ ಮಧ್ಯಮ ವರ್ಗದ ನಗರ ಮಧ್ಯಮ ವರ್ಗದ ಬದುಕುಗಳಿಂದ ಕನ್ನಡ ನಾಟಕಗಳಿಗೆ ವಸ್ತುಗಳು ಬಂದವು. ಅದನ್ನು ಉದ್ಘಾಟಿಸಿದವರು ಕೈಲಾಸಂ ಅವರು, ಮತ್ತು ಆ ಪರಂಪರೆಯನ್ನು ಮುಂದುವರಿಸಿದವರು ಬಹಳ ಜನ ಇದ್ದಾರೆ. ಸೊ ಇದರಲ್ಲ ಜೊತೆಗೆ ಬಹಳ ಮುಖ್ಯವಾಗಿ ಆ ಕಾಲಕ್ಕೇನೆ ಪುರಾಣಗಳಿಂದ ನಾಟಕದ ವಸ್ತುಗಳನ್ನು ತೆಗೆದು ಅವುಗಳನ್ನು ಡಿಸೈನ್ ಮಾಡುವಂಥ ಕೆಲಸವನ್ನು ಕುವೆಂಪು ಅವರು ಆರಂಭಿಸಿದರು. ಸೊ ಅವರ ಎಲ್ಲ ನಾಟಕಗಳು ಕೂಡ ಅದು ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ಬರಬಹುದಾದಂಥ ಅಂಚಿಗೆ ಸರಿಸಲ್ಪಟ್ಟವರ ಕಥೆಗಳನ್ನು ತೆಗೆದುಕೊಂಡು ಅದರ ಮೂಲಕವಾಗಿ ಅವರು ಕನ್ನಡದ ಸಂವೇದನೆಯನ್ನು ರೂಪಿಸುವ ಕೆಲಸವನ್ನು ಮಾಡೋಕ್ಕೆ ಪ್ರಯತ್ನಿಸಿದರು. ಅದೊಂದು ದಾರಿಯು ಕೂಡ ನಮ್ಮ ಕಣ್ಮುಂದೆ ಇತ್ತು. ಕಂಬಾರರ ಪ್ರವೇಶದಿಂದ ಮತ್ತು ಅದಕ್ಕಿಂತ ಮೊದಲು ಸುಮಾರು ಜನ ಕನ್ನಡದಲ್ಲಿ ಒಬ್ಬ ಮಾಸ್ತಿ ವೆಂಕಟೇಶಂಗರ್ ಅವರೇ ಅದರ ಉದ್ಘಾಟಕರು ಅಂತ ಕಾಣುತ್ತೆ. ಯಾಕೆಂದರೆ ಜನಪದದ ಜನರೂಢಿಯಲ್ಲಿದ್ದಂಥ ಕಥನಗಳನ್ನು ನಾಟಕದ ಒಳಗೆ ತಂದು ಆತನ ಮಾಡಿದ್ರು. ಬೇಂದ್ರೆ ಕೂಡ ನನಗೆ ಗೊತ್ತಿಲ್ಲ ಅವರ ಜಾತ್ರೆ ಇದು ಯಾವುದಾದ್ರೂ ಒಂದು ಮೂಲ ಇದೆಯೋ ಅಥವಾ ಒಂದು ಜನಪದದ ಕಥೆಯೊಂದನ್ನು ಅವರು ನಾಟಕವಾಗಿ ಮಾಡಿಸಿದ್ರು, ನನಗೆ ಆ ಮಾಹಿತಿ ಇಲ್ಲ. ಅದಿದ್ದರೆ ಬೇಂದ್ರೆ ಅವರಿಗೆ ಅದರ ಮೊದಲ ಪ್ರಾಶಸ್ತ್ಯ ಸಿಗುತ್ತೆ. ಅದರ್ವೈಸ್ ಕಾಕನಕೋಟೆ ಮಾಸ್ತಿಯವರು ಈ ಜನಪದದ ಕಥೆಯೊಂದನ್ನು ತಂದು ಈ ರೀತಿಯಾದಂಥ ಒಂದು ಕಥನವನ್ನಾಗಿ, ಒಂದು ಪ್ರೊಸೀನಿಯಂ ನಾಟಕವನ್ನಾಗಿ ಮಾಡಿ ಜನಗಳ ಮುಂದೆ ಇಡೋಕ್ಕೆ ಪ್ರಯತ್ನಿಸಿದ ಉದ್ಘಾಟನೆ. ಅದು ತುಂಬ ಉಚ್ಛ್ರಾಯ ಸ್ಥಿತಿಗೆ ಹೋಗಿದ್ದು ಕಂಬಾರರ ಕಾಲದಲ್ಲಿ. ಅವರು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ, ಅದರಲ್ಲೂ ಬೈಲುಹೊಂಗಲ ಸುತ್ತಮುತ್ತಲಿನ ಕಥೆಗಳನ್ನು, ಸಂಗ್ಯಾಬಾಳೆ ಇದ್ದಿರಬಹುದು ಅಥವಾ ಅನೇಕ ಕಥೆಗಳನ್ನು ಅಲ್ಲಿಂದ ಆಯ್ದು ಅವರ ಜೋಕುಮಾರ ಸ್ವಾಮಿ ಕಥೆಯಿಂದ ಹಿಡಿದು ಎಲ್ಲ ಕಥೆಗಳನ್ನು ತಂದರು. ಕಂಬಾರರ ಹಾಗೆ ಎ ಕೆ ರಾಮಾನುಜಂ ಅವರ ಕಾರಣಕ್ಕಾಗಿ ಕಾರ್ನಾಡ್ರು ಕೂಡ ಕೆಲವು ಜನಪದದ ವಸ್ತುಗಳವರ ಯಾವುದನ್ನು ಹೈವದನದ ಅಲ್ಲಿ ಬಳಕೆ, ಅಂದರೆ ಹೈವದನದ ಪ್ರೆಸೆಂಟೇಷನ್ನಲ್ಲಿ ಬಳಕೆಯಾದಂಥ ಜನಪದೀಯವಾದ ತಿಳುವಳಿಕೆಯನ್ನು ಇಟ್ಕೊಂಡು ಅವರ ಯಾವುದನ್ನು ನಾಗಮಂಡಲದ ಕಥೆಯನ್ನು ಯೋಚಿಸಿದರೆ, ಕನ್ನಡದಲ್ಲಿ ಹೀಗೆ ಜನಪದದ ಕಥೆಗಳನ್ನು ತಂದು ನಾಟಕದ ವಸ್ತುಗಳನ್ನಾಗಿ ಮಾಡಿ ಪ್ರೆಸೆಂಟ್ ಮಾಡುವಂಥ ಒಂದು ಕ್ರಮ ಬಹಳ ಪ್ರಧಾನವಾಗಿ ನಡೀತು. ಮತ್ತು ಅದು ಸಂಪೂರ್ಣವಾಗಿ ಈ ಹೊಸ ಕ್ಷೇತ್ರವನ್ನು ಪ್ರವೇಶಿಸಿದ್ದು ಶಿವಪ್ರಕಾಶರ ಕಾರಣದಿಂದಾಗಿ. ಶಿವಪ್ರಕಾಶರ ಕಾಲಕ್ಕೆ ಅದು ತತ್ವಪದಗಳಿಗೆ, ವಚನಗಳಿಗೆ ಮೊದಲೇ ಶುರುವಾಗಿತ್ತು. ಯಾಕೆಂದರೆ ಅದನ್ನು ಉದ್ಘಾಟಿಸಿದವರು ಜಿ ಬಿ ಜೋಶಿ ಅವರು, ಬಹುಶಃ ನಾನೇ ಬಿಜ್ಜಳ, ಅದಕ್ಕಿಂತ ಹಿಂದೆ ಧರ್ಮಕಾರಣದ ಇವುಗಳನ್ನೆಲ್ಲ ವೃತ್ತಿ ರಂಗಭೂಮಿಯಲ್ಲಿ ಬಸವೇಶ್ವರರ ಕಥೆಯಿಂದಾಗಿ ಅದು ಹಿಂದೆನೇ ಶುರುವಾಗೋಗಿತ್ತು. ನಾನು ಅದನ್ನು ಹೇಳ್ತಿಲ್ಲ. ಈ ಹವ್ಯಾಸಿ ರಂಗಭೂಮಿಯೊಳಗೆ ಒಂದು ತುಂಬ ತಾತ್ವಿಕವಾದ ಅನುಭವಗಳನ್ನು ಮಂಡಿಸುವ ಪ್ರಯತ್ನಗಳೊಳಗೆ ಕಾಣಿಸಿಕೊಂಡಂಥ ಇದರೊಳಗೆ ವಚನಕಾಲ ಪ್ರವೇಶ ಮಾಡಿದರು. ನಿಜವಾದ ಅರ್ಥದಲ್ಲಿ ವಚನಗಳ ರೀಇಂಟರ್ಪ್ರಿಟೇಷನ್ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ಡ್ರೌನ್ ಟ್ರಾಡನ್ ಅನ್ನುವಂಥದ್ದು ಒಂದು ಆಲೋಚನೆ ಶುರುವಾಗಿದ್ದು ಲಂಕೇಶ್ವರ ಸಂಕ್ರಾಂತಿ ನಾಟಕದ ಉದ್ಘಾಟನೆಯಿಂದ ಅಂತ ನಾನು ತಿಳ್ಕೊಂಡಿದ್ದೇನೆ. ಆಮೇಲೆ ಶಿವಪ್ರಕಾಶ್ ಅದನ್ನು ಮುಂದುವರಿಸಿ ಸಾಕಷ್ಟು ನಾಟಕಗಳನ್ನು ಅವರು ಅದನ್ನು ತಂದರು. ಅಂದರೆ ಈ ನಾಟಕಗಳು ಬಂದಾದ ಮೇಲೆ ಬರುವ ಕಾಲಕ್ಕೆ ನಾಟಕಕಾರರು ಮತ್ತು ನಿರ್ದೇಶಕರು, ಆರಂಭದಲ್ಲಿ ನಿಮಗೆಲ್ಲ ಗೊತ್ತಿದೆ, ಕೈಲಾಸಂ ತಾನೇ ಕರ್ತೃವೂ ತಾನೇ ನಿರ್ದೇಶಕನೂ ಆಗಿ ತಾನೇ ನಟನೂ ಆಗಿ ಇದ್ದಂಥ ಒಂದು ಕಾಲಘಟ್ಟ ಇತ್ತು ಆ ಕಾಲದಲ್ಲಿ. ಅನಂತರದಲ್ಲಿ ಶ್ರೀರಂಗರ ಇಂಟರ್ವೆನ್ಷನ್ನಿಂದಾಗಿ ಮತ್ತು ಇವರೆಲ್ಲರೂ ಕೂಡ ಒಂದಲ್ಲ ಒಂದು ಬಗೆಯಲ್ಲಿ ಯುರೋಪಿಂದ ಪ್ರಭಾವಿತರಾಗಿದ್ದರು, ಯುರೋಪಿಯನ್ ಥಿಯೇಟ್ರಿಂದ ಪ್ರಭಾವಿತರಾಗಿದ್ದರು. ಯುರೋಪ್ಗೆ ಹೋಗಲಿಲ್ಲ ಅಂದರೂ ಕೂಡ ಅವರು ಶೇಕ್ಸ್ಪಿಯರ್ ನಾಟಕಗಳನ್ನೆಲ್ಲ ತುಂಬ ಆಳವಾಗಿ ಇಂಗ್ಲೀಷ್ ನಾಟಕಗಳನ್ನು ಅಧ್ಯಯನ ಮಾಡಿದವರಾಗಿದ್ದರು. ಅದರಿಂದಾಗಿ ಅವರಿಗೆ ಚಾರಿತ್ರಿಕ ವಸ್ತುಗಳನ್ನು ನಿರ್ವಹಿಸುವಾಗ ಶೇಕ್ಸ್ಪಿಯರ್ನೇ ಮಾದರಿಯಾಗಿ ಅವರ ತಲೆಯೊಳಗಿತ್ತು. ಅವರ ಇವುಗಳನ್ನು ನೋಡಿದ್ರೆ ನಮಗೆ ಸ್ಟ್ರಕ್ಚರ್ಗಳ ಹಿಂದೆ ಒಂದು ಗ್ರಾಮರ್, ಥಿಯೇಟ್ರಿಕಲ್ ಗ್ರಾಮರ್ ಯಾವುದು ಅಂತ ನಾವು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಶಿವಪ್ರಕಾಶರ ಕಾಲಕ್ಕೆ ಬಂದು ನಾನು ಅಲ್ಲಿ ನಿಲ್ಲಿಸ್ತೇನೆ. ಇವು ಏನಂದರೆ ಇವೆಲ್ಲವೂ ಕೂಡ ಒಂದಾದ್ಮೇಲೆ ಒಂದು ಬಂದಿದ್ದಲ್ಲ. ಇವು ಎಲ್ಲ ಕಾಲದಲ್ಲೂ ಇವು ಎಕ್ಸಿಸ್ಟ್ ಆಗ್ತಾ ಇರೋದ್ರಿಂದ ಮತ್ತು ಆಪರೇಟ್ ಆಗ್ತಾ ಇರೋದ್ರಿಂದ ಈಗ ವೈದೃಶ್ಯತೆ ಅದಕ್ಕೆ ಈಗ ಹೊಸ ತಲೆಮಾರಿನ ಹುಡುಗರಿಗೆ ಏನಾಗುತ್ತೆ ಅಂದರೆ ಇವು ನಾಟಕಗಳೆಲ್ಲ ಅಂತ ಅನಿಸ್ತಾ ಇರ್ಬೋದು. ಶಕೀಲ್ ಒಂದು ಭಾಳ ದೊಡ್ಡ ಆಪಾದನೆಯನ್ನು ಕನ್ನಡ ನಾಟಕದ ಮೇಲೆ ಅವರು ಎತ್ತಾಕಿದ್ರು. ಯಾಕೆಂದ್ರೆ ನಾವು ಒಬ್ಬ ನಾಟಕಕಾರನಾದ್ರಿಂದ ನಾವು ಕೂಡ ಅವರಿಗೆ ಒಂದು ಆತ್ಮ ಏನಿದೆ ಡಿಫೆನ್ಸ್, ನಮಗೆ ಇದರಲ್ಲಿ ನಾಟಕಗಳು ಎಲ್ಲಿದೆ, ನಾನು ಈ ನಾಟಕಗಳು ಹೋದರೆ ನನಗೆ ಏನು ಅನಿಸೋದೇ ಇಲ್ಲ. ಅನಿಸೋದಿರೋದಕ್ಕೆ ಕಾರಣ
ನಾನು ಅದನ್ನು ವಿವರಿಸೋದಿಲ್ಲ. ಶಕೀಲ್ ಬಹುಶಃ ಕನ್ನಡದ ಕಾವ್ಯಮೀಮಾಂಸೆ ಪಾಠಗಳನ್ನು ಕ್ಲಾಸಲ್ಲಿ ಕೇಳದೇ ಇದ್ದರಿಂದಾಗಿ ಅವರು ಕನ್ನಡ ನಾಟಕದಿಂದ ದೂರ ಇದ್ದಾರೆ. ಮತ್ತು ಅವ್ರು ಕೇಳಿದ ಪಾಠಗಳೆಲ್ಲ ಯುರೋಪಿನ ಪಾಠಗಳನ್ನು ಅವರು ಇದರಲ್ಲಿ ಕೇಳಿದ್ದಾರೆ. ಆದರೆ ಚರ್ಚೆ ಮಾಡೋಣ. ಈಗ ನೀನು ಆಪಾದನೆ ಮಾಡೋದು ನಾನು ಬಾವಿಸ್ಕೊಂಡು ಕೇಳ್ಕೊಂಡು ತಾನೆ. ಸೊ ಇದು ಸಂವಾದದ ಗೋಷ್ಠಿ ಆದ್ರಿಂದ ಈಗ ನಾನು ಒಂದು ಕನ್ನಡ ನಾಟಕ ನನ್ನ ಮನಸ್ಸಿಗೆ ತಟ್ಟೋದಿಲ್ಲ ಅಂತ ಕನ್ನಡ ನಾಟಕಕಾರರು 20-30 ವರ್ಷಗಳಿಂದ ಬರ್ಕೊಂಡು ನಾವು ನಾಟಕಕಾರರು ಜನ ನಮ್ಮನ್ನು ಮೆಚ್ಚಿದ್ದಾರೆ ಅಂತ ನಾವು ನಮ್ಮ ಅಹಂನಲ್ಲಿರುವಾಗ ನೀನು ಅಷ್ಟು ದೊಡ್ಡ ಸೂಜಿ ತಗೊಂಡು ಚುಚ್ಚಿಬಿಟ್ಟು ಕನ್ನಡ ನಾಟಕಗಳು ನನಗೆ ನಾವು ತಟ್ಟೋದಿಲ್ಲ, ಇದನ್ನು ಮಾಡಬೇಕು ಅನ್ಸೋದಿಲ್ಲ, ನಾನು ಮಾಡೋ ನಾಟಕ ಅಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ಅಹಂ ಏನಾಗಬೇಕು? ನಾವು ಇಷ್ಟು ದಿನ ಕಟ್ಕೊಂಡಂತ ನಮ್ಮ ಸುತ್ತ ಕಟ್ಕೊಂಡ ನಾವು ತಲೆ ಮೇಲೆ ಇಟ್ಕೊಂಡು ಕಿರೀಟ ಏನಾಗಬೇಕು? ಇದೆಲ್ಲ ಒಂದು ಸ್ವಲ್ಪ ಹಿರೀಕರ ಬಗ್ಗೆ ಒಂದು ಸ್ವಲ್ಪ ಸಣ್ಣ ಗೌರವ, ಪಾಪ ನೊಂದ್ಕೊಂಡಾರು ಅನ್ನೋಂಥ ನಿರ್ದಾಕ್ಷಿಣ್ಯವಾಗಿ ಈ ಥರ ಶಕೀಲ್ ಹೇಳಿದನ್ನು ನಾನು ಕೇಳಿಸ್ಕೊಂಡು ಇನ್ನೂ ಸಮಾಧಾನ ಚಿತ್ತನಾಗಿ ಶಾಂತಿ ಚಿತ್ತನಾಗಿ ಅವ್ರು ಹೇಳಿದ್ರಲ್ಲಿ ನೆನ್ನೆ ನೋಡಿದ್ವಲ್ಲ ಸಮಾಧಿ ಸ್ಥಿತಿಯನ್ನು, ಆ ಥರದ ಸಮಾಧಿ ಸ್ಥಿತಿಯಲ್ಲಿ ನಾನು ಮಾತಾಡೋಕ್ಕೆ ಪ್ರಯತ್ನ, ನಾನು ಅದನ್ನು ತುಂಬ ಸೀರಿಯಸ್ ಆಗಿ ಆ ಸವಾಲನ್ನು ನಾನು ಗಮನಿಸ್ತಿದ್ದೀನಿ. ಯಾಕೆ ಅವ್ರಿಗೆ ಆ ಥರ ಅನ್ನಿಸ್ತಿದೆ ಅಂತ ಅಂದರೆ ನಮ್ಮ ಈ ವೈದೃಶ್ಯಗಳ ಕತೆ ನಾನು ಹೇಳಿದ್ನಲ್ಲ, ಇವು ಹಾಗಾದರೆ ಈಗ ವರ್ತಮಾನದ ಕನ್ನಡದ ಬದುಕನ್ನು ಹೇಳೋದಿಕ್ಕೆ ಬೇಕಾಗಿರುವಂಥ ಒಂದು ರಂಗರೂಪಕ ಭಾಷೆಯನ್ನು ನಮ್ಮ ಈ ನಾಟಕಕಾರರು ಸೃಷ್ಟಿಸ್ತಾ ಇಲ್ವೇ? ಅಥವಾ ಇವತ್ತಿನ ನಮ್ಮ ಅನುಭವವನ್ನು, ಇಷ್ಟು ಸಂಕೀರ್ಣವಾಗಿರುವಂಥ ಅನುಭವವನ್ನು ರಂಗದ ಮೇಲೆ ಅಭಿವ್ಯಕ್ತಿಸೋದಕ್ಕೆ ಬೇಕಾಗಿರುವಂಥ ರಂಗಭಾಷೆ ನಮ್ಮ ಈ 100 ವರ್ಷಗಳಲ್ಲಿ ನಾವು ಸೃಷ್ಟಿ ಮಾಡಿಕೊಂಡಿಲ್ವೇ? ಈ ಪ್ರಶ್ನೆಗಳು ಶಕೀಲ್ ಅವರ ಹೇಳಿದ ಇದರಲ್ಲಿ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಇದನ್ನು ಚರ್ಚೆ ಆಪಾದನೆ ಅವ್ರಂಗೆ ಹೇಳಿದ್ರು, ಅವರಿಗೆ ತಿಳುವಳಿಕೆ ಕೊರತೆ ಅಂತೆಲ್ಲ ಹೇಳೋದು ಮೂರ್ಖತನದ ಮಾತಾಗುತ್ತೆ. ಅದು ಒಬ್ಬ ಶಕೀಲ್ ಥರದ ಒಬ್ಬ ಪ್ರಾಕ್ಟೀಷ್ನರ್, ತುಂಬ ಸೀರಿಯಸ್ ಆಗಿ ರಂಗಭೂಮಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತಿರುವಂಥ ಒಬ್ಬ ವ್ಯಕ್ತಿ ಮಾತನ್ನು ಹೇಳಿದಾಗ ನಾವು ತುಂಬ ಗಂಭೀರವಾಗಿ ಆ ಪ್ರಶ್ನೆಯನ್ನು ಸ್ವೀಕರಿಸಿ ಯಾಕೆ ಹಾಗೆ ಹೇಳ್ತಿದ್ದಾರೆ, ಹೇಳುತ್ತಾರೆ, ಅದಕ್ಕೆ ಕಾರಣವಾದ ಸಂಗತಿಗಳೇನು ಅಂತ ಒಂದು ಆತ್ಮವಿಮರ್ಶೆಗೆ ಅವು ಈಡು ಮಾಡ್ತವೆ. ಇದನ್ನು ಇವರೊಬ್ಬನ ಮಾತ್ರ ಹೇಳಿದ್ದಲ್ಲ, ಅವರು ಹಿಂದೆ ಈ ತಲೆಮಾರಿನವರೇ ಹಾಗೆ ಹೇಳ್ತಿದ್ದಾರೆ. KP ಲಕ್ಷ್ಮಣ್ ಇದ್ದಿರಬಹುದು, ಶಕೀಲ್ ಇರಬಹುದು, ಅಥವಾ ಹೊರಗಿನಿಂದ ಬಂದ ನಮ್ಮ ಅರುಣ್ ಲಾಲ್ ಅವರು ಅಂತವ್ರು ಮಾಡ್ತಿರುವಂಥ ನಾಟಕ ಇದ್ದಿರಬಹುದು. ಇವು ಮತ್ತು ಬೆಂಗಳೂರಿನಲ್ಲಿ ಕೂಡ ಈಗ ಹೊಸದಾಗಿ ಮಾಡ್ತಿರುವಂಥ ನಾಟಕಕಾರರು ಹೊಸ ತಲೆಮಾರಿನವರು ಏನೋ ಒಂದು ಹೊಸದನ್ನು ಹುಡ್ಕೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಹೊಸದನ್ನು ಹುಡ್ಕೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾದಂತೆ ಅವರು ಹುಡುಕ್ತಾ ಇರೋದ್ರ ಹಿಂದೆ ಇರುವಂಥ ಫಿಲಾಸಫಿ ಏನು ಅಂತ ಅರ್ಥವಾಗ್ತಿಲ್ಲ. ಅದು ನಮ್ಮ ಸಮಸ್ಯೆ. ಯಾವ ಫಿಲಾಸಫಿಯನ್ನು ಹುಡುಕೋದು? ಈಗ ಶಕೀಲ್ ಅವರು ನಿನ್ನೆ ಮಾಡಿದ ಅನಾಮಿಕನ ಸಾವಿನ ನಾಟಕದ ಒಳಗೂ ಕೂಡ ಈ ಇದರ ಪ್ರಶ್ನೆಯನ್ನು, ಚಹರೆಯ ಪ್ರಶ್ನೆ ಏನಿದೆ, ಅಧಿಕೃತ ಪ್ರಶ್ನೆಯನ್ನು, ಅದನ್ನು ನಾವು ಆಫ್ರಿಕಾದಿಂದಲೇ ತಂದು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕೆ ಅಲ್ಲ? ಯಾವುದೇ ಒಂದು ಕಲೆಗೆ ಬಾರ್ಡರ್ಸ್ ಇರಲ್ಲ, ಲ್ಯಾಂಗ್ವೇಜ್ ಬ್ಯಾರಿಯರ್ ಇರಲ್ಲ, ಅದೆಲ್ಲ ಸರಿ. ಇದು ನಾನು ದೇವ ಹೊರಗಣವನು ಅಂತ ಹೇಳ್ತಿದ್ದಂಥ ಒಬ್ಬ ಶರಣನಿಗೆ ಅವನು ತಾನು ಜೊತೆಗಿಲ್ಲದೆ ಇರುವಂಥ ಒಂದು ಸ್ಥಿತಿಯಲ್ಲಿ ತಾನು ಅದರಲ್ಲಿ ತನ್ನನ್ನು ಪ್ರೂವ್ ಮಾಡ್ಕೋಬೇಕಾಗಿರುವಂಥ ಸ್ಥಿತಿ ಒಂದು ಆ ಕಾಲದಲ್ಲಿ ಇರಲಿಲ್ವೇ? ಕರ್ಣನಿಗೆ ಏನಾಗಿತ್ತು? ಅಷ್ಟು ದಿನಗಳ ಜೊತೆಯಾಗಿದ್ದಂಥ ದುರ್ಯೋಧನ ಜೊತೆಗಿದ್ದರೂ ಕೂಡ ಪಟ್ಟಾಭಿಷೇಕದ ಸಂದರ್ಭದೊಳಗೆ ಅವನು ಮುದುಕನಾಗಿದ್ದ ಭೀಷ್ಮನನ್ನು ಆಯ್ಕೆ ಮಾಡಿಕೊಂಡು ಇವನನ್ನು ತಿರಸ್ಕರಿಸಿದಾಗ ಅವನು ಅಲ್ಲಿವರೆಗೂ ನಂಬಿಕೊಂಡು ಬಂದಿದ್ದಂಥ ಗುರುತು, ನಾನು ಈ ಸಾಮ್ರಾಜ್ಯಕ್ಕೆ ಸೇರಿದವನು, ಇವನ ಪ್ರಾಣ ಸ್ನೇಹಿತ, ನಾನೇ ಇವನ ದಾರಿ ಅಂತ ತಿಳ್ಕೊಂಡಿದ್ದಂಥ ಕರ್ಣನ ಅನುಭವಿಸಿದ್ದಿರಬಹುದಾದಂಥ ನೋವಿನೊಳಗೆ ಈ ಅನಾಮಿಕನ ಸಾವಿನ ವ್ಯಕ್ತಿಯ ನೋವು ಇರಲಿಲ್ವೇ? ಎಷ್ಟು ಜನ ಪಾತ್ರಗಳು ಬೇಕು ನಿಮಗೆ ಆ ಥರದನ್ನ? ನಾವು ಅಂದರೆ ಈ ಥರದ ಒಂದು ಹೊಸ ಹುಡುಕಾಟವನ್ನು ಮಾಡುತ್ತಿರುವಂಥ ವ್ಯಕ್ತಿಗಳು ನಮ್ಮ ಪರಂಪರೆಯಲ್ಲಿರುವ ಇಲ್ಲಿವರೆಗೂ ಯಾರು ನಾವು ಸವಿಸ್ಕೊಂಡು ಬಂದಿದ್ದೀವಿ ದಾರಿ, ಅದನ್ನು ತಿರಸ್ಕರಿಸಲಿ, ಅವರಿಗೆ ಸ್ವಾತಂತ್ರ್ಯವಿದೆ, ನಾವು ಒಪ್ತೀವಿ. ಆದರೆ ಪರಿಶೀಲಿಸಿ ತಿರಸ್ಕರಿಸಬೇಕು ಅನ್ನೋ ಮನವಿಯನ್ನು ಮಾತ್ರ ನಾವು ಮಾಡ್ತೀವಿ. ಯಾಕೆಂದರೆ ಲಂಕೇಶ್ ಅವರು ಒಂದು ಮಾತಿಯನ್ನು ಹೇಳಿದರು. ಅವರು ದಲಿತ ಸಂಘರ್ಷ ಸಮಿತಿ ಒಂದು 10 ವರ್ಷಗಳಾದಾಗ ಅವರು ಈ ಬಂಡಾಯವನ್ನು ಕುರಿತಾದಂಥ ಒಂದು ಪ್ರಶ್ನಾವಳಿಯನ್ನು ಲಂಕೇಶ್ ಕಳಿಸಿದ್ದಾಗ ಲಂಕೇಶ್ ಹೇಳಿದರು, ನೋಡಪ್ಪ, ಈ ಯಾಜಮಾನ್ಯ, ಇಲ್ಲಿನ ಊಳಿಗೆ ಮಾನ್ಯ, ಇದು ಕೆಡವಲೇಬೇಕಾಗಿರುವಂಥ ಕಟ್ಟಡ, ಇದರಲ್ಲಿ 2 ಮಾತಿಲ್ಲ. ಆದರೆ ಕೆಡುವಾಗ ಒಂದು ಎಚ್ಚರ ಇರಲಿ, ಏನು ಅಂತಂದರೆ ಅದು ತನಗೆ ತಿಳಿದ ಹಾಗೆ ಇಲ್ಲಿಯವರೆಗೆ ಹೇಗೋ ಜೀವನವನ್ನು ಅದು ನಡೆಸ್ಕೊಂಡು ಬಂದಿದೆ. ಅದರಲ್ಲಿ ಹಿಂಸೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಅದರಲ್ಲಿ ಶೋಷಣೆ ಇರಲಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಇವತ್ತಿನವರೆಗೆ ನೀನು ನಿಂತು ಮಾತನಾಡುವವರೆಗೆ ಅದು ತನಗೆ ತಿಳಿದಂತೆ ಈ ಬದುಕನ್ನು ನಡೆಸ್ಕೊಂಡು ಬಂದಿದೆ. ಕೆಡುವ ಮುನ್ನ ಆ ವಿನಯದಿಂದ ಈ ಕಟ್ಟಡವನ್ನು ಕೆಡುವು ಅಂತ ಲಂಕೇಶ್ ಬರೆದಿದ್ದಾರೆ.
ಈ ಎಚ್ಚರವನ್ನು ಕೆಡೋದಕ್ಕೆ ಪ್ರಯತ್ನ ಪಡ್ತಿರುವಂಥ ಎಲ್ಲ ಕವಿಗಳು ಮತ್ತು ನಾಟಕ ನಿರ್ದೇಶಕರು, ನಟರು ಎಲ್ಲರೂ ಕೂಡ ಇದನ್ನೊಂದು ಎಚ್ಚರವಾಗಿ ತೆಗೆದುಕೊಂಡ್ರೆ ಒಳ್ಳೆಯದು ಅಂತನ್ನೋದು ನಮ್ಮ ಅಭಿಪ್ರಾಯ. ಸೊ ಹೀಗೆ ಕನ್ನಡದ ನಾಟಕದ ಸಮಕಾಲೀನ ಕನ್ನಡದ ನಾಟಕ ಒಂದು ಹೊಸ ಸ್ಥಿತ್ಯಾಂತರದ ಕಾಲದಲ್ಲಿದೆ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಕಾವ್ಯದಲ್ಲಿ ಈ ಸ್ಥಿತ್ಯಾಂತರಗಳು ಒಬ್ಬ ಒಳ್ಳೆಯ ಕವಿ ಬಂದರೆ ತನಗೆ ತಾನೇ ಸಂಭವಿಸ್ಬಿಡ್ತವೆ. ಒಬ್ಬ ನಾಟಕಕ್ಕೆ ಆ ಥರ ಅದೃಷ್ಟ ಇಲ್ಲ. ಇದು ನಾಟಕ ಈ ರೀತಿಯಾದಾಗಬೇಕಾದ್ರೆ ಅದು ಒಬ್ಬನೇ ವ್ಯಕ್ತಿಯಲ್ಲಿ ಪ್ರಾರಂಭಗೊಂಡು ಒಬ್ಬರಲ್ಲೇ ಮುಕ್ತಾಯಗೊಳ್ಳಬಹುದಾದಂಥ ಒಂದು ಸೃಜನ ಚಕ್ರವಲ್ಲ ಅದು. ಈಗ ಯಾರೋ ಒಬ್ಬರು ಕವಿ ಗೋಪಾಲಕೃಷ್ಣ ಅಡಿಗರ ಥರದ ಕವಿ ಬಂದರು, ಅಥವಾ ಇದಕ್ಕಿದ್ದಂತೆ ಶಿವಪ್ರಕಾಶ್ ಥರದ ಕವಿ ಬಂದರು, ಅಥವಾ ಈ ಕಾಲಕ್ಕೆ ಆರಿಫ್ ರಾಜನ್ ಥರದ ಯಾರೋ ಒಬ್ಬ ಕವಿ ಬಂದರು, ಒಂದು ದಾರಿಯನ್ನು ಶುರು ಮಾಡಿಬಿಟ್ರು ಅಂತ ಹೇಳಿದ ತಕ್ಷಣವೇ ಅದನ್ನು ನಿಬ್ಬೆರಗಿನಿಂದ ನಾವು ಅದರಲ್ಲಿರುವಂಥ ಹೊಸತನ್ನು ಮತ್ತು ಬದುಕನ್ನು ಅದು ನೋಡೋದಕ್ಕೆ ಆ್ಯಡ್ ಮಾಡ್ತಿರುವಂಥ ಒಂದು ಹೊಸ ಬೌದ್ಧಿಕ ವಿನ್ಯಾಸವನ್ನು ನಾವು ಸ್ವೀಕರಿಸ್ಬಿಡ್ತೀವಿ, ಸಮಸ್ಯೆ ಇಲ್ಲ. ಆದರೆ ನಾಟಕದಲ್ಲಿ ಹಾಗಾಗೋದಿಲ್ಲ. ಯಾಕೆಂದರೆ ನಾಟಕ ಇದೊಂದು ಸಾಂಘಿಕವಾಗಿ ಸಾಮೂಹಿಕವಾದಂಥ ಕ್ರಿಯೆ. ಆದ್ದರಿಂದ ಏಕಪಾತ್ರವನ್ನೇ ಮಾಡಿಸುವಂಥ ಪಾತ್ರವಾದರೂ ಕೂಡ ಅದು ಒಂದು ಸಾಂಘಿಕವಾದಂಥ ಮನೋಧರ್ಮವನ್ನು ಅದು ಬಿಟ್ಕೊಡೋದಿಲ್ಲ. ಇದು ಮತ್ತು ವ್ಯಕ್ತಿಗಳ ಈ ಸ್ವ ಆರಾಧನೆಗೆ ಇದೆಯಲ್ಲ, ಅದರೊಳಗೆ ಈ ಕಥೆ ಮತ್ತು ಕಾದಂಬರಿ ಮತ್ತು ಈ ಕವಿತೆಗಳಲ್ಲಿ ಬರೆಯುವವರಿಗಿರುವಂಥ ಒಂದು ಸ್ವಾತಂತ್ರ್ಯ ಮತ್ತು ಅವರಿಗಿರೋ ನಿರ್ಬಂಧ, ಇವೆರಡೂ ರಂಗಭೂಮಿಯಲ್ಲಿ ಬೇರೆ ಥರನೇ ಆಚರಣೆಗೆ ಬರ್ತವೆ. ಸೊ ಹಾಗಾಗಿ ಇವುಗಳನ್ನು ನಿರ್ವಹಿಸಬೇಕಾಗಿರುವಂಥ ಸಂದರ್ಭದಲ್ಲಿ ಕನ್ನಡ ರಂಗಭೂಮಿ ಎದುರಿಸ್ತಾ ಇರುವಂಥ ಸವಾಲುಗಳನ್ನು ನಾನು ಗಮನಿಸಿದರೆ, ನಾನು ಈ ತಾತ್ವಿಕವಾಗಿ ಆಮೇಲೆ ಚರ್ಚೆಗಳಲ್ಲಿ ಬಹುಶಃ ನಾನು ಮಾತಾಡಿದ ಮೇಲೆ ನೀವು ತುಂಬ ಕೋಪಗೊಂಡು ಅಥವಾ ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸನ್ನದ್ಧರಾಗಿ ನೀವು ಇರೋದಕ್ಕೆ ನನಗೆ ಸ್ಪೇಸ್ ಕೊಡೋಣ ಅಂತ ಒಂದು ಬೌದ್ಧಿಕರ ಅಣರಂಗವನ್ನಾಗಿ ಇದನ್ನು ಯಾಕೆ ರೂಪಿಸಬಾರದು ಅಂತ ನಾನು ಯೋಚಿಸ್ತಾ ಇರೋದ್ರಿಂದ ನೀವು ಅಟ್ಯಾಕ್ ಮಾಡೋದಕ್ಕೆ ನಾನು ಕವಚಗಳನ್ನು ಇಟ್ಕೊಂಡಿದ್ದೀನಿ. ಬಟ್ ಕನಿಷ್ಠ ಪಕ್ಷ ಇಲ್ಲಿರೋ ಒಬ್ಬ ಅಲ್ಲಿ ಕೈ ಇರ್ತದೆ, ನಾನಿದ್ದೀನಿ ಮೊದಲು ಸಾಲಿನಲ್ಲಿ ನಿಂತ್ಕೋತೀನಿ ಅಂತ ಚೌಗಲಿ ಪಾಪ ನಿಂತ್ಕೊಂಡಿದ್ದಾನೆ. ವಿಸಾಜಿ ಇತ್ತೀಚೆಗೆ ನಮ್ಮ ಥರದೇ ನಾಟಕ ಬರೀತೀನಿ ಅಂತ ಅವನು ಒಂದು ದಾರಿಯಲ್ಲಿರೋದ್ರಿಂದ ಅವನು ಹಿಂದಿನ ಸರದಿಯಲ್ಲಿ ಬಂದಾನು ನಮ್ಮ ಜೊತೆ ಒಂದು ಕತ್ತಿಯನ್ನು ಹಿಡ್ಕೊಂಡು. ಆದರೆ ಈಗ ವರ್ತಮಾನದಲ್ಲಿ ಏನಾಗ್ತದೆ, ಈ ಡಿವೈಸ್ಡ್ ಪ್ಲೇ ಅಂತಂತ ನಾವೇನು ಕರಿತೀವಿ, ಅನ್ವೇಷಣಾ ರಂಗಭೂಮಿ ಅಂತ ಏನು ಕರಿತಿದ್ದೀವಿ, ಇದು ಅನ್ವೇಷಣಾ ರಂಗಭೂಮಿ ಕೇವಲ ವಸ್ತುವಿನ ರೂಪದಲ್ಲಿ ಮಾತ್ರ ಆಗ್ತಿರೋ ಪಲ್ಲಟ ಅಲ್ಲ, ಅದು ಸಂಪೂರ್ಣವಾಗಿ ಅನುಭವದ ಸಂದರ್ಭದಲ್ಲೂ ಆಗ್ತಿರುವಂಥ ಪಲ್ಲಟ. ಇದು ಬಹಳ ಮುಖ್ಯವಾದ ಲಕ್ಷಣ ಅಂತ ನನಗನ್ಸುತ್ತೆ. ಈಗ ನೆನ್ನೆ ಕೂಡ ಇವರೊಂದು ಸೆಕ್ಷುಯಾಲಿಟಿಯ ಕಥೆಯನ್ನು ಹೇಳೋದಕ್ಕೆ ಪ್ರಯತ್ನಿಸಿದ್ರಲ್ಲ, ಇದನ್ನು ಆ್ಯಕ್ಚುಲಿ ಗ್ರಹಿಸಿರುವ ರೀತಿಯಲ್ಲಿ ಇದನ್ನು ಒಂದು ಅನ್ವೇಷಣಾ ರಂಗಭೂಮಿ ಅಂತ ನೀವು ಕರೆಯೋಕ್ಕೆ ಸಾಧ್ಯವೇ? ಕರಿಬೋದು. ಯಾಕೆ ಅಂತಂದರೆ ಅವರು ಇದನ್ನು ಒಂದು ಟೈಮ್ ಆ್ಯಂಡ್ ಸ್ಪೇಸನ್ನು ಸ್ಪ್ಲಿಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಹಳೆಯ ಮುದುಕಿಯಾಗಿರುವಂಥ ವಾಯ್ಸ್ ಅದನ್ನು ನಮ್ಮ ಕೇಳಿಸ್ತಾ ಆ ಪಾತ್ರವನ್ನು ತರದೆ ಒಂದು ನೆನಪಿಗೆ ಹಿಂತಿರುಗುವ ಪ್ರಕ್ರಿಯೆ ಒಳಗೆ ಇದನ್ನು ತೋರಿಸೋದಕ್ಕೆ ಪ್ರಯತ್ನಿಸಿದ್ದಾರೆ. ಆಮೇಲೆ ಅದರೊಳಗೆ ಎರಡೇ ಪಾತ್ರಗಳನ್ನು ಅದನ್ನು ಇಟ್ಟು ಅವನ್ನ ಇದು ಮಾಡ್ತಾ ಇದ್ದಾರೆ. ಈ ಡಿವೈಸ್ಡ್ ಪ್ಲೇಗಳಲ್ಲಿ ಇದರ ಉದ್ಘಾಟಕರು ಮೊದಲು ನಾನು ಕಂಡ ಹಾಗೆ ಈ ಪುದುಚೇರಿಯ ಏನದು ಶಕ್ತಿ ಗ್ರೂಪಾ ಏನು ಗುಂಪು, ಆದಿಶಕ್ತಿ ಗ್ರೂಪ್ನವರು ಈ ಥರದ ಒಂದು ಅನ್ವೇಷಣೆಯನ್ನು ಶುರು ಮಾಡಿದರು. ಅಂದರೆ ನಟರು ಕೂಡ ತಾವು ಅಭಿನಯಿಸ್ತಿರುವಂಥ ನಟ ನಟಿಯರು ಕೂಡ ತಾವು ಅನುಭವಿಸಿರೋ ಅನುಭವ ಏನು ಅನ್ನೋದನ್ನು ಅವರು ಹುಡುಕಿ ಅವರು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ. ಹಿಂದೆ ಹಾಗಿರಲಿಲ್ಲ. ನಾಟಕಕಾರ ಹೇಳಿದ ಒಂದು ಪಾತ್ರ, ಆ ಪಾತ್ರಕ್ಕೆ ಒಂದು ಅನುಭವ ಇದೆ, ಆ ಪಾತ್ರಕ್ಕೆ ಒಂದು ವಿವೇಕ ಇದೆ, ಆ ಪಾತ್ರಕ್ಕೆ ಒಂದು ಮೌಢ್ಯ ಇದೆ, ಅಥವಾ ಹಿಂಸೆ ಹೊರಟುತನ ಏನಾದರೂ ಇದ್ಕೊಳ್ಳಿ ಅದು ಇದೆ. ಅದನ್ನು ನಾನು ನಟರಿಗೆ ವರ್ಗಾಯಿಸಬೇಕು ಅಂತನ್ನೋದು ನಿರ್ದೇಶಕರು. ಕೆಲವು ಸಾರಿ ಅವರು ನಮ್ಮನ್ನು ಇಂಟರ್ಪ್ರಿಟರ್ಸ್ ಅಂತ ಕರ್ಕೊಂಡಿದ್ರು. ಕನ್ನಡ ರಂಗಭೂಮಿಲಿ ಭಾಳ ಇಂಟ್ರೆಸ್ಟಿಂಗ್ ಆದ ಫೇಸ್ ಇತ್ತು. ಕ್ರಿಯೇಟರ್ ಇಸ್ ದಿ ಪ್ಲೇ ರೈಟ್ ಆ್ಯಂಡ್ ಐ ಆಮ್ ದಿ ಇಂಟರ್ಪ್ರಿಟರ್. ಅಂದರೆ ನಾನು ಅದನ್ನು ವಿಮರ್ಶೆ ಮಾಡ್ತಾ ಇದ್ದೀನಿ. ಒಬ್ಬ ನಿರ್ದೇಶಕ, ಒಬ್ಬ ವಿಮರ್ಶಕ, ಅದು ಒಂದು ಬಗ್ಗೆ ವಿಮರ್ಶೆಯನ್ನು ನಾನು ನನ್ನ ಪ್ರಯೋಗದ ಮೂಲಕ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೆ. ಮತ್ತು ಅದನ್ನು ಆ ಪ್ರಯೋಗವನ್ನು ಸಾದರಪಡಿಸೋದಕ್ಕಾಗಿ ಬಳಸ್ತಾ ಇದ್ದಂಥ ನಟ ನಟಿಯರನ್ನು ಕೂಡ ಆತ ನಿಯಂತ್ರಿಸ್ತೀನಿ ಅಂತನ್ನುವ ನಂಬಿಕೆಯನ್ನು ಇಟ್ಕೊಂಡಿದ್ರು. ಬಟ್ ಅನೇಕ ಸಾರಿ ನಟ ನಟಿಯರು ನಿರ್ದೇಶಕನ ಅಭಿಪ್ರಾಯಗಳನ್ನು ಅವರು ರಂಗದ ಮೇಲೆ ತರೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಹಾಗೆ ಪ್ರಯತ್ನಿಸಿದ ಮೊದಲ ತಲೆಮಾರಿನ ಪ್ರಕಾಶ್ ರೈ ಅವರು ಕೂಡ ಇಲ್ಲಿದ್ದಾರೆ. ಅವ್ರು ಮಾಡಿದ ಆ ಥರದ ಕತ್ತಲೆ ಬೆಳಕು ನಾಟಕ ಎಲ್ಲ ಅವರು ಬೆಂಗಳೂರಿನಲ್ಲಿ ಮಾಡಿದ್ದನ್ನು ಗೋವಿಂದರಾವ್ ಮಾಡಿಸಿದಾಗ ಇವರು ಆ್ಯಕ್ಟ್ ಮಾಡಿದ್ದನ್ನು ಕೂಡ ನಾನು ಕಂಡಿದ್ದೇನೆ.
ಅದೊಂದು ಸ್ಟ್ಯಾಂಡರ್ಡ್ ಆದಂಥ ಒಂದು ರೂಪವಾಗಿತ್ತು. ಆದರೆ ಮುಂದೆ ಬರ್ತಾ ಬರ್ತಾ ಮತ್ತು ಈ ರೂಪಕಗಳಿಗೆ ತುಂಬ ಬಲ ಸಿಕ್ಕಿದ್ದೆಲ್ಲಿ ಅಂತಂದರೆ, ಕನ್ನಡದಲ್ಲಿ ಒಂದು ಕಡೆ ವೃತ್ತಿ ರಂಗಭೂಮಿಗಳಿಂದ ತುಂಬ ಒಂದು ಸ್ಟೀರಿಯೋ ಟೈಪ್ಡ್ ಆಗಿರುವಂಥ ಎಕ್ಸ್ಪ್ರೆಷನ್ಗಳನ್ನು ನಾವು ಸಿದ್ಧ ಮಾಡಿ ಕೊಡ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಮೊನಾಟಿನಿಯನ್ನು ಬ್ರೇಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಮತ್ತು ಅದರ ಅಂಗಸಂಸ್ಥೆಗಳಾಗಿ ಸಣ್ಣ ಅಂದರೆ ಇವುಗಳಾಗಿ ಹುಟ್ಟಿಕೊಂಡಂಥ ನೀನಾಸಂ ಇದಿರಬಹುದು ಅಥವಾ ಆಮೇಲೆ ಬಂದ ರಂಗಶಾಲೆಗಳೆಲ್ಲವೂ ಕೂಡ ಅದನ್ನು ಒಂದು ಪ್ರಮಾಣ ರಂಗಭಾಷೆ ಅಂತೇಳಿ ಭಾವಿಸಿ, ಅಂದರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಕಲಿತು ಬಂದಿದ್ದು ಇದೆಯಲ್ಲ, ಅದು ಒಂದು ಪ್ರಮಾಣ ರಂಗಭಾಷೆ. ಆ ಪ್ರಮಾಣ ರಂಗಭಾಷೆ ಮೂಲಕ ಇದನ್ನು ಡಿಸ್ಕಾರ್ಡ್ ಮಾಡಿದರು. ಯಾವುದನ್ನು ವೃತ್ತಿ ರಂಗಭೂಮಿಯಲ್ಲಿ ಕನ್ನಡ ಥಿಯೇಟರ್ ತಾನೇ ರೂಪಿಸಿಕೊಂಡಿದ್ದಂಥ ಒಂದು ಅಭಿವ್ಯಕ್ತಿಯ ರಂಗಭಾಷೆ ಹೊಂದಿತ್ತಲ್ಲ, ಅದನ್ನು ಡಿಸ್ಕಾರ್ಡ್ ಮಾಡಿ ಇದು ಸ್ಟೀರಿಯೋಟೈಪ್ ಆಗಿದೆ. ಮತ್ತು ಸ್ಟೀರಿಯೋಟೈಪ್ ಅಲ್ಲದೆ ಇದು ರೆಪ್ರೆಸೆಂಟೇಷನ್ನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಶೇಡ್ಸ್ ಇದೆ ಅಂತ. ಅಂದರೆ ಇದು ಗ್ರಹಿಸ್ತಿರುವಾಗ ಡೈನಮಿಕ್ಸ್ ಇಲ್ಲ, ಅದು ಕಪ್ಪು ಬಿಳುಪಾಗಿ ವ್ಯಕ್ತಿಗಳನ್ನು ಸಂದರ್ಭಗಳನ್ನು ಗ್ರಹಿಸ್ತಾ ಇದೆ. ಆದ್ದರಿಂದ ಇದನ್ನು ಡಿಸ್ಕಾರ್ಡ್ ಮಾಡಬೇಕು ಅಂತ ಅವರು ತಿಳಿದು ಮಾತಾಡ್ತಾಯಿದ್ರು. ಸೊ ಹಾಗಾಗಿ ಈ ಪ್ರಮಾಣ ಭಾಷೆ ಬಂದು ಕಳೆದ 30 ವರ್ಷಗಳ ಕಾಲ ಇಡೀ ಕನ್ನಡ ರಂಗಭೂಮಿಯಲ್ಲಿ ಇದು ಕೇವಲ ನಟರನ್ನ ಪ್ರೇಕ್ಷಕರನ್ನ ಮಾತ್ರ ನಿಯಂತ್ರಿಸಲಿಲ್ಲ, ನಾಟಕಕಾರರನ್ನು ನಿಯಂತ್ರಿಸಿತು. ಸೊ ನಾಟಕಕಾರರು ಏನು ಮಾಡಿದ್ರು ಅಂತಂದರೆ, ಒಬ್ಬ ನಿರ್ದೇಶಕರಿಗೆ ಬೇಕಾದಂಥ ಪಠ್ಯವನ್ನು ತಯಾರು ಮಾಡ್ಕೊಡೋದಕ್ಕೆ ಪ್ರಯತ್ನ ಪಟ್ಟರು. ಅವ್ರು ಕೇಳ್ತಾರೆ ನನಗೆ ಈ ರೀತಿ ಬೇಕು ಅಂತ, ಅಥವಾ ನೀವೇನು ಬರ್ಕೊಟ್ರು ಕೂಡ ಅವ್ರು ತಮ್ಗೆ ಬೇಕಾದಂಗೆ ತಿದ್ಕೋತಾ ಇದ್ರು. ಅದರಲ್ಲೂ CGK ಅವರು ಇದ್ರಲ್ಲ, ಅವರಲ್ಲಿ ಒಬ್ಬ ನೆಪದ ನಾಟಕಕಾರ ಇರ್ತಾ ಇದ್ದ ಅಷ್ಟೇ. ಆದರೆ ನಿಜಕ್ಕೂ ರಂಗಪಠ್ಯವನ್ನು ಅವರು ತನಗೆ ಬೇಕಾದಾಗೆ ರೂಪಿಸಿಕೊಳ್ತಾ ಇದ್ದಂಥ, ಈಗೇನು ಶಕೀಲ್ ಮತ್ತು ಹೊಸ ತಲೆಮಾರಿನ ಹುಡುಗರು ಹೇಳ್ತಿದ್ದಾರೆ, ಅದರ ಮೊದಲ ಉದ್ಘಾಟಕರು CGK. ಯಾಕೆಂದರೆ ಅವರು ರಂಗಪಠ್ಯಕ್ಕೆ ಬಟ್ ಅವರು ನಾಟಕನ ಡಿಸ್ಮಿಸ್ ಮಾಡಲಿಲ್ಲ, ಕ್ರೆಡಿಟ್ ಕೊಡ್ತಾ ಇದ್ರು. ಪಾಪ ಅವ್ರನ್ನ ಮುನ್ನೆಲೆಗೆ ತಂದು ನಿಲ್ಲಿಸ್ತಿದ್ರು. ಬಟ್ ಇವರ ಹಾಗೆ ಅವ್ರನ್ನ ಡಿಸ್ಮಿಸ್ ಮಾಡಿ ಬೇಡ ಹೋಗಲಿ ನಾಟಕಕಾರರು, ನಾವೇನು ರೂಪಿಸ್ಕೋತೀವಿ ಅಂತ ಹೇಳ್ತಿರ್ಲಿಲ್ಲ. ಬಟ್ ಆ ಉದ್ಘಾಟನೆ ಅಲ್ಲಿಂದ ಅವರಿಂದ ಶುರುವಾಯಿತು. ಸೊ ಹಾಗೆ ಈಗ ಈ ಪಲ್ಲಟ ಎಲ್ಲಿಗೆ ಬಂತು ಅಂತಂದರೆ, ಈಗ ಅನ್ವೇಷಣಾ ರಂಗಭೂಮಿ ಅಂತ ಹೇಳ್ತಿರುವಂಥ ಹುಡುಗರು ನಾಟಕವನ್ನು ಅದು ಇರುವ ವಸ್ತು ಅಲ್ಲ, ಅದು ಆಗುವ ವಸ್ತು, ಅದನ್ನು ನಾವು ಶೋಧಿಸಬೇಕು ಅಂತ ಹೇಳ್ತಿದ್ದಾರೆ. ಶೋಧಿಸುವುದು ಅಂದರೆ ಏನು? ಶೋಧಿಸೋದಕ್ಕೆ ಒಂದು ಪರ್ಸ್ಪೆಕ್ಟಿವ್ ಬೇಕಾಗುತ್ತೆ. ಯಾವುದು ಹೊಸದಾಗುತ್ತೆ, ಯಾವುದು ಹೊಸವಾಗುತ್ತೆ ಅನ್ನೋದಕ್ಕೆ ಕೆಲವು ಸಾರಿ ನಾವು ಪರಂಪರೆಯ ನೆರವು ಪಡೆಯದೆ ಹೋದರೆ ನಾವು ಅದನ್ನು ಫಿಲಾಸಫಿಕಲಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಈ ಮಾತನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ನಾನು ಗೋಪಾಲಕೃಷ್ಣ ಅಡಿಗರ ಒಂದು ಮಾತನ್ನು ನಾನು ಅವರು ಸಮಕಾಲೀನತೆ ಅನ್ನೋ ಪದಕ್ಕೆ ಒಂದು ಡೆಫಿನೇಷನ್ನ ಕೊಡ್ತಾ, ಅದು ಬಹುಶಃ ಕಾರವಾರದಲ್ಲಿ ನಡೆದ ಒಂದು ನವ್ಯ ಸಾಹಿತ್ಯದ ದಶಮಾನೋತ್ಸವ ಅಂತ ಒಂದು ಸಾಹಿತ್ಯ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ಅವರು ಕನ್ನಡ ಕಾವ್ಯದಲ್ಲಿ ಸಮಕಾಲೀನತೆ ಅಂತ ಒಂದು ಪ್ರಬಂಧ ಬರೆದಿದ್ದಾರೆ. ಆ ಪ್ರಬಂಧದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ ನೋಡಿ, ಯಾವುದೇ ಒಂದು ಎಕ್ಸ್ಪ್ರೆಷನ್ನಲ್ಲಿ ಎರಡು ಮೂಲ ವಸ್ತುಗಳು, ಅಂದರೆ ಪರಸ್ಪರ ಸಂಬಂಧವಿಲ್ಲದ ಎರಡು ಮೂಲ ವಸ್ತುಗಳು ಹಠಾತ್ ಸಂಯೋಗವಾಗಿ ಅವುಗಳಲ್ಲಿ ಯಾವುದೋ ಒಂದು ವಸ್ತುವಿನ ಮೇಲೆ ಘಾತ ಬೀಳುತ್ತೆ. ಆ ಘಾತ ಬಿದ್ದಾಗ ಆ ವಸ್ತು ಅಲ್ಲಿವರೆಗೂ ನಾವು ಕಾಣ್ತಾ ಇದ್ದಂಥ ಲೋಕದೃಷ್ಟಿಯನ್ನು ಪಲ್ಲಟಿಸಿ ಬೇರೆ ಅನುಭವವನ್ನು ನಮ್ಗೆ ತೋರಿಸ್ತಾ ಇರುತ್ತೆ. ಆದ್ದರಿಂದ ಅದನ್ನು ಸಮಕಾಲೀನತೆ. ಆ ಸಮಕಾಲೀನತೆಯ ಬಗ್ಗೆ ಶಕೀಲ್ ಉತ್ತರ ಕೊಡ್ತಾ ಕೂಡ ಇದನ್ನು ಹೇಳೋದಕ್ಕೆ ಪ್ರಯತ್ನಿಸ್ತಾ ಇದೆ. ಸಮಕಾಲೀನತೆ ಅನ್ನೋದು ಅದರಲ್ಲಿ ಆ್ಯಕ್ಚುಲಿ ಟೆಕ್ಸ್ಟಲ್ಲೂ ಇನ್ನೊಂದು ಕಡೆ ಇರೋದಲ್ಲ, ಅದು ಒಟ್ಟು ಆ ನಾಟಕದ ನಮ್ಮ ಜೊತೆ ಅದು ಯಾವ ರೀತಿಯಾದ ಸಂವಾದವನ್ನು ರೂಪಿಸುತ್ತೆ ಅನ್ನೋದೇ ಸಮಕಾಲೀನತೆ ಹೊರತು ಅದು ಅಲ್ಲಿರುವಂಥ ಸಿದ್ಧವಾದಂಥ ಒಂದು ವಿಷಯವಲ್ಲ ಅನ್ನೋದನ್ನು ಸರಿಯಾಗಿ ಹೇಳಿದ. ಬಟ್ ಅಡಿಗರು ಅದನ್ನು ಏನಂತ ಹೇಳ್ತಾರೆ ಅಂದರೆ, ಎರಡು ಹಠಾತ್ ಸಂಗತಿಗಳು ಪರಸ್ಪರ ಮುಖಾಮುಖಿಯಾಗಬೇಕು. ಈಗ ನಮ್ಮಲ್ಲಿ ಹಠಾತ್ ಸಂಗತಿಗಳು ಮುಖಾಮುಖಿಯಾಗಿರೋದನ್ನು ನಾನು ಏನು ಗುರುತಿಸ್ತಾ ಇದ್ದೀನಿ ಅಂತಂದರೆ, ಕನ್ನಡದಲ್ಲಿ ಈವರೆಗಿನ ರಂಗಭೂಮಿ ಅದು ತನ್ನೊಳಗಿರುವಂಥ ಅಂತರಂಗದ ಶಕ್ತಿಗಳ ಜೊತೆ ಹಠಾತ್ ಮುಖಾಮುಖಿ ಆಗ್ತಾ ಇತ್ತು. ಅಂದರೆ ಇದಕ್ಕೆ ಒಂದು ಕಾಲದಲ್ಲಿ ಅದು ಚರಿತ್ರೆ ಜೊತೆ ಮುಖಾಮುಖಿ ಹೊಡೀತು, ಒಂದು ಕಡೆಗೆ ಅದು ಪುರಾಣಕ್ಕೆ ಹೊಡೀತು, ಒಂದು ಕಡೆ ಜನಪದಕ್ಕೆ ಹೊಡೀತು. ಹೊಡೆದಾಗಲ್ಲ ಅದ್ರ ಮೇಲೆ ಘಾತ ಬಿತ್ತು. ಈ ಕಂಬಾರ ಜನಪದ ಅಂತಂದಾಗ ಜನಪದದ ಮೇಲೆ ಘಾತ ಬಿತ್ತು, ಹಂಗಾಗಿ ನಮಗೆ ಜನಪದದ ಲೋಕದೃಷ್ಟಿ ನೋಡಿ ಅಂತ ಹೇಳಿದ್ವು. ಸೊ ಶಿವಪ್ರಕಾಶ ಬಂದಾಗ ತತ್ವಪದಕಾರರ ಮೇಲೆ ಅದು ಘಾತ ಬಿತ್ತು. ನಾವು ತತ್ವಪದಕಾರರ ಅಂಚಿನ ಲೋಕದೃಷ್ಟಿಗಳ ಮೂಲಕ ಕನ್ನಡ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಾ ಇದ್ವಿ. ಈಗ ಆಗಿರೋ ಪಲ್ಲಟ ಏನು ಅಂತಂದರೆ, ನಾವೀಗ ಅಂತಾರಾಷ್ಟ್ರೀಯವಾದಂಥ ಒಂದು ತಿಳುವಳಿಕೆ ಜೊತೆ ಡಿಕ್ಕಿ ಹೊಡಿತಾ ಇದ್ವಿ. ಈಗ
ಅಂತಾರಾಷ್ಟ್ರೀಯತೆ ಅಂದ್ರೇನು ಅಂತಂದರೆ ಇದಕ್ಕೆ ಸ್ಥಳೀಯವಾದ ಲಕ್ಷಣವಿಲ್ಲ. ಸೊ ವೈಲೆನ್ಸ್ ಇಟ್ ಈಸ್ ಯೂನಿವರ್ಸಲ್, ಸೊ ಸಫರಿಂಗ್ ಈಸ್ ಯೂನಿವರ್ಸಲ್. ಮೊದಲು ಸಾಧಾರಣೀಕರಣ ಅಂತ ಒಂದು ಕಲ್ಪನೆ ಇದೆ ಕಾವ್ಯ ಮೀಮಾಂಸೆಯಲ್ಲಿ. ವ್ಯಕ್ತಿಗೆ ಒಂದು ಅನುಭವ ಆಗುತ್ತೆ, ಆ ಅನುಭವವನ್ನು ನಿಜವಾದ ಕಲಾವಿದ ಕಸುಬುದಾರಿಕೆ ಉಳ್ಳವನು ಏನು ಮಾಡ್ತಾನೆ ಅಂದರೆ ಅದು ಎಲ್ಲರ ಅನುಭವವನ್ನಾಗಿ ಮಾರ್ಪಡಿಸ್ತಾನೆ ಅಂತ. ಈಗ ಹಾಗಲ್ಲ, ಈಗಾಗಲೇ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅನುಭವ ಸಿದ್ಧವಾಗಿ ಹೋಗಿದೆ, ಅದನ್ನು ನಾವು ಕನ್ನಡಕ್ಕೆ ಬರಮಾಡ್ಕೊಳ್ಬೇಕು ಅಂತ. ಇದು ಓರಿಯೆಂಟಲಿಸ್ಟರ ಸಂದರ್ಭದಲ್ಲಿ ಆದ ಒಂದು ಸಮಸ್ಯೆಯ ಮುಂದುವರಿಕೆ ಅಂತ ನನಗನ್ಸುತ್ತೆ. ಅಂದರೆ ಅದನ್ನು ಕ್ವಾಲಿಫೈ ಮಾಡ್ತಾ ಇದ್ದೀವಿ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಬ್ಲ್ಯಾಕ್ ಅವರು ಮತ್ತು ಅಲ್ಲಿನ ಸಾಮ್ರಾಜ್ಯಶಾಹಿಯ ಜೊತೆಗೆ ಒಂದು ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಹಿಂಸೆಯ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಅಥವಾ ಒಂದು ಯುದ್ಧದ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ಅಥವಾ ಡಿಸ್ಪ್ಲೇಸ್ಮೆಂಟಿನ ವ್ಯಾಖ್ಯಾನ ಮಾಡಿದ್ದಾರೆ, ಪರಕೀಯತೆಯ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದನ್ನು ಡಯಾಸ್ಪೊರಾ ಅಂತ ನಾವೇನು ಕರೀತಾ ಇದ್ದೀವಿ, ವಲಸೆಯ ಪ್ರಶ್ನೆ. ಕನ್ನಡ ನಾಟಕಗಳಲ್ಲಿ ವಲಸೆಯ ಪ್ರಶ್ನೆ ಹೀಗಿತ್ತು. ವಲಸೆಯ ಪ್ರಶ್ನೆಯನ್ನು ನೀವು ಏಕಲವನ ಮೂಲಕವಾಗಿ ವಲಸೆ ಪ್ರಶ್ನೆ ನೋಡೋಕ್ಕಾಗೋದಿಲ್ವೇ? ಆಗುತ್ತಾ ಆಗಲ್ವ ಪ್ರಶ್ನೆ ಬೇರೆ. ಈಗ ಇದು ರೆಡಿಯಾಗಿ ನಮಗೆ ಅಂತಾರಾಷ್ಟ್ರೀಯವಾದಂಥ ಈ ಒಂದು ಸಿದ್ಧವಾದಂಥ ಒಂದು ಅನುಭವ ಸಿಗ್ತಾ ಇರೋದ್ರಿಂದ ಅದರ ಮೂಲಕ ನಾವು ಸೊ ಸೆಕ್ಷುಯಾಲಿಟಿ ಕ್ವಶನ್ ಆಲ್ಸೋ ಇಟ್ ಈಸ್ ಬಾರೋಡ್ ಫ್ರಮ್ ದಿ ಫೆಮಿನಿಸಮ್ ಆಫ್ ದಿ ವರ್ಲ್ಡ್ ಸಿನಾರಿಯೋ. ಸೊ ನಮಗೆ ಅಲ್ಲಿಂದ ನಾವು ಬಾರೋ ಮಾಡಿಕೊಂಡು ಇದನ್ನು ಅದಕ್ಕೆ ಒಗ್ಗಿಸುವ ಕೆಲಸವನ್ನು ಮಾಡ್ತಾಯಿದ್ವಿ. ನಾವು ಕಳೆದುಕೊಳ್ತಿರೋದು ಏನನ್ನು ನಾನು ನಮ್ಮ ಹೊಸ ತಲೆಮಾರಿನವರು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಇಲ್ಲಿ ಕನ್ನಡ ಎಲ್ಲಿ ಉಳಿದಿದೆ? ಭಾಷೆಯಲ್ಲಿ ಕನ್ನಡ ಉಳಿಯುತ್ತಾ? ಭಾಷೆ ಮಿಯರ್ಲಿ ಇಟ್ ಈಸ್ ಎ ವೆಹಿಕಲ್. ಅದಕ್ಕೆ ಭಾಷೆಗೆ ಯಾವುದೇ ರೀತಿಯಾದಂಥ ಒಂದು ಕಲ್ಚರಲ್ ಆದಂಥ ನೆನಪಿರಲ್ಲ. ಅದನ್ನು ಬಳಸುವವರು ಇದ್ದರೆ ಮಾತ್ರ ನೆನಪಿರುತ್ತೆ. ನೆನಪಿರೋದು ಬಳಸುವವರಲ್ಲಿ, ಭಾಷೆ ಆಡೋ ಮಾತಿನಲ್ಲ. ಈಗ ಪಾತ್ರವನ್ನು ಮಾಡ್ತಿರುವಂಥ ವ್ಯಕ್ತಿ ಒಬ್ಬ ಕರ್ನಾಟಕದ ದಲಿತನೋ ಅಥವಾ ಒಬ್ಬ ಹೀಳಿಗೆ ಯಾವುದೋ ನಮ್ಮ ಇದರಲ್ಲಿ ಕರಾವಳಿಯಲ್ಲಿರುವಂಥ ಮೊಗೇರನೋ ಅಥವಾ ಮಲಬಾಚುವಂಥ ಕೆಲವು ವೃತ್ತಿಯನ್ನು ಮಾಡ್ತಿರುವಂಥ ಒಬ್ಬ ವ್ಯಕ್ತಿಯೂ ಆದಾಗ ಅದು ಕನ್ನಡ ಸಂಸ್ಕೃತಿಯ ಜೊತೆಗೆ ಏರ್ಪಡಿಸಿಕೊಳ್ಳುವ ಸಂವಾದ ಬೇರೆ. ಆದರೆ ಆ ವ್ಯಕ್ತಿಯನ್ನು ನೀವು ಅಂತಾರಾಷ್ಟ್ರೀಯ ಮಟ್ಟದಿಂದ ನೀವು ತೆಗೆದುಕೊಂಡ್ಬಂದು ಇಟ್ಕೊಂಡ್ರೆ ಆಗ ಆ ವ್ಯಕ್ತಿ ಕನ್ನಡ ಜಗತ್ತಿನ ಜೊತೆ ಏರ್ಪಡಿಸಿಕೊಳ್ಳುವ ಸಂಬಂಧದ ಸ್ವರೂಪ ಬೇರೆ. ಸೊ ಹೀಗಾಗಿ ಇವತ್ತು ಕನ್ನಡ ರಂಗಭೂಮಿಯ ಜಗತ್ತು ಈ ರೀತಿಯಾದಂಥ ಸಾಂಸ್ಕೃತಿಕವಾಗಿ ಕನ್ನಡತನವನ್ನು ಅದು ಕಳೆದುಕೊಳ್ಳುವ ಪ್ರಯತ್ನದಲ್ಲಿ ಇದೆ ಅಂತ ಅನಿಸುತ್ತೆ. ಬಟ್ ತುಂಬ ಕ್ರಾಫ್ಟ್ಮನ್ ಇದೆ ಇದರಲ್ಲಿ ಸಾಧಿಸಿಕೊಂಡಿರುವಂಥದ್ದನ್ನು ನಾವು ಮರಿಬಾರ್ದು. ಏನು ಸಾಧಿಸಿಕೊಂಡಿದೆ? ಅದು ಪರಿಣಾಮವನ್ನು, ರಂಗಭೂಮಿಯ ಮೇಲೆ ಉಂಟು ಮಾಡುವ ಪರಿಣಾಮವನ್ನು, ಅದನ್ನು ನಾವು ಸಮಗ್ರೀಕರಣ ಶಿಲ್ಪ ಬಲ ಅಂತ ನವ್ಯರು ಬಳಸಿದ ಒಂದು ಪದವನ್ನು ಬಳಸಿ ಹೇಳೋದಾದರೆ, ರಂಗಸೌಷ್ಠವ ಒಂದು ದೇಹ ಮತ್ತು ಮನಸ್ಸು ಇವುಗಳ ಸಂಬಂಧಿತವಾಗಿ ಏರ್ಪಡಬಹುದಾದಂಥ ಒಂದು ಏನು ಎಕ್ಸ್ಪ್ರೆಷನ್ ಇದೆ, ಅದನ್ನು ಇದು ಅದ್ಭುತವಾಗಿ ಇವರು ಸಾಧಿಸ್ತಾ ಇದ್ದಾರೆ. ಆದರೆ ಆ ಸಾಧಿತವಾಗುವಂಥ ಸಂಗತಿಯೇ ಕನ್ನಡದ ಸಾಂಸ್ಕೃತಿಕ ನೆನಪಿನ ಜೊತೆಗೆ ಇರೋ ಸಂಬಂಧ ಏನು? ಈ ಪ್ರಶ್ನೆಯನ್ನು ಕೇಳಬೇಕು. ಈಗ ನಾನು ಒಂದು ಕೊನೆಯ ಮಾತಾಗಿ ಚರ್ಚೆಗೆ ಮೊದಲು ನಾನು ಹೇಳಿದ ನಿರ್ದಿಗಂತದ ಈ ನಾಟಕಗಳು ಈ ಥರ ಚರ್ಚೆಗೆ ಕಾರಣವಾಗಿವೆ ಅಂತ ಹೇಳಿದ್ದಕ್ಕೆ ಒಂದು ನಿಮಗೆ ಬಹುಶಃ ಅರ್ಥವಾಗುವಂಥ ಒಂದು ಮಾತು ಹೇಳ್ಬಿಡ್ತೀನಿ. ಈಗ ಸೆಕ್ಷುಯಾಲಿಟಿ ಕುರಿತು ಅಮಿತ್ ರೆಡ್ಡಿ ಅವರೆಲ್ಲ ಮಾಡಿದ ನಾಟಕ, ಇದು ನಿಜಕ್ಕೂ ಮೇಲ್ನೋಟಕ್ಕೆ ತುಂಬ ರ್ಯಾಡಿಕಲ್ ಆಗಿ ಕಾಣಿಸ್ತಾ ಇದೆ. ಆದರೆ ಈ ನಾಟಕ ಡಿಸ್ಕಸ್ ಮಾಡ್ತಿರುವಂಥ ಸೆಕ್ಷುಯಾಲಿಟಿಯಲ್ಲಿ ಹೆಣ್ಣು ಗಂಡುಗಳು ಪಾಲ್ಗೊಳ್ಳುವಂಥ ಈ ಸೆಕ್ಷುಯಾಲಿಟಿ ಒಳಗೆ ಅವರು ತೋರಿಸ್ತಿರುವಂಥ ಯಾವುದನ್ನು ಆದರ್ಶ ಸ್ಥಿತಿ ಅಂತ ತೋರಿಸ್ತಾ ಇದ್ದೀರೋ, ಆ ಆದರ್ಶ ಸ್ಥಿತಿ ಪೇಟ್ರಿಯಾರ್ಕಲ್ ಸಿಸ್ಟಮ್, ಹೆಣ್ಣು ಗಂಡುಗಳನ್ನು ನಿಯಂತ್ರಿಸೋದಕ್ಕಾಗಿ ಸೃಷ್ಟಿಸಿಕೊಂಡ ಮೌಲ್ಯವನ್ನೇ ನೀವು ರೀಪ್ರೊಡ್ಯೂಸ್ ಮಾಡ್ತಾ ಇದ್ದೀರ. ಅಕ್ಕಮಹಾದೇವಿ ಇದನ್ನು ದೊಡ್ಡ ಕ್ರಾಂತಿಕಾರಕವಾಗಿ ಹೇಳಿದ್ಲು. ಗಂಡಿನ ಸಹಚರ್ಯದಲ್ಲಿ ಹೆಣ್ಣು ಇಂತಹ ಗಂಡಿದ್ದರೆ ನಾನು ತೃಪ್ತಳಾಗುತ್ತೇನೆ, ಅದರಲ್ಲಿ ನಾನು ಅನುಭವ ಪಡಿತೇನೆ ಅಂತ ಹೇಳುವಂಥ ಹಂಬಲವನ್ನೇ ನೀವು ಇದರಲ್ಲಿ ಶೋಧಿಸ್ತಾ ಇರೋದ್ರಿಂದಾಗಿ ನೀವು ರ್ಯಾಡಿಕಲ್ ಅನ್ನೋ ಹೆಸರಿನಲ್ಲಿ ಮತ್ತೂ ಪಾರಂಪರಿಕವಾಗಿರುವ ಹೆಣ್ಣಿನ ಲೈಂಗಿಕ ಅಧೀನತೆಯನ್ನೇ ನೀವು ಮತ್ತೂ ಇದರಲ್ಲಿ ಪ್ರಕಟಿಸುವಂತೆ ಕೆಲಸ ಮಾಡ್ತಾ ಇದ್ದೀರಿ. ಈ ಎಚ್ಚರ ಬೇಕು ಅಂತಂದರೆ ಅದಕ್ಕೆ ತೀವ್ರವಾದಂಥ ಅಕ್ಕಮಹಾದೇವಿ ಥರದ ಅನೇಕ ಜನರನ್ನು, ಕನ್ನಡದಲ್ಲಿ ಬಂದ ಹೆಣ್ಣು ಮಕ್ಕಳನ್ನು, ಜನಪದದಲ್ಲಿ ಬರುವ ಇವಳು ಇದೇ ಪ್ರಶ್ನೆ ಕೇಳ್ತಾರೆ. ಇವಳು ಮುಂದೆ ರೇಣುಕಾಯಲ್ಲಮ್ಮನ ಕೇಳ್ತಾನೆ ಇವನು. ಯಾಕೆ ಕೇಳೋದು? ಯಾರು ಮಗ ಕೇಳ್ತಾನೆ ರೇಣುಕಾಯಲ್ಲಮ್ಮನ ಜಾನಪದ ಕಥನದಲ್ಲಿ, ನಮ್ಮ ಅಪ್ಪ ಬೇಡ,
ಮಿಂಡನ್ನಾದರೂ ತೋರಿಸು, ಅವನನ್ನೇ ಅಪ್ಪ ಅಂತೀನಿ ಅಂತ ರೇಣುಕೆ ಎಲ್ಲಮ್ಮನನ್ನು ಪರಶುರಾಮ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಹೂವಿನ ಬನಕ್ಕೆ ಹೋಗಿದ್ದೆ, ಹೂ ಸೋಕಿ ನಿನ್ನ ಹೆಡೆದೆ. ಹೂವಿನ ಬನಕ್ಕೆ ಹೋಗಿದ್ದೆ, ಹೂ ಸೋಕಿ ನಿನ್ನ ಹೆಡೆದೆ ಅಂತ ಹೇಳುವಂಥ ಈ ಕ್ರಾಂತಿಕಾರಕವಾದಂಥ ಹೇಳಿಕೆಯನ್ನು ನೀವು ಇದರಲ್ಲಿಟ್ಟು ನೋಡಿದ್ರೆ ನಿಮಗೆ ಇವಳಿಗೆ ಮಂಜುಳೆಗೆ ಆ ಥರದ ಒಂದು ಸಾನ್ನಿಧ್ಯ ಪ್ರಾಪ್ತವಾಗೋದಕ್ಕೆ ಒಬ್ಬ ಪಯ್ಯೋ ಒಬ್ಬ ಸ್ವಾಮಿನೋ ಒಬ್ಬನ ಒಟ್ಟಿನಲ್ಲಿ ಒಂದು ಗಂಡಸಿನ ಅವಶ್ಯಕತೆಯನ್ನು ಇದು ಮಂಡಿಸೋದ್ರ ಮೂಲಕವಾಗಿ ಇದು ಪೇಟ್ರಿಯಾರ್ಕಲ್ ಆದಂಥ ಆ ಅಧೀನತೆಯನ್ನೇ ರ್ಯಾಡಿಕಲ್ ಅನ್ನುವಂಥ ವೇಷ ತೊಡಿಸಿ ನಾವು ಇದಕ್ಕೆ ಬಹುಶಃ ಸ್ಟ್ರಾಂಗ್ ಆದಂಥ ಒಂದು ಡಿಸ್ಕಷನ್ ಬೇಕಾಗುತ್ತೆ. ಮಾಡೋದಷ್ಟೇ ಮುಖ್ಯ ಅಲ್ಲ, ಅದನ್ನು ಇದರೊಳಗಿರುವಂಥ ಈ ಅಂತರ್ಗತವಾದಂಥ ಪ್ರತಿರೋಧದ ನೆಲೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟ್ರಾಂಗ್ ಆದ ಇಂಟೆಲೆಕ್ಚುಯಲ್ ಡಿಸ್ಕೋರ್ಸ್ ಈಸ್ ರಿಕ್ವೈರ್ಡ್. ನಮ್ಮ ಹುಡುಗರು ಈಗಿನ ಎಲ್ಲರೂ ಕೂಡ ದೇ ಆರ್ ಡಿಸ್ಕೋರ್ಸ್ಗೆ ಬೆನ್ನು ಹಾಕಿದವರು. ತಾವು ಮಾಡಿದ್ದನ್ನು ಕುರಿತು ಯಾರಾದರೂ ಕಾಮೆಂಟ್ ಮಾಡಿದರೆ ಅವ್ರು ಏನು ಹೇಳ್ತಾರೆ ಕಾಮೆಂಟ್ನು, ಅದ್ರ ಮೂಲಕ ಏನು ಅವರು ಗುರುತಿಸ್ತಾ ಇದ್ದಾರೆ ತಪ್ಪು, ಅದರಲ್ಲೇ ಆಸಕ್ತಿ ಇಲ್ಲ ಅವರಿಗೆ. ತಾವು ಮಾಡಿದ್ದರ ಸಮರ್ಥನೆ ಮತ್ತು ತಾವು ಮಾಡ್ತಿರೋದು ಸರಿ ಎನ್ನುವಂಥ ವಿಚಾರದಲ್ಲಿರುವಂಥ ಖಚಿತತೆ ಇವತ್ತು ಕನ್ನಡ ರಂಗಭೂಮಿಯ ಸಮಸ್ಯೆಯಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಬಹುಶಃ ನನ್ನ ಸ್ಟೇಟ್ಮೆಂಟನ್ನು ನಾನು ಕರೆಕ್ಟಾಗಿ ಜಸ್ಟಿಫೈ ಮಾಡಿ ಮಾತಾಡಿದ್ದೀನಿ ಅಂತ ಅನಿಸುತ್ತೆ. ಒಪ್ಪುವಂತೆ ಅಲ್ಲ, ನಾನು ಹೇಳ್ತಿರೋದು ಅರ್ಥಕ್ಕೆ ಧಕ್ಕೆ ಬರದಂತೆ ಪ್ರತಿರೋಧ ಇಲ್ಲದಂತೆ ಮಾತಾಡಿದ್ದೀನಿ. ಇದು ಚರ್ಚೆಗೆ ಬಿಟ್ಟಿರೋದಷ್ಟೇ. ಇವ್ಯಾವೂ ಕೂಡ ಕನ್ನಡ ರಂಗಭೂಮಿ ಮೇಲೆ ಮಾಡ್ತಿರುವಂಥ ತೀರ್ಪುಗಳಲ್ಲ. ನಿಮ್ಮ ಡಿಜಿಟಲ್ ಮೀಡಿಯಾಗಳೆಲ್ಲ ಬರೀತಿರಲ್ವ, ಆ ರೀತಿಯಾದಂಥ ಒಂದು ಶರಗಳಲ್ಲ ಇವು. ನಾನು ಗಮನಿಸ್ತಿರುವ ಮತ್ತು ನನಗೆ ಆತಂಕ ಹುಟ್ಟಿಸ್ತಿರುವಂಥ ಸಂಗತಿಗಳನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಹೊಸ ತಲೆಮಾರು ಈ ಎಚ್ಚರವನ್ನು ಪಡ್ಕೋಬೇಕು ಅನ್ನೋದು ನನ್ನ ಆಗ್ರಹ. ಅರ್ಧ ಗಂಟೆ ಟೈಮ್ ಕೊಡೋಣ ಅಂತ ಇದ್ದೆ, ಬಟ್ 45 ನಿಮಿಷ ಆಗೇ ಹೋಯ್ತು. ದಯಮಾಡಿ ಕ್ಷಮಿಸಿ. ನಾನು ಮಾತು ನಿಲ್ಲಿಸೋಷ್ಟೊತ್ತಿಗೆ ಪ್ರಶ್ನೆಗಳು ಜಾಸ್ತಿ ಆಗ್ತವೆ ಅಂದ್ಕೊಂಡ್ರೆ ಎಲ್ಲ ಈ ಥರ ಮೌನವಾಗಿರೋದು ನಿಮ್ಮ ಮಾತಿನಿಂದ ಇದು ನಮ್ಮದೇ ಇದು ಏನು ನಮ್ಮ ಪ್ರತಿಕ್ರಿಯೆ. ನಮ್ಮ ಮಾತುಗಳು ನೀವು ಮೌಲ್ಯಮಾಪನ ಮಾಡ್ತಿರೋದು ಹೀಗೆ ಅಂತ ನಾನು ಭಾವಿಸಿ. ಸರ್ ನಮಸ್ಕಾರ. ಕನ್ನಡ ಆಧುನಿಕ ರಂಗಭೂಮಿ ಸವಾಲುಗಳಲ್ಲಿ ಕನ್ನಡದ ರೈಟ್ರು ಏನು ಇವತ್ತಿನ ಸ್ಥಿತಿ ಏನಾಗಿದೆ, ರೈಟ್ರು ಈಗ ವಿದೇಶದ ಕಾನ್ಸೆಪ್ಟ್ ಇಬ್ಬರು ಯೂತ್ಸಿಗೆ ಹೇಳಿದಿರಿ. ಮೈಕ್ ಸ್ವಲ್ಪ ದೂರ ಇಟ್ಕೊಳ್ಳಿ ನೀವು. ಓಕೆ ಸರ್. ಈ ಕನ್ನಡ ಆಧುನಿಕ ರಂಗಭೂಮಿಯಲ್ಲಿ ನಾಟಕಕಾರರ ಸಮಸ್ಯೆ ಏನು ಅಂತ. ನಾಟಕರ ಸಮಸ್ಯೆನಾ? ನಾಟಕರ ಸಮಸ್ಯೆ ಅಲ್ಲ, ಅದು ರಂಗಭೂಮಿ ಸಮಸ್ಯೆ. ಅಲ್ಲ, ರಂಗಭೂಮಿ ನಾಟಕರು ಇರ್ತಾನಲ್ಲ ರಂಗಭೂಮಿಯಲ್ಲಿ, ಅವರ ಸಮಸ್ಯೆಗಳೇನು, ಆ ಸವಾಲುಗಳೇನು, ಯಾಕೆ ಬೆಳಕಿಗೆ ಬರ್ತಾ ಇಲ್ಲ? ಒಂದು ಬರೆದಂಥ ಒಬ್ಬ ನಾಟಕಕಾರರು ಭಾಳ ಪ್ರಮುಖ ಸ್ಥಾನದಲ್ಲಿದ್ದಾನೆ, 20-30 ಬರೆದಂಥ ನಾಟಕಕಾರರು ಇನ್ನೂ ಬೆಳಕಿಗೆ ಬಂದಿಲ್ಲ. ಈ ಸವಾಲುಗಳೇನು, ಅದರ ಬಗ್ಗೆ ತಾವು ವಿವರಣೆ ನೀಡಬೇಕಂತ. ಅಂದರೆ ಕೆಲವರು ನಾಟಕಕಾರರು ಅದೃಷ್ಟವಂತರು ಇರ್ತಾರೆ. ಅವ್ರು ನಾಟಕ ಬರೋಕ್ಕೆ ಮೊದಲೇ ಅವ್ರಿಗೆ ಒಂದು ರಂಗತಂಡ, ಒಬ್ಬ ನಿರ್ದೇಶಕ ಎಲ್ಲ ಕನ್ನಡ ರಂಗಭೂಮಿಯಲ್ಲಿ ರೆಡಿಯಾಗಿರ್ತಾರೆ. ಅವ್ರು ಬರ್ಕೊಟ್ರೆ ಮಾಡ್ತೀವಪ್ಪ ಅಂತಿರ್ತಾರೆ. ಪಾಪ ಕೆಲವರು ಎಷ್ಟೋ ನಾಟಕಕಾರರು, ಅದರಲ್ಲೂ ಮುಖ್ಯವಾಗಿ ಈ ಉತ್ತರ ಕರ್ನಾಟಕದಲ್ಲಿರುವಂಥ ಎಷ್ಟೋ ನಾಟಕಕಾರರು ಅವರು ಬರೆದು ನಾಟಕಗಳನ್ನು ಹಚ್ಚಾಕಿಟ್ಕೊಂಡು ಕೂತಿರ್ತಾರೆ. ಅವು ನಾಟಕಗಳು ಪಾಪ ಪ್ರದರ್ಶನ ಭಾಗ್ಯ ಕಾಣಿಸೋದಿಲ್ಲ. ಇದು ತುಂಬ ಸರಳೀಕೃತವಾದಂಥ ಒಂದು ಹೇಳಿಕೆ ಇದಿದೆ. ಸೊ ಎಲ್ಲಿ ರಂಗಭೂಮಿ ಇರ್ತದೆ, ರಂಗ ಚಟುವಟಿಕೆಗಳಿರ್ತದೆ, ಅಂಥ ಕಡೆ ನಾಟಕಕಾರರನ್ನು, ನಾಟಕ ಬರೆಯೋರಿದ್ದರೆ ಅವರು ಖಂಡಿತವಾಗಿ ಐಡೆಂಟಿಫೈ ಮಾಡಿ ಗುರುತಿಸಿ ಬರೆಸುವ ಒಂದು ಪ್ರಯತ್ನಗಳು ನಡಿಬೇಕು. ಅಂದರೆ ರಂಗಭೂಮಿ ಇವಾಗ ನೀವು ಏನು ಎದುರು ಪಡಬೇಕಾಗಿಲ್ಲ. ನಾಟಕಕಾರರಿಗೆ ಇನ್ಮೇಲೆ ಜಾಗ ಇಲ್ಲ. ಈಗ ನಾನು ಹೇಳ್ತಿರುವಂಥ ಡಿವೈಸ್ಡ್ ಪ್ಲೇಗಳಲ್ಲಿ ಇದರಲ್ಲಿ ನಾಟಕಕಾರರು ಇನ್ನು ಮುಂದೆ ಏನೋ ನಾವು ಈಗ ಭಾಷೆಗಳಲ್ಲಿ ಆಮೇಲೆ ಸ್ಪೀಸಿಸ್ ಅಂತ ಕರಿತೀವಲ್ಲ, ಎಂಡೇಂಜರ್ಡ್ ಸ್ಪೀಸಿಸ್. ಸೊ ನಾಟಕಕಾರ ಈಸ್ ಎ ಎಂಡೇಂಜರ್ಡ್ ಸ್ಪೀಸಿಸ್. ಅಂದರೆ ಅಳಿದು ಹೋಗುವಂಥ ಒಬ್ಬ ಕವಿಗೆ ಪ್ರಾಬ್ಲಮ್ ಇಲ್ಲ, ಕಥೆಗಾರರಿಗೆ ಪ್ರಾಬ್ಲಮ್ ಇಲ್ಲ, ಯಾವುದೇ ಸೃಜನಶೀಲ ವ್ಯಕ್ತಿಗೆ ಪ್ರಾಬ್ಲಮ್ ಇಲ್ಲ. ಬಟ್ ನಾಟಕಕಾರರು ಇನ್ನು ಮುಂದೆ ಇರಲ್ಲ. ಯಾಕೆಂದರೆ ನಾಟಕಕಾರರು ನಾಟಕಕ್ಕೆ, ನಾಟಕ ರಂಗಕ್ಕೆ ಏನನ್ನೋ ಆ್ಯಡ್ ಮಾಡ್ತಿದ್ದಾರೆ ಅಂತ ನಂಬುವ ಒಂದು ರಂಗತಂಡವಾಗಲಿ ರಂಗ ನಿರ್ದೇಶಕರಾಗಲಿ ನನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನನ್ನ ನಿಮ್ಮ ಅಭಿಪ್ರಾಯವನ್ನು ನೀವು ಹೇಳೋದಕ್ಕೆ ನನಗೇನು ತೊಂದರೆ ಇಲ್ಲ.
ಅಲ್ವ ಹೊಸ ಟ್ರೆಂಡಲ್ಲಿ ತೋರಿಸಿ ಯಾರಾದ್ರೆ ಈಗ ಎಲ್ಲ ಮಾಡ್ತಿರೋದು. ಈಗ ನಾನು ಮೊನ್ನೆ ರಂಗಶಂಕರದವರು 4 ನಾಟಕಗಳನ್ನ ಮಾಡ್ಕೊಂಡು ಬಂದಿದ್ರು, ಚಾಮರಾಜನಗರದಲ್ಲಿ ಹೋಗಿ ನೋಡಿದೆ. ಅವೆಲ್ಲ ಹೀಗೆ ಇದಾವೆ. ಮತ್ತು ನಾ ಸಾಧ್ಯ ಇಲ್ಲ. ಅದು ನಮ್ಮ ಹಂಬಲ, ನಾಟಕಕಾರರಾಗಿ ನಮ್ಮ ಹಂಬಲ. ನಾವು ಅಳುವೋಗ್ಬಾರ್ದು ಅಂತ ನೀನು ನಾನು ಹೇಳೋದಲ್ಲಪ್ಪ ಇದು, ಅವ್ರು ಹೇಳ್ಬೇಕು. ಈಗ ಯಾರು ಕೆ ಪಿ ಲಕ್ಷ್ಮಣನು ಶಕೀಲ್ ಅಂತವ್ರು ಹೇಳ್ಬೇಕು, ಇಲ್ಲ ಸ್ವಾಮಿ ನಾಟಕಕಾರ ಅಳದೋಗಲ್ಲ ಅಂತ. ಯಾಕೆಂದ್ರೆ ಅವರು ನಾವು ನಾಟಕ ಹುಡುಕ್ತೀವಿ, ನಾಟಕ ಇರಲ್ಲ ಸ್ವಾಮಿ ಹುಡುಕ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ನಾಟಕನೇ ಇರಲ್ಲ, ಹುಡುಕ್ತೀವಿ, ಅದನ್ನು ಪ್ರೋಸೆಸ್ ಒಳಗೆ, ಪ್ರಕ್ರಿಯೆ ಒಳಗೆ ನಾವು ನಾಟಕವನ್ನು ಹುಡುಕಿ ಅದನ್ನು ಪ್ರದರ್ಶನಕ್ಕೆ ತರ್ತಿದ್ವಿ ಅಂತ ಹೇಳಿದರೆ ನಾಟಕಕಾರ ಎಲ್ಲಿದ್ದಾನೆ ಮತ್ತು ನಾಟಕಕಾರ ಎಲ್ಲಿದ್ದಾಳೆ? ಯಾಕೆ ನಾಟಕಕಾರ ಬೇಕು? ಈಗ ಇಲ್ಲಾದರೂ ಕೂಡ ಶಿವರಾಮ್ ಕಾರಂತರ ಮೈಮನೆಗಳು ಸುಳಿಯಲ್ಲಿ ಅನೇಕ ಇವುಗಳಿವೆ, ಫೆಸೆಟ್ಸ್ ಇದೆ. ಅದಕ್ಕೆ ಇವರು ತಮಗೆ ಬೇಕಾದ ಒಂದನ್ನು ಸೆಲೆಕ್ಟಿವ್ ಆದಂಥ ಒಂದು ಇದನ್ನು ಟೆಕ್ಸ್ಟನ್ನು ಅದರೊಳಗಿಂದ ಡ್ರಾ ಮಾಡ್ಕೊಂಡು ಪ್ರೆಸೆಂಟ್ ಮಾಡ್ತಿದ್ದಾರೆ. ಇದೆಲ್ಲ ವಸ್ತುಗಳಲ್ಲಿ ಸಾಧ್ಯ. ಸರ್, ಭಾಳ ಮುಖ್ಯ ಪ್ರಶ್ನೆ ಇದನ್ನು ಮಾಡಿದ್ರಿ. ಈ ಪ್ರಶ್ನೆ ನಮ್ಮ ಶ್ರೀರಂಗರಿಗೆ ಎದ್ದಾಗ ಅವ್ರು ಕತ್ತಲೆ ಬೆಳಕು ನಾಟಕ ಬರ್ತಾರೆ, ಬರೀತಾರೆ. ನಾಟಕಕಾರ ಅಂದರೆ ಯಾರು, ನಾಟಕ ಎಂಥದ್ದು ಬೇಕು, ಮತ್ತು ನಾಟಕ ನಾ ಈಗ ಬರೀಬೇಕು ಅಂತ ಒಂದು ಹೇಳ್ತಾರೆ. ನಿಮ್ಗೆ ಗೊತ್ತಿದೆ 6 ಕ್ಯಾರೆಕ್ಟರ್ ಇನ್ ಸರ್ಚ್ ಆಫ್ ಎನ್ ಆಥರ್, ಅದರ ಇನ್ಫ್ಲೂಯೆನ್ಸ್ ಎಲ್ಲ. ಬಟ್ ಹೇಗಿದೆ ಅಂದರೆ ಈ ವ್ಯಾಖ್ಯಾನ ಪರಂಪರೆ ಬೆಳೀತಲ್ಲ, ವ್ಯಾಖ್ಯಾನ ಪರಂಪರೆ ಆವಾಗ ಕೃತಿ ಸಾಯೋದು ಅನಿವಾರ್ಯ ಆಗಿತ್ತು, ಆಗ್ತಾಯಿದೆ ಈಗೂ ಕೂಡ. ಡೆತ್ ಆಫ್ ಅನ್ ಆಥರ್ ಈಸ್ ಎನ್ ಎ ಬಿಗಿನಿಂಗ್ ಆಫ್ ಎ ರೀಡರ್ ಇನ್ ಥಿಯರಿ ಇದೆಯಲ್ಲ. ಸೊ ಹಾಗೆ ಆಗ್ತಾ ಇರೋದು ನಾಟಕಕಾರ. ನನಗನ್ನಿಸೋ ಮಟ್ಟಿಗೆ ನೀವು ಒಳ್ಳೊಳ್ಳೆ ನಾಟಕ ಬರೆದಿರಿ, ಚೌಗುಲೆಯವರಿದ್ದಾರೆ, ಇತ್ತಿಗೆ ವಿಕ್ರಮ್ ವಿಸಾಜಿಯವರು ಬಂದರೆ, ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ ನಾಟಕ. ಇನ್ನು ಕಟ್ಟೋರಿಗೇನಿದೆ, ಯಾಕಂದರೆ ಈಗೆಂದರೆ ಎಲ್ಲ ನಿರ್ದೇಶಕರು ಒತ್ತಡದಲ್ಲಿದ್ದಾರೆ. ಹೊಸ್ತನ್ನು ಮಾಡಬೇಕು ಅನ್ನೋದು. ಈ ಒತ್ತಡ ಪ್ರಾಬ್ಲಮ್ ಆಗ್ತಾ ಇದೆ, ಹೊಸ ಹುಡುಗಾಟ. ಆಮೇಲೆ ಏನು ಮಾಡ್ತಾ ಇದ್ದಾರೆ ಅವರು, ಶೂನ್ಯದಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಹೊಂಟಾರ. ಇದು ಶಂಕರಮುಖ ಶಿಪಣೇಕರ್ ಅವರು ಸ್ಪಷ್ಟವಾಗಿ ಹೇಳಿದ್ರು. ಇದು ನೀವು ಶೂನ್ಯದಲ್ಲಿ ಸೃಷ್ಟಿ ಮಾಡಿಕೊಂಡು ಈ 2 ಕಣ್ಣು ಮಾಡ್ಕೊಂಡಿದ್ದೀರಲ್ಲ, ವೃತ್ತಿ ಮತ್ತು ಹವ್ಯಾಸಿ ಮಾಡಿ ಏನು ಬೈಫರ್ಗೇಷನ್ ಮಾಡ್ಕೊಂಡಿರಲ್ಲ, ಅಲ್ಲಿ ನಿಮ್ಮ ಡ್ಯಾಮೇಜ್ ಆಗಿದೆ ಥಿಯೇಟರ್ ಅಂತ ಶಂಕರಮುಖ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ಸುದೀರ್ಘವಾದ ಚರ್ಚೆ ನಡೆದರೆ, ಆ ಚರ್ಚೆ ನಡೆದಂತೂ ಒಳ್ಳೊಳ್ಳೆ ನಾಟಕಗಳು ಬಂದಿವೆ. ನನಗೇನಿಸುತ್ತೆ, ನಾವು ಈ ನಾಟಕಗಳನ್ನ ಈ 10 ವರ್ಷದಲ್ಲಿ ಏನು ಬಂದಿದೆ ನಿಮ್ಮನ್ನು ಸೇರಿಸಿಕೊಂಡು, ಈ ನಾಟಕದ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ. ನಾವೇನು ಮಾಡ್ತೇವೆ, ನಾವು ಹಯವದನ, ಕಂಬಾರು ಈ ಜಗತ್ತಿಗೆ ಹೋಗ್ತಾ ಇದ್ದೀವಿ. ಈಗಿನ ಸಂವೇದನೆಗಳೇವು, ಈಗ ಯಾಕೆ ನಾಟಕ ಏನು ಬರಿತಾ ಇದ್ದಾರೆ, ಅವನು ಚರ್ಚೆಗಳಾದರೆ ಬಹುಶಃ ಈಗ ನಾಟಕ ಮಾಡೋರಿಗೆ ಒಂದು ಬೆಳಕ ಚೆಲ್ತದೆ. ಇಲ್ಲ ಅಂದರೆ ನಾವು ಮತ್ತೆ ವೆಸ್ಟ್ಗೆ ಹೋಗ್ಬೇಕಾಗ್ತದೆ. ಆಮೇಲೆ ಏನಾಗಿಬಿಟ್ಟಿದೆ, ನೀವು ಆಗಲೇ ಇದು ಬಂದಾಗ ಆ್ಯಕ್ಚುಲಿ ನಿನ್ನೆ 2 ನಾಟಕ ಒಂದಕ್ಕೊಂದು ಕೌಂಟ್ರ್. ನೀವು ವೈದೃಶ್ಯ ಅಂದ್ರಲ್ಲ ಹಂಗಿದೆ. ಒಂದು ವಾಚಿಕವನ್ನು ತೀರಾ ನಿರಾಕರಣೆ ಮಾಡಿದಂಥ ಬೆಳಗ್ಗೆ ಶಕೀಲ್ ಅವರ ನಾಟಕ, ಇನ್ನೊಂದು ವಾಚಿಕವನ್ನೇ ನಾನು ಹೇಳುತ್ತೇನೆ ಅನ್ನುವಂಥ ಇನ್ನೊಂದು ನಾಟಕ. ಯಾಕಂದರೆ ಅದು ನಮ್ಮ ವಿಜಯಮ್ಮನವ್ರ ಕಡೆಯಿಂದ ಹೇಳಿದ್ದು ವಾಚಿಕ ಹಿಡ್ಕೊಂಡು ಕೂಡ ಆ ನಾಟಕ ಇನ್ನೊಂದು ವಾಚಿಕಕ್ಕೆ ಇದು ಆಗ್ತಾಯಿತ್ತು. ಪೂರ್ತಿ ಅದನ್ನೇ ತಗೊಳ್ಳೋದು. ಅಂದರೆ ಈ ನಾವೆಲ್ಗಳನ್ನು, ಅಂದರೆ ವಾಚಿಕವನ್ನೇ ನೆರೇಷನ್ ಇದ್ದಂಥ ಒಂದು ವ್ಯಾಪ್ತಿ ಇದೆಲ್ಲ, ಅದನ್ನು ಹಿಡಿದಿಡೋವಂಥದ್ದು. ಸೊ ಏನಿದೆ, ಇವು ನಮಗೆ ಚರ್ಚೆ ಆಗಬೇಕು ಬಹುಶಃ. ಆಮೇಲೆ ನನಗೆ ಒಂದು ಹೇಳಿಬಿಡ್ತೇನೆ, ಈಗ ಈ ನಾಟಕ ರಚನಾ ಕಮ್ಮಟ ಇವೆಲ್ಲ ಸ್ವಲ್ಪ ಅವು ಯಾಕೋ ಫುಲ್ಫಿಲ್ ಮಾಡ್ತಾ ಇಲ್ಲ ಅವನ್ನ. ಮತ್ತು ಹಾಗಾಗೋದಿಲ್ಲದು. ನೀವು ನಾಟಕ ಯಾವುದೇ ಕಮ್ಮಟ ಅಟೆಂಡ್ ಆಗಿ ನೀವು ನಾಟಕ ಬರೋದಿಲ್ಲ, ಅಥವಾ ಇವ್ರು ಕಮ್ಮಟ ಅಟೆಂಡ್ ಆಗಿ ಅಮ್ಮಟ ಈಗೇನು ಹೊಂಟಿದೆಯಲ್ಲ ನಾಟಕ ರಚನಾ ಕಮ್ಮಟ, ಇವು ನಾಟಕ ಹುಟ್ಟಾಗೋದಿಲ್ಲ. ಯಾಕಂದರೆ ಈಗ ನಿರ್ದೇಶಕ ಎಷ್ಟು ಸಮರ್ಥ ಆಗಿಬಿಟ್ಟಾನಂದರೆ, ಯುವ ನಿರ್ದೇಶಕರು ನಾಟಕನ ಹುಡ್ಕೊಂಡು ಬಿಡ್ತಾನೆ. ಬೇಡ, ಏನೇನು ಬೇಡ, ನೀವು ಏನು ನಾಟಕ ಬೇಡ, ಏನಾರು ನಾವು ಒಂದು ರಿಪೋರ್ಟ್ ತೊಗೊಂಡು ನಾಟಕ ಮಾಡುತ್ತೀವಿ. ಇದ್ರ ಬಗ್ಗೆ ಒಂದು ಎಕ್ಸ್ಟ್ರೀಮ್ ಚರ್ಚೆ ಕುರ್ತಕೋಟಿಯವರು ಇದೆಲ್ಲ ಮಾಡಿದರು. ಇದನ್ನು ಸ್ವಲ್ಪ ನಾನು ಆ್ಯಡಿಷನ್. ಥ್ಯಾಂಕ್ ಯು. ಮೊದಲು ನಿನಗೆ ಕೇಳ್ತೇನೆ ಅನ್ನಲ್ಲ, ಒಂದು ನಿಮಿಷ ಮೊದಲು ಕೇಳ್ತೇನೆ ಅನ್ನಲ್ಲ. ನಿನ್ನ ಮಾತುಗಳು ಚೆನ್ನಾಗಿತ್ತು. ಬಟ್ ನಮ್ಮ ಸಮಸ್ಯೆ ಏನಾಗಿದೆ ಅಂದರೆ, ಸಮಕಾಲೀನ ಕನ್ನಡ ನಾಟಕಗಳು ಅಥವಾ ರಂಗಭೂಮಿಯ ಕಸುಬುಗಾರಿಕೆ ಅಂದಾಗ ನಿನ್ನನ್ನು ಸೇರಿಸಿ ಒಂದು 10 ವರ್ಷದ ನಾಟಕಗಳು ಇಟ್ಕೊಂಡು ವಿಶ್ಲೇಷಣೆ ಅಥವಾ ಚರ್ಚೆಗಳು ಇದ್ರಾಗ ಬರಬೇಕಾಗಿತ್ತು. ನಾವು ಮತ್ತೇನು ಕಂಬಾರ, ಶಿವಪ್ರಕಾಶ ಈ ಥರದ ಅವು ಚರ್ಚೆಗಳು ತುಂಬಾ ಆಗಿದೆ. ಅದು ಅವುಗಳ ಚರ್ಚೆ ನನಗೆ ಈಗ ಈಗಿನ ಕಂಟೆಂಪ್ರರಿ ಕಸುಬುಗಾರಿಕೆಗೆ ನಾನು ಪ್ರಕಾಶ್ ಅದೇ ಹೇಳ್ತಾ ಇದ್ದೀನಿ. 10 ವರ್ಷ ಇಟ್ಕೊಂಡು ನಿನ್ನನ್ನು ಸೇರಿಸಿ ಚರ್ಚೆ ವಿಶ್ಲೇಷಣೆ ಆಗಿದ್ರೆ
ಇಲ್ಲಿ ಇನ್ನೂ ಹೆಚ್ಚು ಪ್ರಶ್ನೆಗಳು ಹುಟ್ಕೊಳಕ್ ಸಾಧ್ಯತೆ ಇತ್ತು. ಅದು ನಾನು ನನಗೆ ಹೇಳ್ತಿರೋದು ಅನ್ಸಿದ್ದು. ಇದು ನನ್ನ ನಾಟಕ ಪ್ರಾಮಾಣಿಕ ಅನಿಸಿಕೆ. ನಾಟಕ ಕೃತಿಗಳನ್ನ ಕುರಿತಾದ ಕಸುಬುದಾರಿಕೆ ಪ್ರಶ್ನೆಯನ್ನ ನಾನು ತಗೊಳ್ಳೇ ಇಲ್ಲ. ನಾನು ಅಲ್ಲಲ್ಲ, ಈಗ ನಾನು ಹೇಳಿದ ನೀನು ಮೊದಲನೇ ವಾಕ್ಯವನ್ನು ಗಮನಿಸಿದ್ರೆ ವೈದೃಶ್ಯಗಳ ಕಾಲ ಅಂತ ಹೇಳಿದ್ದು ಏನು ಅಂತಂದ್ರೆ, ಈ 100 ವರ್ಷಗಳಲ್ಲಿ ಆದ ಎಲ್ಲ ಪ್ರಯೋಗಗಳು ಈ ಕಾಲದಲ್ಲಿ ಈ ಗಳಿಗೆಯಲ್ಲಿ ನಡೀತಾ ಇದ್ದಾರೆ, ಅದರಿಂದ ಇವು ಪರಸ್ಪರ ಡಿಕ್ಕಿ ಹೊಡಿತಾ ಇದ್ದಾವೆ ಅಂತ ಹೇಳಿದ್ದೀನಿ. ಅದರಿಂದಾಗಿ ನಾನು ನಾಟಕ ರಚನೆಗಳು ಮತ್ತು ನಾಟಕ ಕೃತಿಗಳನ್ನು ಕುರಿತು ಮಾತಾಡಿದೆ. ರಂಗಭೂಮಿ ಅಂತಿರೋದು ಅದು ವರ್ತಮಾನದ ಕನ್ನಡ ರಂಗಭೂಮಿಯ ಸಮಕಾಲೀನ ಕಸುಬುದಾರಿಕೆ ಅಂತಿದ್ದಾಗ ನೀವು ನಾಟಕ ರಚನೆ ಹೆಂಗಾಯ್ತು, 10 ಜನ ಏನು ಮಾಡಿದ್ರು, ನಾನೇನು ಮಾಡಿದೆ, ನೀನೇನು ಮಾಡಿದೆ ಅನ್ನೋ ಚರ್ಚೆಗಳಿದೆಯಲ್ಲ, ಅದು ಖಂಡಿತವಾಗಿ ಮುಖ್ಯವಾದದ್ದೇ. ಬಟ್ ಅವಾಗ ಟೈಟಲ್ ಬೇರೆ ಆಗುತ್ತೆ ಮತ್ತು ಅದನ್ನು ಬೇರೆ ಫೋಕಸಲ್ಲಿ ಮಾಡಬೇಕಾಗುತ್ತೆ. ಇವತ್ತಿನ ವರ್ತಮಾನದಲ್ಲಿ ರಂಗಭೂಮಿ ಸೃಷ್ಟಿಸ್ತಿರುವಂಥ ರಂಗ ಭಾಷೆ, ಅನುಭವ ಮತ್ತು ಅದನ್ನು ಮಂಡಿಸ್ತಿರುವಂಥ ಕ್ರಮಗಳಲ್ಲಾಗಿರೋ ಪಲ್ಲಟಗಳೇನು ಅಂತ ನಾನು ಹೇಳ್ತಿದ್ನಲ್ಲ. ಅನ್ವೇಷಣಾ ರಂಗಭೂಮಿ ಅಂತ ಒಂದಿದೆ, ಅದು ಅನ್ವೇಷಣಾ ರಂಗಭೂಮಿ ಪ್ರಧಾನವಾಗಿ ಮುಂದಕ್ಕೆ ಬರ್ತಾ ಇದೆ. ಅದು ಈ ರೀತಿಯಾದಂಥ ಪ್ಯಾರಡೈಮ್ ಶಿಫ್ಟ್ ಅಂತ ನಾವೇನು ಕರಿತಿದ್ದೀವಿ, ಆ ಥರದ ಪ್ಯಾರಡೈಮ್ ಶಿಫ್ಟ್ ಅನ್ನು ಮುಂದೆ ಮಾಡ್ತಾ ಇದೆ. ಆ ಚಕ್ರ ಏನಿತ್ತು, ನಾಟಕಕಾರ, ನಿರ್ದೇಶಕ, ನಟ, ಪ್ರೇಕ್ಷಕ ಅನ್ನುವಂಥ ಈ ಸೈಕಲ್ ಏನಿತ್ತು, ಆ ಸೈಕಲನ್ನು ಅದು ಮುರಿದಾಗ್ತಾ ಇದೆ. ಅದು ಮುರಿದಾಕಿರೋದು ಸರಿಯೋ ತಪ್ಪೋ ಅಂತ ಅನ್ನೋದರ ಚರ್ಚೆನೂ ನಡಿಬೇಕು ಅಂತ ನಾನು ಹೇಳ್ತಾ ಇರೋದು. ಬಟ್ ನಾನು ಹೇಳಿದ ಬಹಳ ಮುಖ್ಯವಾದಂಥ ಒಂದು ಕಾಮೆಂಟ್ ನೀವು ಗಮನಿಸಬೇಕಾದಂಥ ನಿಮ್ಮಲ್ಲಿ ಮನವಿ ಏನು ಅಂತಂದರೆ, ಈ ಅನ್ವೇಷಣಾ ರಂಗಭೂಮಿ ಕನ್ನಡದ ಸಾಂಸ್ಕೃತಿಕ ನೆನಪು ಮತ್ತು ಜಗತ್ತಿನ ಜೊತೆ ಯಾವ ರೀತಿ ಸಂಬಂಧ ಇಟ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಿದೆ, ಅದು ನಮ್ಮ ಮುಂದಿನ ತಲೆಮಾರಿಗೆ ಏನು ಹೇಳುತ್ತೆ ಅನ್ನೋದನ್ನು ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆದ್ದರಿಂದ ನಾನು ಕಂಬಾರರು ಮತ್ತು ಅದಕ್ಕೋಗಿ ಅವ್ನು ಕ್ವಾಲಿಫೈ ಮಾಡ್ತಾ ಇಲ್ಲ, ಅವು ಕೋ ಎಕ್ಸಿಸ್ಟ್ ಆಗಿವೆ ಅಂತ ಹೇಳಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೀನಿ. ಅದನ್ನು ವೈದೃಶ್ಯ ಅಂತ ಕರೆದಿಲ್ಲ, ಅದು ವೈರುಧ್ಯ ಅಂತ ಕರೆದಿಲ್ಲ. ವೈರುಧ್ಯ ಅಂದರೆ ಅದರ ಒಂದು ಸಮಸ್ಯೆ, ಇದು ವೈದೃಶ್ಯ ಅಂತಂದರೆ ಇದೊಂದು ಯಾಕೆ ಹೀಗಾಗ್ತಾ ಇದೆ ಅಂತನ್ನುವಂಥದ್ದು ಒಂದು ಪ್ರಾಬ್ಲಮನ್ನು ಮುಂದಿಡ್ತಾ ಇದ್ದೀನಿ. ಅವನ್ನ ಕ್ವಾಲಿಫೈ ಮಾಡೋದಲ್ಲ. ನಾನು ನಾಟಕ ಕೃತಿಗಳನ್ನು ಕುರಿತು ಮಾತಾಡಲಿಲ್ಲ. ಸರ್, ಈಗ ಸರ್, ಈಗ ಕನ್ನಡ ರಂಗಭೂಮಿಯಲ್ಲಿ ಬೇರೆ ಬೇರೆ ತರಹದ ಪ್ರಯೋಗಗಳು ನಡೀತಾ ಇದ್ದಾವೆ. ಈಗ ಒಂದು ನಾಟಕವನ್ನ ರಂಗಕ್ಕೆ ತರೋದು, ಇನ್ನೊಂದು ಕವಿತೆಯನ್ನ ರಂಗಕ್ಕೆ ತರೋದು. ಯಾಕಂದ್ರೆ ಹಿಂದೆ ಚೆನ್ನಕೇಶವ ಅವರು ಅಡಿಗರ ಕವಿತೆ ತಂದ್ರು, NK ಹನುಮಂತಯ್ಯನ ಕವಿತೆಗಳನ್ನ ಸಾಗರ್ ಈಟೇಕರ್ ತಂದ್ರು. ಆಮೇಲೆ ಮಲೆಗಳಲ್ಲಿ ಮದುಮಗಳು ಸಿ ಬಸವಲಿಂಗಯ್ಯ, ನಿನ್ನೆ ನೋಡಿದೆ ನಾವು ಮೈಮನಗಳ ಸುಳಿಯಲ್ಲಿ. ಹೀಗಾಗಿ ಇವುಗಳನ್ನ ನಾಟಕ ಪ್ರಯೋಗ ಅನ್ನೋದಕ್ಕಿಂತ ರಂಗ ಪ್ರಯೋಗ ಅಂತ ಹೇಳಿ ಅನ್ನೋದು ಬೆಟರ್ ಅಂತ ಹೇಳಿ ಅನಿಸ್ತದೆ. ಆಯ್ತು. ರಂಗ ಪ್ರಯೋಗಗಳಿವೆಲ್ಲ. ಆದರೆ ನಾಟಕ ಅನ್ನುವಂಥದ್ದು ಒಂದು ಪ್ರಕಾರ, ಅದಕ್ಕೆ ಅದರದೇ ಆದಂತಹ ಒಂದು ಗ್ರಾಮರ್ ಇರ್ತದೆ. ಮತ್ತು ಬಹಳ ಮುಖ್ಯ ನಾಟಕಕಾರರು ಆ ಗ್ರಾಮರನ್ನು ಒಡಿತಾ ವಿಸ್ತರಿಸ್ತಾ ಹೊಸ ಹೊಸ ಕ್ರಮದಲ್ಲ ಅದನ್ನು ಬೆಳೆಸ್ತಾ ಹೋಗ್ತಾರೆ. ಹೀಗಾಗಿ ಈ ಪ್ರಕಾರದ ಬಗೆಗಿನ ಒಂದು ನಿರ್ಲಕ್ಷ್ಯ ಇದೆಯಲ್ಲ, ಬಹುಶಃ ಅದು ಕನ್ನಡ ರಂಗಭೂಮಿಯನ್ನ ಬಹಳ ದೂರ ತೆಗೆದುಕೊಂಡು ಹೋಗ್ಲಿಕ್ಕಿಲ್ಲೇನೋ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಬಹಳ ಆಕರ್ಷಕವಾದ ರಂಗ ಪ್ರಯೋಗಗಳಾಗ್ಬೋದು. ಅದನ್ನ ಕಾದಂಬರಿ ಓದಿದಾಗ ನನಗೆ ಮತ್ತೆ ಇನ್ನಷ್ಟೇನೋ ಬೇರೆ ಸಿಗ್ತಾ ಇರ್ತದೆ. ಆದ್ರೆ ಈ ಪ್ರಯೋಗ ನಡೀಲಿ. ಆದ್ರೆ ಈಗೇನು ಪ್ರಕಾಶ್ ಗರ್ಡಸರ ಡೆತ್ ಆಫ್ ಎ ಆಥರ್ ಅಂತಂದ್ರಲ್ಲ, ಇದು ಡೆತ್ ಆಫ್ ಎ ಆಥರ್ ಸಿಚುವೇಶನ್ ಅಲ್ಲ, ಡೆತ್ ಆಫ್ ಎ ಜಾನರ್. ಅಂದ್ರೆ ಒಂದು ಪ್ರಕಾರದ ಸಾವನ್ನೇ ಕನ್ನಡ ರಂಗಭೂಮಿ ಬಹಳ ಗುಪ್ತವಾಗಿ ಬಯಸ್ತಾ ಇದೆಯೇನೋ ಅನ್ನುವಂಥ ಒಂದು ಸೂಚನೆ ಕೂಡ ನನಗೆ ಅನೇಕ ಹೊಸ ಪ್ರಯೋಗಗಳಲ್ಲಿ ಕಾಣಿಸ್ತಾ ಇದೆ. ಇದು ಸುಮ್ಮನೆ ನಿಮ್ ಗಮನಕ್ಕೆ ನಾನು ಅಲ್ಲ, ನನ್ನ ಮಾತನ್ನೇ ನೀವು ಸಮರ್ಥಿಸ್ತಾ ಇದ್ದೀರಿ, ನಂದಿಲ್ಲ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ನಾನು ಚರ್ಚೆಯಲ್ಲಿ ಮರ್ತು ಬಿಟ್ಟಿದ್ದೇನು ಅಂದರೆ, ಈ ರಂಗಭೂಮಿಯಲ್ಲಿದ್ದಂಥ ಪ್ರಜಾಸತ್ತಾತ್ಮಕತೆ ಮತ್ತು ಅದು ಸಾಮುದಾಯಿಕವಾದ ಲಕ್ಷಣವನ್ನು ಅದು ಕಳ್ಕೊಂಡಿದೆ. ಈಗ ಡಿವೈಸ್ ರಂಗಭೂಮಿ ಅಂತ ಹೇಳ್ತಿರೋರು ಎಲ್ಲರೂ ಕೂಡ ಅವರು 10 ಜನರನ್ನ ಇಟ್ಕೊಂಡು ನಾಟಕ ಮಾಡ್ತಿರೋಂಥ ಪ್ರದರ್ಶನವನ್ನು ತೋರಿಸಿ, ಎಲ್ಲರೂ ಕೂಡ 2-3 ಆ್ಯಕ್ಟರ್ಗಳನ್ನ ಇಟ್ಕೊಂಡು ಅಥವಾ ಇಬ್ಬರನ್ನೇ ಆ್ಯಕ್ಟರ್ಗಳನ್ನ ಇಟ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದು ಈಗ ವರ್ತಮಾನ ಕಾಲದಲ್ಲಿ ರಂಗಭೂಮಿ ಅಂತನ್ನೋದು ಶಿಫ್ಟ್ ಆಗ್ತಿರುವಂಥ ಕ್ರಮ ನೋಡಿದ್ರೆ, ಆ ಪ್ರಯಾಣಗಳು ಈಗ ಅವು ಹಾರಿಜೆಂಟಲ್ ಆಗಿ ವಿಸ್ತರಿಸ್ತಾ ಇಲ್ಲ, ಅವು ಆಳಕ್ಕೆ ಇಳಿತಾ ಇವೆ. ಅಂದರೆ ಪಾತಾಳ ಆಳಕ್ಕೆಲ್ಲ ಹಿಡಿದು ಅವುಗಳು ಶೋಧನೆ ಮಾಡೋದಕ್ಕೆ ಹೋಗ್ತಾ ಇವೆ. ಮತ್ತು ಎಲ್ಲೋ ಇದು ಮತ್ತೆ ನಮ್ಮ ನವ್ಯರ ಸಂದರ್ಭದೊಳಗೆ ಹೆಂಗೆ ಕಾವ್ಯ ಒಂದು ಮನುಷ್ಯನ ಅಂತರಂಗದ ಪ್ರಯಾಣ ಆಗಬೇಕು ಅಂತ ಹೇಳ್ತಾ ಇದ್ರು, ಆ ರೀತಿಯಾದಂಥ ರಂಗಭೂಮಿಯು ಮನುಷ್ಯನ ಅಂತರಂಗ ಪ್ರಯಾಣದ ಕಡೆ ಹೊರಟಿರುವಂಥ ಕಾರಣದ ಒಂದು ಹೊಸ ರೂಪದಲ್ಲಿ ಕಾಣಿಸ್ತಾ ಇದೆ. ಅದು ಹಾರಿಜೆಂಟಲ್ ಆಗಿ ಸಾಮುದಾಯಿಕ ನೆನಪುಗಳಿಗೆ ಹೋಗ್ತಾ ಇಲ್ಲ. ಇದು ಬಹಳ ದೊಡ್ಡ ಶಿಫ್ಟ್ ಅಂತ ನನಗೆ ಅನಿಸುತ್ತೆ. ಇನ್ನೊಂದು ಸರ್, ಈ ಕಾಲಘಟ್ಟದಲ್ಲಿ ಡಿವೈಸ್ ಥಿಯೇಟರ್ ಹೆಚ್ಚು
ಬರ್ತಾ ಇರೋದಕ್ಕೆ ಕಾರಣ ನನ್ನ ನಂತರದ ತಲೆಮಾರಿನ ಶಕೀಲ್, ಲಕ್ಷ್ಮಣ್ ಇವರೆಲ್ಲ ಇದು ಇನ್ನೊಂದು ಒಂದ್ ಲೆಕ್ಕದಲ್ಲಿ ಇದು ಈ ಮೇಷ್ಟ್ರುಗಳ ಹಿಡಿತದಿಂದ ಕನ್ನಡ ರಂಗಭೂಮಿ ಹೊರಗೆ ಬರ್ತಾ ಇದೆ ಅಥವಾ ರಂಗಭೂಮಿ ಹೊರಗೆ ಬರ್ತಾ ಇದೆ ಅಂತ ಅನ್ಬೋದು. ಯಾಕೆ ಅಂದ್ರೆ ಇಡೀ ನಿನ್ನೆ ರಂಗ ಸಂಗೀತ ಕೇಳಿ ಇನ್ನು ಇಡೀ ಪರಂಪರೆಯನ್ನ ನೋಡಿದ್ರೆ ಒಂದು ಇಂಗ್ಲಿಷ್ ಮೇಷ್ಟ್ರುಗಳ ಹಿಡಿತದಲ್ಲಿ ಇನ್ನೊಂದು ಕನ್ನಡ ಮೇಷ್ಟ್ರುಗಳ ಹಿಡಿತದಲ್ಲಿ ರಂಗಭೂಮಿ ಗಟ್ಟಿಯಾಗಿ ಇತ್ತು. ನಮ್ಮ ಕಾಲದಲ್ಲೂ ನಾವು ಹೆದರ್ಕೊಂಡಿದ್ವಿ, ರಂಗ ಕೃತಿಯನ್ನೇ ಹಿಡ್ಕೊಂಡು ನಾವು ನಾಟಕ ಮಾಡಬೇಕು ಅಂತ. ಆದ್ರೆ ಹೊಸ ತಲೆಮಾರಿನವರು ಅದನ್ನ ಬಿಡಿಸ್ಕೊಂಡ್ರು, ತಮ್ಮದೇ ಆದ ಒಂದು ಹೊಸ ಕಥನವನ್ನ ಅದನ್ನ ರಂಗದ ಮೇಲೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೊಂದು ಮುಖ್ಯ, ಈ ತರದಲ್ಲಿ ಅವರು ನೀವು ಹೇಳ್ದಂಗೆ ಅದನ್ನ ಇತಿಹಾಸವನ್ನ ಇವ್ರು ಗಮನಿಸ್ತಾ ಇಲ್ಲ ಅಥವಾ ಹಿಂದಿನ ಇದನ್ನ ಇದ್ ಮಾಡ್ತಾ ಇಲ್ಲ ಅನ್ನೋದು ಇಟ್ಕೊಂಡ್ರು ಇಡೀ ಒಟ್ಟಾರೆ ಇದಕ್ಕೊಂದು ಪರ್ಫಾರ್ಮೆನ್ಸ್ ಇರೋದ್ರಿಂದ ಅದು ಮುಖ್ಯವಾಗಿ ರಂಗಕ್ಕೆ ಬಂದು ಅದರ ಅಂತಿಮ ಧ್ಯೇಯವನ್ನ ಕಾಣೋದ್ರಿಂದ ಆ ತರದಲ್ಲಿ ಹೆಚ್ಚು ಹೊಸ ತಲೆಮಾರು ಇನ್ವಾಲ್ವ್ ಆಗಿ ಇರ್ಬೋದು ಅಂತ ಅನ್ಕೋತೀವಿ. ಅಲ್ಲ, ಇದರಲ್ಲಿ ಒಂದು ಪ್ರಾಬ್ಲಮ್, ನೀವು ಅದರ ಆ ನಾವೀನ್ಯತೆಯ ಬಗ್ಗೆ, ಆ ಕ್ವಾಲಿಟಿ ಬಗ್ಗೆ ನಾನೇನು ತಕರಾರೇ ತೆಗಲಿಲ್ಲ. ನಾನು ಹೇಳ್ತಿರೋದು ಹೌ ದಿಸ್ ಈಸ್ ಕನೆಕ್ಟೆಡ್ ಟು ದಿ ಕಲ್ಚರಲ್ ಕೋರ್ ಆಫ್ ಕರ್ನಾಟಕ. ಇಲ್ಲಿರೋ ಬಹುತ್ವಗಳ ಬಗ್ಗೆ, ಇಲ್ಲಿರುವಂಥ ಸಾಂಸ್ಕೃತಿಕ ನೆನಪಿನ ಬಗ್ಗೆ ಈ ಪ್ರಯೋಗಗಳು ಹೇಗೆ ಕನೆಕ್ಟ್ ಆಗ್ತಿವೆ ಅಂತ, ಮತ್ತು ಅದು ಹೇಗೆ ನಮ್ಮ ಸಾಂಸ್ಕೃತಿಕ ಲೋಕವನ್ನು ಮುಂದೆ ಮುನ್ನಡೆಸೋದಕ್ಕೆ ಚಾಲನೆ ಕೊಡ್ತೀವಿ ಅಂತ ಅನ್ನೋದನ್ನ ನಾನು ಕೇಳ್ತಿರೋದಷ್ಟೇ. 10 ವರ್ಷ ಆಯಿತು ಮೇಡಮ್, 10 ವರ್ಷ ಆಯ್ತು. 10 ವರ್ಷ, ಈಗ ನಾನು ಈಗ ಕಳೆದ 10 ವರ್ಷಗಳಿಂದ ಪ್ರಯೋಗಗಳನ್ನು ನೋಡಿ ಮಾತಾಡ್ತಿದ್ದೇನೆ. ಯಾವುದಕ್ಕೆ ಹೊತ್ತು ಬೀಳ್ತಾ ಇದೆ ಅನ್ನೋದನ್ನ ಕುರಿತು ಮಾತಾಡ್ತೀನಿ. ಅವರು ಇದರಲ್ಲಿ ಪ್ರಯೋಗಗಳಲ್ಲಿ ಸಾಧಿಸ್ತಿರುವಂಥ ಸೂಕ್ಷ್ಮತೆ ತುಂಬ ಅದ್ಭುತವಾಗಿದೆ. ಅವ್ರದ್ದು ದೇ ಆರ್ ಎಕ್ಸ್ಟ್ರಾಡಿನರಿ. ಬಟ್ ಎಲ್ಲೋ ಒಂದು ಬಿರುಕು ಉಂಟಾಗ್ತಾ ಇದೆ ನಮ್ಮ ಸಾಂಸ್ಕೃತಿಕ ನೆನಪಿನ ಜಗತ್ತಿನ ಜೊತೆಗೆ. ಅವರಿಗೆ ಒಂದು ಆ ತಾಯಿ ಬೇರಿನ ಜೊತೆ ಸಂಬಂಧ ಕೊಟ್ಟೋಗ್ತಾ ಇದೆ. ಆ ಬೇರೆ ಯಾವುದಾಗ್ತಿದೆ ಅಂತಂದರೆ ವಿಶ್ವಮಾನವತ್ವದ ಕಡೆ ಹೋಗ್ತಾ ಇದೆ. ಅಂದರೆ ಅದನ್ನು ಇಂಟರ್ನ್ಯಾಷನಾಲಿಟಿ ಆ್ಯಂಡ್ ದ ಪ್ರಾಬ್ಲಮ್ಸ್ ಆಫ್ ಇಂಟರ್ನ್ಯಾಷನಾಲಿಟಿ ಬಿಕಮ್ಸ್ ದಿ ಪ್ರಾಬ್ಲಮ್ಸ್ ಆಫ್ ಕನ್ನಡ ಥಿಯೇಟರ್. ಅದನ್ನು ನೀವು ಗಮನಿಸಿ ಅಂತ. ಈಗ ಮೊನ್ನೆ ತಾನು ಒಂದು ಇವರು ನಿರ್ದಂಗಂತನ ಮಾಡಿದ್ದು ದ ಫ್ರೆಂಡ್ ಬಿಯಾಂಡ್ ಫೆನ್ಸ್ ಅಂತನ್ನುವಂಥ ಒಂದು ನಾಟಕ ಇದ್ದಿರಬಹುದು, ಅನಾಮಿಕನ ಸಾವಿದ್ದಿರಬಹುದು, ಅಥವಾ ಅವರು ಮತಾಯಿ ಇದ್ದಿರಬಹುದು, ಅಥವಾ ಈ ಮೊನ್ನೆ ರಂಗಶಂಕರದಲ್ಲಿ ಭೂಪತಿ ಮಾಡಿದ ಯಾವುದೋ ಒಂದು ಸ್ಮಶಾನ ಸುಡುಗಾಡಿದ್ದಿರಬಹುದು, ದಾರಿಫೋನ, ಎಷ್ಟು ಬೇಕು ನಿನಗೆ ನಾವು ಉದಾಹರಣೆಗಳು ಕೊಡ್ತೀನಿ. ಅಂದರೆ ಈಗ ನಾವೊಂದು ಅಂತಾರಾಷ್ಟ್ರೀಯತೆಯ ದೃಷ್ಟಿಕೋನದಿಂದ ಮನುಷ್ಯತ್ವದ ಕಂಡೀಷನ್ಸನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಎಕ್ಸ್ಪ್ಲೋರೇಷನ್ಸನ್ನು ಕನ್ನಡ ಪರಂಪರೆಯೇ ಮಾಡಿದ್ದನ್ನು ಬಿಟ್ಬಿಡ್ತಿದ್ದೀವಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಪರಿಕೀಯತೆ ಕನ್ನಡ ಪರಂಪರೆಯಲ್ಲಿ ಇಲ್ವೇ? ಅದನ್ನು ನಾವು ಕನೆಕ್ಟ್ ಮಾಡ್ಕೊಳಕ್ಕೆ ಆಗಲ್ವೇ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದನ್ನು ಆಫ್ರಿಕನ್ ತರಬಾರ್ದು ಅಂತ ನಾನು ಹೇಳಲ್ಲ, ಅದನ್ನು ಓದಬಾರ್ದು ಅಂತ ನಾನು ಹೇಳಿದಿಲ್ಲ. ಐ ಆಮ್ ಫಾರ್ ಆಫ್ರಿಕನ್ ರೀಡಿಂಗ್ಸ್, ಐ ಆಮ್ ಫಾರ್ ಆ್ಯಕ್ಚುಲಿ ಯುರೋಪಿಯನ್ ರೀಡಿಂಗ್ಸ್. ಬಟ್ ನಾವು ನಮ್ಮೊಳಗೆ ಈಗ ದುರಂತ ಪ್ರಜ್ಞೆಯನ್ನು ಗ್ರೀಕ್ನಲ್ಲಿ ಇದ್ದಾಗ ಕನ್ನಡದಲ್ಲಿ ಯಾಕೆ ಸೃಷ್ಟಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಪಾಪ ಅವ್ರೇನು ಟ್ರೈ ಮಾಡಿದ್ರಲ್ಲ, ಸಕ್ಸಸ್ಫುಲ್ಲೋ ಎರಡನೇದೋ ಒಂದೊಂದು. ಗದಾಯುಧವನ್ನು BMC ಟ್ರೈ ಮಾಡೋಕೆ ಹೋದಾಗ ಅವ್ರು ಯಾವುದರ ಪರ್ಯಾಯ ಮಾಡೋಕೆ ಕೊಟ್ಟಿದ್ರು ನಿಮಗೆಲ್ಲ ಗೊತ್ತೇ ಇದೆ. ಒಂದು ಗ್ರೀಕ್ ಟ್ರಾಜಿಡಿ ಒಂದನ್ನು ಅವರು ಇಲ್ಲಿ ಕನ್ನಡದಲ್ಲೂ ಕೂಡ ತೋರ್ಸೋಕ್ಕೆ ಸಾಧ್ಯ ಇದೆ ಅಂತ ಕನ್ನಡ ಕಾವ್ಯಗಳಲ್ಲಿ ಹುಡುಕೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಇಟ್ ಮೇ ಬಿ ಅ ವೆರಿ ಫೇಲ್ಯೂರ್ ಅಟೆಂಪ್ಟ್, ಬಟ್ ಸ್ಟಿಲ್ ದಟ್ ಅಟೆಂಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ದಿ ಕನ್ನಡ ಥಿಯೇಟರ್ ಹಿಸ್ಟ್ರಿ. ಕನ್ನಡ ನಾಟಕ ರಂಗ ಪರಂಪರೆ ದೃಷ್ಟಿಯಿಂದ ಆ ಪ್ರಯೋಗ, ಆ ಚರ್ಚೆ ಮುಖ್ಯದ್ದು ಅಂತ ಹೇಳ್ತಾ ಇದ್ದೀನಿ. ನಾನು ಒಪ್ಪಿ ಏನು ಹೇಳೋದಂದ್ರೆ, ನಮ್ಮ ಆಯುಷ್ ತುಂಬ ಚಿಕ್ಕದು, ನಮ್ಮ ಆಯುಷ್ ಕಾಲದಲ್ಲೇ ಆಗಲಿ ಅಂತ. ಗುರುಗಳೇ ಹೇಳಿ. ಗುರುಗಳೇ, ನಾನು ಆ್ಯಕ್ಚುಲಿ ಯಾವುದನ್ನು ತಿರಸ್ಕರಿಸಲೂ ಇಲ್ಲ, ಯಾವುದನ್ನು ಕೆಡವೋಕ್ಕೂ ಟ್ರೈ ಮಾಡಲಿಲ್ಲ. ಯಾಕೆಂತಂದರೆ ನಾನು ಕೆಡುವವರ ಪರ ನಿಲ್ಲಲಾರೆ. ನಮ್ಮ ಕಡೆಯಿಂದ ಏನು ಕಟ್ಟಕ್ಕಾಗುತ್ತೋ ನೋಡ್ತಿದ್ದೇನೆ. ಒಂದು. ಎರಡನೇದ್ದು, ನಾನು ವೆಸ್ಟಿನ ಪ್ರಭಾವಕ್ಕೆ ಸಿಕ್ಕವನಲ್ಲ. ನನ್ನ ಟ್ರೈನಿಂಗ್ ಆಗಿದ್ದು ಈಸ್ಟಲ್ಲೇ ಜಾಸ್ತಿ. ನನಗೆ ಜಪಾನು, ಚೈನಾ, ಇಂಡೋನೇಷ್ಯಾ, ಇಂಡಿಯನ್ ಇಂಪ್ಯಾಕ್ಟ್ ಇರುವಷ್ಟು ವೆಸ್ಟಿನ್ ಇಂಪ್ಯಾಕ್ಟ್ ಅಲ್ಲ. ನಾನು ಹೋಗಿದ್ದು ಕೊಲ್ಯಾಬ್ರೇಟ್ ಮಾಡೋಕ್ಕೆ. ಆದರೆ ಕನ್ನಡ ನಾಟಕಗಳು ನನಗೆ ರೆಸನೇಟ್ ಆಗೋದಿಲ್ಲ ಅಂತ ನಾನು ಹೇಳಿರೋ ಹಿಂದಿನ ಉದ್ದೇಶ ದ ರೆಡಿಮೇಡ್ ನಾಟಕಗಳಂತ ಹೇಳಿದ್ದು. ಯಾಕೆ ಅಂತ ಹೇಳ್ತೇನೆ ಸರ್. ನಾನು ಕನ್ನಡ ನಾಟಕಗಳನ್ನು ಓದಾಗ, ಕನ್ನಡ ಕಾವ್ಯದಲ್ಲಿ ಓದಾಗ, ಕನ್ನಡ ಕಾವ್ಯದಲ್ಲಿ ಶಕೀಲ್ ಎಲ್ಲಿದ್ದಾನೆ? ದೊಡ್ಡ ದೊಡ್ಡ ಕಾವ್ಯಗಳಿಂದ ಹಿಡ್ಕೊಂಡು ಶಕೀಲ್ ಅಹಮದ್ ಒಬ್ಬ ಸಾಬಿಯಾಗಿ
ಶಕೀಲ್ ಅಹ್ಮದ್ ಒಬ್ಬ ದನ ಕಾಯವನಾಗಿರ್ತಾನೆ ಬಿಟ್ರೆ ನನಗೆ ಅಲ್ಲಿ ಎಲ್ಲಿ ಸ್ಥಾನ ಇದೆ? ಸೊ ಅದನ್ನ ನಾನು ಯಾಕೆ ಮಾಡಿಸ್ಬೇಕು? ಐ ಡೋಂಟ್ ಸಿ ಎನಿ ಲಾಜಿಕ್ ಹಿಯರ್. ಇಲ್ಲದೆ ಇದ್ದಿದ್ರೆ ಲಕ್ಷ್ಮಣ್ ಕಡೆಯಿಂದ ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ ಹುಡ್ತಾ ಇರಲಿಲ್ಲ. ನನಗೆ ನನ್ನ ಕತೆ ಹೇಳಕ್ಕಾಗದೆ ಇದ್ಮೇಲೆ ನಾನು ಯಾಕೆ ಅದನ್ನು ಮಾಡಿಸ್ಬೇಕು? ನನ್ನ ಕ್ವಶನ್ ಅದಲ್ಲ. ಕ್ವಶನ್ ಏನು ಅಂತಂದ್ರೆ, ಒಂದು ಪ್ರಾಕ್ಟಿಕಲ್ ದೃಷ್ಟಿಯಿಂದ, ಒಂದು ನನಗೆ ರೆಸನೇಟ್ ಆಗಿರೋ ದೃಷ್ಟಿಯಿಂದ ನಾನು ಇರೋದ್ರಿಂದ ನೋಡಿದ್ರೆ, ನಾನು ಒಂದು ನಾಟಕನೋ ಏನೋ ಓದಿದಾಗ ನನಗೆ ಅದರ ಒಳಗಡೆ ನಾನು ಕನ್ಸ್ಟ್ರಕ್ಟ್ ಮಾಡಬೇಕಾಗಿರೋ ಆ್ಯಕ್ಷನ್ ಕಾಣದೇ ಇದ್ದರೆ ನನಗೆ ಆ ನಾಟಕ ಮಾಡೋಕ್ಕಾಗೋದಿಲ್ಲ. ನನಗೆ ನಾನು ಓದಿರುವ ಲಿಮಿಟೆಡ್ ಆಗಿ ಓದಿರುವ ಎಷ್ಟು ಓದಿದ್ದೀನೋ ಅಷ್ಟರಲ್ಲಿ ನನಗೆ ಆ ಆ್ಯಕ್ಷನ್ನು ನಾನು ಮಾಡುವಂಥ ಆ್ಯಕ್ಷನ್ನು ನನಗೆ ಕಾಣಲ್ಲ. ನಾನು ಒಂದು 2-3 ಜನ ಜೊತೆ ಕೆಲಸ ಮಾಡಿದ್ದೇನೆ ಕೂಡ. ಕೆಲಸ ಮಾಡುವಾಗ ಭಾಳ ಕಡಿಮೆ ನಾನು ಕೆಲಸ ಮಾಡಿದ್ದು. ಆದರೆ ನಾವು ನಟರನ್ನು ಗಮನಿಸೋದೇ ಇಲ್ಲ. ನನ್ನ ಜೊತೆ ಕೆಲಸ ಮಾಡಿದ ನಟರು 1-2 ಇಲ್ಲೇ ಇದ್ದಾರೆ. ಅಲ್ಲಿ ಬರೆದಿರೋ ಲೈನ್ಸ್ಗಳು ನಾನಲ್ಲ ಮಾಡಿದ್ದು, ಆ ನಟರು. ನಟರಿಗೆ ಬೇರೆಯವರು ಯಾರೋ ಬರೆದಿರೋ ಲೈನ್ಗಳನ್ನು ಹೇಳಬೇಕು ಅಂತ ನಾವೇ ಕಲಿಸ್ತೇವೆ. ಅಲ್ಲ, ಈ ಸಮರ್ಥನೆಗಳನ್ನ ನಾವು ಪ್ರಶ್ನೆನೇ ಮಾಡ್ಲಿಲ್ವಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಇಲ್ಲಿವರೆಗೂ ಇದ್ದಂತ ಒಂದು ಕನ್ನಡ ನಾಟಕದ ಚಾಲಕವಾದಂತ ಒಂದು ಸ್ಟ್ರಕ್ಚರ್ ಏನಿತ್ತು, ಅದರೊಳಗೆ ನಾಟಕಕಾರ ಅನ್ನುವಂಥ ಒಂದು ಇದಿತ್ತ ಫೇಸ್ ಇತ್ತಲ್ಲ, ಆ ಫೇಸ್ ಕಣ್ಮರೆ ಆಗ್ತಿರೋದರ ಸಚನೆಯನ್ನು ಮಾತಾಡ್ತಿದ್ದೀನಿ ಹೊರತು ನೀವು ಮಾಡ್ತಿರೋ ಪ್ರಕ್ರಿಯೆಯನ್ನು ನಾನು ಮೆಚ್ಚುತ್ತಾ ಇದ್ದೀನಿ ಮತ್ತು ಅದು ಅಗತ್ಯ ಅಂತ ಹೇಳ್ತಿದ್ದೀನಿ. ಬಟ್ ಅದರಲ್ಲಿ ಶಕೀಲ್ ಈ ರೀತಿಯ ಸ್ಪೇಸನ್ನು ಕ್ರಿಯೇಟ್ ಮಾಡಿ ಹುಡುಕುತ್ತಿರುವುದು ಏನು, ಆ ಹುಡುಕುತ್ತಿರುವುದಕ್ಕೂ ಕನ್ನಡ ಸಾಂಸ್ಕೃತಿಕ ಜಗತ್ತಿಗೂ ಇರುವ ಸಂಬಂಧದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಈಗ ಲಕ್ಷ್ಮಣ್ ಮಾಡೋದು ಬಹಳ ಅದ್ಭುತವಾದ ನಾಟಕ ಬಾಬ್ ಮಾರ್ಲಿ ಫ್ರಮ್ ಕೋಡಿಹಳ್ಳಿ. ನಾನು ಬಾಬ್ ಮಾರ್ಲಿ ಮೂಲಕವೇ ಕನ್ನಡದ ದಲಿತತ್ವದ ಆ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕಾ? ಇಲ್ಲಿ ನಿಮಗೆ ಒಬ್ಬ ಶಂಭೂಕನ ಮೂಲಕ ಆ ಪ್ರಶ್ನೆಯನ್ನು ಚರ್ಚೆ ಮಾಡಕ್ಕೆ ಸಾಧ್ಯ ಇಲ್ವಾ? ನಾನು ಹೇಳಿದ ಒಂದು ಪ್ರಪೋಸಲ್ ಇದು. ಅಂದರೆ ನಮ್ಮ ಕನ್ನಡದ ಜೊತೆಗೆ ಇರಬಹುದಾದಂಥ ಸಾಂಸ್ಕೃತಿಕ ನೆನಪಿಲಿರುವಂಥ ವ್ಯಕ್ತಿಗಳು ನಮಗೆ ಹತ್ತಿರ ಬರುವ ಹಾಗೆ. ಈಗ ಎಷ್ಟೋ ಜನ ಬಾಬ್ ಮಾರ್ಲಿ ಬಂದಾಗ ನಾನು ನಾಟಕ ನೋಡ್ತಿದ್ದ ಪಕ್ಕದಲ್ಲಿ ಸರ್ ಅವ್ರಿಗೆ ಗೊತ್ತಿಲ್ಲ ಬಾಬ್ ಮಾರ್ಲಿ ಯಾರು ಅಂತ. ಸರ್ ಈ ಬಾಬ್ ಮಾರ್ಲಿ ಯಾರು, ಬಾಬ್ ಮಾರ್ಲಿ ಅಂತ ಯಾಕೆ ಸರ್ ಹೇಳ್ತಿದ್ದಾರೆ ಅಂತೆಲ್ಲ ಕೇಳ್ತಾ ಇದ್ರು ಅವನಿಗೆ. ಬಟ್ ಬಹುಶಃ ಅವನೇನಾದರೂ ನೀವು ಗಾರ್ಸಿದ್ ಮಾವ ಅಂತಲೋ, ಈಗ ನೆನ್ನೆ ಬಂದಲ್ಲ ದುಗ್ಗಿ ಮತ್ತು ಇನ್ನೊಬ್ಬ ಕ್ಯಾರೆಕ್ಟರ್ ಬಂತಲ್ಲ, ಬೊಮ್ಮ ಅಂತ ಒಂದು ಕ್ಯಾರೆಕ್ಟರ್ ಬಂದಿದ್ರೆ ಯಾರು ಈ ಬೊಮ್ಮ ಯಾರು ಸರ್ ಅಂತ ಯಾರು ಕೇಳಿರಲಾರ ಅಂತ ಕಾಣುತ್ತೆ. ಅಂದರೆ ಅದು ಅರ್ಥ ಸಾಧ್ಯತೆಯನ್ನು ಹಿಗ್ಗಿಸುತ್ತೆ ಮತ್ತು ನೀವು ಹೇಳ್ತಿರೋದನ್ನು ಮತ್ತಷ್ಟು ಪರಿಣಾಮಕಾರಿ ಮಾಡುತ್ತೆ ಅಂತನ್ನೋ ಮಾತನ್ನು ನಾನು ಹೇಳ್ತಾ ಕೊಡ್ತಿದ್ದು ಹೊರತು ನೀವು ಮಾಡ್ತಿರೋ ಪ್ರಯೋಗವನ್ನು ನಾನು ಪ್ರಶ್ನಿಸ್ತಾನೆ ಇಲ್ಲ ಮತ್ತು ಅದು ಅವಶ್ಯಕತೆ ಇದೆ ಅಂತ ಕೂಡ ಹೇಳ್ತಾ ಇದ್ದೀನಿ. ಕನ್ನಡ ರಂಗಭೂಮಿಯ ಈ ಯಾವುದನ್ನು ನಾವು ಸ್ಟೀರಿಯೋಟೈಪ್ಡ್ ಆಗಿ ಪ್ರೆಸೆಂಟ್ ಮಾಡ್ತಿದೀವೋ ಅವುಗಳ ಬ್ರೇಕ್ ಮಾಡ್ತಿದ್ಯಪ್ಪ, ಇದು ಬಹಳ ಒಳ್ಳೇದು. ಬಟ್ ಕನ್ನಡದ ಮೆಮೊರಿಯ ಜೊತೆಗೆ ಕೆಲಸ ಮಾಡ್ರಿ. ನನಗೆ ಈಗ ನೀವು ಹೇಳಿದಲ್ಲ ಎಲ್ಲಿದ್ದಾನೆ ಅಂತ ಕೇಳಿದೆಲ್ಲ, ನೀವು ನಿಸಾರ್ ಅಹಮದ್ ಅವರ ನಿಮ್ಮೊಳಗಿದ್ದೂ ನಿಮ್ಮಂತಾಗದೆ ಬಾಗಿದ ಕಡೆ ಜಗ್ಗದೆ ಲೋಕದೆದುರು ನೀರ ಹೇರದು ಒಳಗೆ ಬೇರೆ ಕೊಯ್ಯುವರು ಅಂತ ಬರೆದಾಗ, ಅವರು ಒಬ್ಬ ಸ್ಥಳೀಯವಾಗಿ ಇಲ್ಲಿದ್ದು ಒಬ್ಬ ಅಲ್ಪಸಂಖ್ಯಾತನಾದವನೊಬ್ಬನು ಅನುಭವಿಸ್ತಿರಬಹುದಾದಂಥ ನೋವಿನ ಪ್ರತಿನಿಧೀಕರಣ ಅಲ್ಲಿ ಇಲ್ವಾ? ಅಂದರೆ ನಾವು ಅದಕ್ಕೆ ಅಲ್ಲಿ ಆಫ್ರಿಕಾದ ರೆಫರೆನ್ಸನ್ನೇ ತರಬೇಕಾ ಅಂತ ನಾನು ಹೇಳ್ತಿರೋ ನೋವು ಇಲ್ಲಿಂದೆ, ಬಟ್ ಕೊಡೋರು ಹೆಸರು ಆಫ್ರಿಕಾದು. ಆ ಶಿಫ್ಟ್ ಯಾಕೆ ಅಂತ ನಾನು ಕೇಳ್ತೀನಿ ಅಷ್ಟೇ. ಅಲ್ಲ ಸರ್, ನಾನು ಬರಹಗಾರನಲ್ಲ, ನನಗೆ ನಾಟಕಕಾರ ಬೇಕು. ಈಗಿನ ನಾಟಕಗಳು ಆಗುತ್ತಿರೋ ರೀತಿ ಡಿವೈಸ್ ಪ್ಲೇ ಅಂತ ಏನು ಕರಿತಿದ್ದೀವೋ ಅವು ಬರಹಗಾರನ ಬಿಟ್ಟು ಅಲ್ಲ. ಆದರೆ ಅವು ಕೆಲವೊಂದು ಸಕ್ಸಸ್ ಏನಾಗಿದಾವೋ ಅದಕ್ಕೆ ಕಾರಣ ಏನು ಅಂತಂದರೆ, ನಾಟಕಕಾರ ಅಥವಾ ಬರಹಗಾರ ಆ ಪ್ಲೇಯ ಭಾಗವಾಗಿ ಆ ಇಡೀ ನಾಟಕ ಕನ್ಸ್ಟ್ರಕ್ಷನಿನ ಭಾಗವಾಗಿ ಬರೆದಿರೋದ್ರಿಂದ ಈಗ ವರ್ಕ್ ಆಗ್ತಿದ್ದಾವೆ. ಆದರೆ ಈ ಶಿಫ್ಟನ್ನು ನಾವು ನಾಟಕಕಾರರಿಗೆ ಗಮನಿಸ್ತಾ ಇಲ್ಲ. ನಾಟಕಕಾರರು ಬೇರೆ ಆಗಿದ್ದು ಮತ್ತು ನಾಟಕ ಕ್ರಿಯೇಟ್ ಮಾಡೋರು ಸ್ಟೇಜ್ ಬೇರೆ ಆಗಿರೋಕೆ ಕಂದಕ ಏನಕ್ಕೆ ಆಗಿರೋದೆ? ಯಾಕೆಂತಂದರೆ ನಾವು ಮರ್ಜ್ ಮಾಡೋಕ್ಕಾಗ್ತಿಲ್ಲ. ಹಿಂಗಾಗಿ ಆ ಇರುವ ಕೃತಿಗಳನ್ನು ತಗೊಂಡು ಈಗ ನಾವು ಅದನ್ನೇ ಮಾಡ್ತೀವಿ ಅಂತಾದ್ರೆ ಅದು ಈಗ ನಿಮ್ಮ ಕೊಟ್ಟ ಹೇಳಿಕೆಯನ್ನ ಸ್ವಾಗತಿಸ್ತೇನೆ. ಬಟ್ ಆಗ್ಲೇ ನೀವು ಮಾತಾಡ್ತಿರುವಾಗ ನನಗೆ ಆ ರೀತಿ ಅನಿಸ್ಲಿಲ್ಲ. ಕನ್ನಡ ನಾಟಕಗಳು ನನಗೆ ತಟ್ಟಲಿಲ್ಲ, ನನಗೆ ಮಾಡಬೇಕು ಅಂತ ಅನಿಸ್ಲಿಲ್ಲ, ಆ ನಾಟಕಗಳಿಗೂ ನಮಗೆ ಸಂಬಂಧವಿಲ್ಲ ಅಂತ ನೀವು ಹೇಳಿದ ಮಾತು ರೆಕಾರ್ಡ್ ಆಗಿದೆ. ಅದನ್ನೊಂದ್ಸರಿ ಕೇಳಿದಾಗ ಯಾರೋ ಕೂತ್ಕೊಂಡು ಕೇಳಿದಾಗ ಏನು ಇವ್ರು ಏನು ವ್ಯಾಖ್ಯಾನ ಮಾಡ್ತಿದ್ದಾರೆ ಅಂತ ನಮಗೆ ಅನಿಸಿದ್ದನ್ನ ನಾನು ಹೇಳಿದ್ದೆ. ಈಗ ಆಗಿರೋ ನಾಟಕ ನೀವು ಈಗ ಹೇಳ್ತಿರೋ ಹೇಳಿಕೆಯಲ್ಲಿ ನೀವು ನಾಟಕಕಾರರನ್ನ ಸಂಪೂರ್ಣ ಡಿಸ್ಮಿಸ್ ಮಾಡ್ತಾ ಇಲ್ಲ, ಮಾಡೋ ಪ್ರೋಸೆಸ್ ಒಳಗೆ ಸೇರಿಸ್ಕೊತಿದ್ರಿ. ಬಟ್ ಆಗ್ಲೇ ಹೇಳಿಕೆ ಎಲ್ಲ ಇದಿರ್ಲಿಲ್ಲ ಅಂತ. ಈಗ ನಾವು ಮಾಡಿರೋ ಅನಾಮಿಕನ ಸಾವು, ಅತುಲ್ ಫುಗಾಡ್ ಅವರ ಸಿಜುವೆ ಬಾನ್ಸ್ ಇಸ್ ಡೆಡ್. ಆದ್ರೆ ಅತುಲ್ ಫುಗಾಡು ಒಬ್ಬ ರೈಟರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ತನ್ನ ನಟರ ಜೊತೆ ಮಾತನಾಡ್ತಾ ಸ್ಟೇಜ್ ಮೇಲೆ ಕಟ್ಟಿರೋ ನಾಟಕ ಸರ್ ಅದು. ಹಾಗಾಗಿನೇ ಅದು ಆ ರೀತಿ ನನ್ನ ಮಾಡೋಕೆ ರೆಸನೇಟ್ ಆಗುತ್ತೆ. ಬಿಟ್ರೆ ಅದು ಒಂದು ಪ್ರಿಪೇರ್ಡ್ ಪ್ಲೇ ಅಲ್ಲ. ಅದು ನಾನು ಜಡ್ಜ್ಮೆಂಟ್ ಕೊಟ್ಟಿಲ್ಲ,
ನಾನು ಅದಕ್ಕೆ ಹೇಳಿದೆ, ನಾನು ನನ್ನ ಅಬ್ಸರ್ವೇಷನ್ಸನ್ನು ನಿಮ್ಮ ಜೊತೆ, ನನ್ನ ಕಾಳಜಿಯನ್ನು ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ. ಯಾಕೆಂದರೆ ಮುಂದಿನ ತಲೆಮಾರು, ಮುಂದಿನ ಇನ್ನೂ ನಿಮಗೆ 15-20-30 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಕೆಲಸ ಮಾಡೋರು ನೀವು. ನಾವೆಲ್ಲ ಈಗ ನಿವೃತ್ತಿ ಹಂಚಿಗೆ ಬಂದಿದ್ದೀವಿ. ನಮಗೂ ನೀವು ಬೇಕು ಸರ್. ಅಲ್ಲಪ್ಪ, ನೀವು ಒಪ್ಲಿ ಬಿಡ್ಲಿ, ನಾವು ತೆರೆ ಬಿದ್ದರೂ ರಂಗ ಬಿಡದ ಚಿರ ಯುವಕರಲ್ಲ ನಾವು. ನಾವು ಈಗ ತೆರೆಗೆ ಸರಿತೀವಿ, ನಾವು ರೆಡಿ ಇದ್ದೀವಿ. ಆದರೆ ಹೊಸ ತಲೆಮಾರುಗಳು ಸ್ವಲ್ಪ ನೀವು ಪರಂಪರೆ ಜೊತೆಗೂ ಡೈಲಾಗ್ ಮಾಡಿ. ಹೌದ್ರಿ ಸರ್, ನೀವು ನಮ್ಗೆ ಬೇಕ್ರಿ, ನಿಮ್ಗೆ ಬಿಟ್ಟು ಹೆಂಗ್ ಹೋಗ್ರಿ ನಾವು. ಶಕೀಲ್, ಇಂಥ ಪ್ಯಾಷನೇಟ್ ಚರ್ಚೆ ಆಗ್ಲಿ ಅಂತಾನೆ ಈ ಕಾರ್ಯಕ್ರಮ ಆಗಿದ್ದು. ಸರ್ ಸಾರಿ, ನಾವು ನೆಕ್ಸ್ಟ್ ಕಾರ್ಯಕ್ರಮ ಹೋಗ್ಲೇಬೇಕಾಗಿದೆ. ಇಲ್ಲ 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 ಸರ್. ಗಣೇಶ್, ಅಲ್ಲ ಹೆಣ್ಮಕ್ಳಿಗೆ ಯಾರಿಗೂ ಒಂದು ಚಾನ್ಸ್ ಕೊಡ್ರಪ್ಪ. ಆ ಹೆಣ್ಮಕ್ಳಿಗೆ ಚಾನ್ಸ್ ಕೊಡ್ರಪ್ಪ. ಅಣ್ಣ ಆಮೇಲೆ ಮಾತಾಡ ನಾವು. ಸೊ ಇಲ್ಲಿಲ್ಲ, ನಮ್ಮ ಪ್ರಶ್ನೆ ಬಹುಶಃ ಶಕೀಲ್ದು ನಂದು ಆ ಥರದಲ್ಲ ಚರ್ಚೆ. ಇದು ಆದ್ರೂ ಬೇರೆನೇ ಪ್ರಶ್ನೆ ಇದೆ, ಅದು ಮಾತಾಡೋಣ. ಮೇಡಮ್, ನಿಮಗೆ ಹೆಣ್ಮಕ್ಳಿಗೆ ಚಾನ್ಸ್ ಕೊಡಲ್ಲ, ಅದರಿಂದ ಅವ್ರು ಕೊನೆಗೆ ಬರೋದು ನಿಮ್ಗೆ. ಈಗ ಶಿಕ್ಷಣ ಮತ್ತು ರಂಗಭೂಮಿ, ಆರ್ಟ್ ಆ್ಯಂಡ್ ಎಜುಕೇಷನ್, ಈಗ ನಾನು ಟೀಚರ್ ಟ್ರೈನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡೋದ್ರಿಂದ ಅಲ್ಲಿ ಒಂದು ಈಗ ಸಿಲೆಬಸ್ ಹಾಕಿದ್ದಾರೆ. ಶಿಕ್ಷಣದಲ್ಲಿ ರಂಗಭೂಮಿ ಮತ್ತು ನಾಟಕಗಳ ತಿಳುವಳಿಕೆ, ವಿವಿಧ ಕಲೆಗಳ ಪ್ರಜ್ಞೆ, ಅದ್ರ ಬಗ್ಗೆ ರಿಲೇಟೆಡ್ ಇರೋ ವಿಷಯ. ಸೊ ಇದ್ರ ಬಗ್ಗೆ ಈ ವೈದೃಶ್ಯಗಳ ಕಾಲದಲ್ಲಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಅಥವಾ ಅದ್ರ ಬಗ್ಗೆ ಯಾವ ಸಂಶೋಧನೆಗಳಿರ್ಬೋದು, ಏನಾದರೂ ಕೆಲಸಗಳು ಅದ್ರ ಬಗ್ಗೆ? ಶಿಕ್ಷಣ, ಈ ಟೆಕ್ಸ್ಟ್ ಟು ಥಿಯೇಟರ್, ಈಗ ಇವ್ರು ಹೇಳಿದ್ರು, ಒಂದು ಪೇಪರ್ ರಿಪೋರ್ಟ್ ಇಟ್ಕೊಂಡು ನಾಟಕ ಮಾಡ್ಬೋದು, ಒಂದು ಕಾದಂಬರಿ ಇಟ್ಕೊಂಡು ನಾಟಕ ಮಾಡ್ಬೋದು. ಆದರೆ ಯಾಕೆ ಒಂದು ಟೆಸ್ಟ್, ಒಂದು ಪಾಠನೇ ಯಾಕೆ ಡ್ರಾಮಕ್ಕೆ ತರಲಿಕ್ಕೆ, ಅದನ್ನು ಮೀಡಿಯಾ ಆಗ್ಬೋದಲ್ಲ? ದಯಮಾಡಿ ಕ್ಷಮಿಸಿ, ನಿಮ್ಮ ಪ್ರಶ್ನೆ ಇನ್ನೊಂದು ದೊಡ್ಡ ಸಂವಾದಕ್ಕೆ ಅಥವಾ ಒಂದು ಗಂಟೆ ಚರ್ಚೆಗೆ ಬಿಡ್ತಾ ಇರೋದ್ರಿಂದ ನಾವು ಹೊರಗೆ ಅದನ್ನು ಚರ್ಚೆ ಮಾಡೋಣ. ಸೊ ಈ ಸಂವಾದವನ್ನು ಇಲ್ಲಿ ಮುಗಿಸಿ, ನಿರ್ದಿಗಂತದ ಈ ಚರ್ಚೆಗಾಗಿ ಮತ್ತು ನೀವು ಇದರಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ, ನಿರ್ದಿಗಂತಕ್ಕೆ ನಿಮಗೆ ಕೃತಜ್ಞತೆಗಳು, ವಂದನೆಗಳು.